ಸೊ ಕರೆಕ್ಟ್ ವೆಯ್ಟ್ ಮೆಷರ್ ಮಾಡೋದು ಹೆಂಗೆ? ಇವಾಗ ನಾನು ವೇಯಿಂಗ್ ಮಷಿನ್ ಮೇಲೆ ನಿಂತ್ಕೋತೀನಿ, ನನಗೆ ಎಷ್ಟು ನಂಬರ್ ಅಂತ ತೋರಿಸುತ್ತೆ, ಅದು ಕರೆಕ್ಟಾ? ಇಲ್ಲ, ಅದು ಕರೆಕ್ಟ್ ಆಗಿರೋದಿಲ್ಲ. ಅದು ಸಕ್ಕರೆನ ಸ್ಟೀವಿಯಾ ಜೊತೆ ರಿಪ್ಲೇಸ್ ಮಾಡೋದು, ಇಸ್ ಇಟ್ ಹೆಲ್ದಿ? ಹೇಳಿದಾರ ಶುಗರ್ ತಿನ್ನಕ್ಕೆ ಹೋಗಬೇಡಿ ಅಂತ ಹೇಳಿದಾರ. ನಾನು ಅಲ್ಟ್ರಾ ಹೆಲ್ದಿ ಆಗಿರ್ಬೇಕು, ಲೈಕ್ ನಾನು ತುಂಬಾನೇ ಹೆಲ್ದಿ ಆಗಿರ್ಬೇಕು, ತುಂಬಾ ಲಾಂಗ್ ಲೈಫ್ ಲೀಡ್ ಮಾಡಬೇಕು ಅಂತ ಅಂದ್ರೆ ಮಾತ್ರ ಶುಗರ್ ಇಷ್ಟು ಲೆವೆಲ್ಗೆ ಕಟ್ ಡೌನ್ ಮಾಡಿ. ಅನ್ಲೆಸ್ ನಾವು ಎಲ್ಲ ತರ ಆಹಾರವನ್ನ ಎಂಜಾಯ್ ಮಾಡಿಕೊಂಡು ಹೆಲ್ದಿ ಆಗಿದ್ದು ಪ್ರತಿಯೊಂದು ಮೂಮೆಂಟನ್ನ ಎಂಜಾಯ್ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದ್ರೆ ವಿ ಕ್ಯಾನ್ ಕನ್ಸ್ಯೂಮ್ ಶುಗರ್ ಆರ್ ಸ್ಟೀವಿಯಾ ಆರ್ ಜಾಗ್ರಿ. ಯಾವಾಗ ನಮ್ಗೆ ಹಸುವಾಗುತ್ತಲ್ಲ, ದೇಹದಲ್ಲಿರೋ ಫ್ಯಾಟ್ನ ಅದು ಅಬ್ಸರ್ವ್ ಮಾಡ್ಕೊಂಡು ಅದು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಫಸ್ಟ್ ನಾನು ಏನ್ ಮಾಡಬಾರ್ದು ಅನ್ನೋದನ್ನ ಹೇಳ್ತೇನೆ. ವೇಟ್ ಲಾಸ್ ಅನ್ನೋ ಹೆಸರಲ್ಲಿ ಕಡಿಮೆ ಊಟ ಮಾಡಬಾರ್ದು. ಯಾವ ತರ ವೇಟ್ ಲಾಸ್ ಮಾಡೋದು ಒಳ್ಳೇದು ಅಂಡ್ ಯಾವ ತರ ವೇಟ್ ಲಾಸ್ ಮಾಡಬಾರ್ದು? ಫ್ಯಾಟ್ ಉಪವಾಸ ಇರೋದ್ರಿಂದ ಬರ್ನ್ ಆಗೋದೇ ಇಲ್ಲ. ಸಕ್ಕರೆಕ್ಕಿಂತ 200 ಇಂದ 2.5 ಪಟ್ಟು ಜಾಸ್ತಿ ಸ್ವೀಟ್ ಸ್ಟೀವಿಯಾದಲ್ಲಿರುತ್ತೆ. ನಾನು ಎಷ್ಟೊಂದು ಜನ ನೋಡಿದೀನಿ, ಅವ್ರಿಗೆ ವೇಟ್ ಲಾಸ್ ಅಂತ ರಾತ್ರಿ ಅಥವಾ ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿ ದೇ ವಿಲ್ ಡ್ರಿಂಕ್ ಸಮಥಿಂಗ್. ಅಂತವ್ರಿಗೆ ನಂದೊಂದು ಪ್ರಶ್ನೆ ಏನಂದ್ರೆ, ಜೀವನ ಪರ್ಯಂತ ಹೀಗಿರಕ್ಕಾಗತ್ತಾ? ಹಾಯ್, ಹಲೋ, ನಮಸ್ಕಾರ, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು VSS ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನು ಅಂದರೆ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ನೋಡ್ತಾ ಇದ್ದೀರಾ, ಕಮೆಂಟ್ಸ್ ಹಾಕ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬಟ್ ಟ್ರೈ ಕನ್ಸಿಡರಿಂಗ್ ಸಬ್ಸ್ಕ್ರೈಬ್ ಮಾಡೋಕ್ಕೆ, ಬಿಕಾಸ್ ನಿಮ್ಮದು ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಮೋಟಿವೇಟ್ ಮಾಡುತ್ತೆ ಇನ್ನು ಒಳ್ಳೆ ಗೆಸ್ಟ್ನ ಕರ್ಕೊಂಬರೋಕ್ಕೆ ಅಂತ ಹೇಳ್ತಾ. ಸೊ ಇವತ್ತಿನ ನಮ್ಮ ಗೆಸ್ಟು ಫೇಮಸ್ ನ್ಯೂಟ್ರಿಷನಿಸ್ಟ್. ಇವರು ಎಷ್ಟೊಂದು ಜನಕ್ಕೆ ಡಯಾಬಿಟೀಸ್ನ ರಿವರ್ಸ್ ಮಾಡಿದ್ದಾರೆ, ಥೈರಾಯ್ಡ್ ರಿವರ್ಸ್ ಮಾಡಿದ್ದಾರೆ, ಆ್ಯಂಡ್ ಶೀ ಈಸ್ ಸೋ ಗುಡ್ ಎಟ್ ಇಟ್. ಆ್ಯಂಡ್ ಅವರು ಹೇಳೋದೇನು ಅಂದರೆ, ನಾವೇನು ತಿಂತಾ ಇರ್ತೀವಲ್ಲ ಅದನ್ನೇ ತಿನ್ನಿ, ಫ್ಯಾನ್ಸಿ ಡಯಟ್ನೆಲ್ಲ ನೀವು ಅಡಾಪ್ಟ್ ಮಾಡೋದು ಬೇಕಾಗಿಲ್ಲ. ಸೊ ಏನು ತಿಂತಾ ಇರ್ತೀವಿ ಅದನ್ನೇ ಎಷ್ಟು ಲೆವೆಲಲ್ಲಿ ತಿಂದು ನಮ್ಮ ಹೆಲ್ತ್ನ ಇಂಪ್ರೂವ್ ಮಾಡ್ಕೋಬೋದು ಅಂತ ನೀಟಾಗಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಡೀಟೇಲಾಗಿ ಹೇಳಿದ್ದಾರೆ. ಇವಾಗ ನಾವೆಲ್ಲ ಕೇಳಿರ್ತೀವಿ ಶುಗರ್ ಈಸ್ ತುಂಬ ಬ್ಯಾಡ್, ತಿನ್ನಬಾರ್ದು ಅಂತ. ಬಟ್ ಅವ್ರು ಹೇಳೋದೇನು ಅಂದರೆ, ಶುಗರ್ ಕೂಡ ನಿಮ್ಮ ದೇಹಕ್ಕೆ ಅಷ್ಟು ಹಾನಿ ಮಾಡಲ್ಲ, ಬಟ್ ಎಷ್ಟು ತಿನ್ನಬೇಕು ಅಷ್ಟು ತಿನ್ನಬೇಕು, ಯಾವ ಥರ ತಿನ್ನಬೇಕು, ಅದ್ರ ರೀಪ್ಲೇಸ್ಮೆಂಟ್ಸ್ ಏನು ಅಂತ ಎಲ್ಲ ಡೀಟೇಲಾಗಿ ಹೇಳಿದ್ದಾರೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ನಾವು ಎಷ್ಟೊಂದು ಕಡೆ ಕೇಳಿರ್ತೀವಿ ಕೂಡ, ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದು ಎಷ್ಟು ಕಷ್ಟ ಅಂತ. ಬಟ್ ಇವರು ತಮ್ಮ ಡೈಟನ್ನು ಫಾಲೋ ಮಾಡೋದ್ರಿಂದ ಎಷ್ಟೊಂದು ಜನಕ್ಕೆ, ಮೋರ್ ದ್ಯಾನ್ 2000 ಪೀಪಲ್ ಅವ್ರಿಗೆಲ್ಲ ನ್ಯಾಚುರಲ್ ಆಗಿ ಕನ್ಸೀವ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಲಿಟ್ರಲಿ ಅದು ವರ್ಕ್ ಆಗಿದೆ. ಸೊ ಬನ್ನಿ ಹಾಗಾದರೆ ಅವ್ರ ಜೊತೆ ಮಾತುಕತೆನ ಶುರು ಮಾಡೋಣ. ಪೂಜಾ ಅವರೇ, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು. ನಾನು ಕೇಳೋ ಕ್ವಶನ್ ಏನಂದ್ರೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಾಯ್ತು? ನಂದು ಇವತ್ತು ದೋಸೆ. ದೋಸೆ? ಹೌದು, ಬೆಳಗಾವಿಯಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡಿ ಬಂದ ತಕ್ಷಣ ದೋಸೆ, ಪಲ್ಯ, ಚಟ್ನಿ, ಚೆನ್ನಾಗಿ ಬ್ರೇಕ್ಫಾಸ್ಟ್ ಆಯ್ತು. ಸೊ ದೋಸೆ, ಈಗ ನೀವು ದೋಸೆ ತಿಂದ್ರಿ, ನಾನು ಓಟ್ಸ್ ತಿಂದೆ ವಿತ್ ಫ್ರೂಟ್ ಜ್ಯೂಸ್. ವಿಚ್ ಈಸ್ ಹೆಲ್ದಿಯರ್? ಕಂಪ್ಯಾರಿಟಿವ್ಲಿ ಬೋತ್ ಆರ್ ಹೆಲ್ದಿ, ಬಿಕಾಸ್ ಎರಡದ್ರಲ್ಲೂ ನಮಗೆ ಬೇಕಾದಂತ ನ್ಯೂಟ್ರಿಷನ್ ಸಿಗುತ್ತೆ. ಯಾಕಂದ್ರೆ ದೋಸೆ ಅಂತ ಬಂದ್ರೆ ನಾವು ಓವರ್ ನೈಟ್ ಫರ್ಮೆಂಟೇಶನ್ ಮಾಡಿರ್ತೀವಿ. ಸೊ ಅಲ್ಲಿ ನಮಗೆ ಪ್ರೋಬಯೋಟಿಕ್ ಸಿಗುತ್ತೆ, ಒಂದು ಫಿಲ್ಲಿಂಗ್ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಜೊತೆಗೆ ಪೀನಟ್ ಚಟ್ನಿ ತಗೊಳ್ಳೋದ್ರಿಂದ ಪ್ರೋಟೀನು ಸ್ವಲ್ಪ ಸಿಗುತ್ತೆ. ಆಲೂಗಡ್ಡೆ ಪಲ್ಯ ಇತ್ತು, ಸೊ ಸಟೈಟಿ ಫುಲ್ ಆಯ್ತು ನನಗೆ. ಸೊ ದಟ್ ಈ 3-4 ಅವರ್ಸ್ ನನಗೆ ಹೊಟ್ಟೆ ತುಂಬಾ ಇರೋದಕ್ಕೆ ಚೆನ್ನಾಗಿತ್ತು. ವೆನ್ ಇಟ್ ಕಮ್ಸ್ ಟು ಓಟ್ಸ್ ಹೈ ಇನ್ ಫೈಬರ್, ಅದರಲ್ಲಿ ಪ್ರೋಬಯೋಟಿಕ್ ಇರಲಿಲ್ಲ, ಬಟ್ ಅದರಲ್ಲಿ ಪ್ರೋಟೀನ್ ಲೆವೆಲ್ ಚೆನ್ನಾಗಿತ್ತು. ಸೊ ಇವತ್ತಿಗೆ ನಿಮ್ಮ ಬ್ರೇಕ್ಫಾಸ್ಟ್ ನಮ್ಮ ಬ್ರೇಕ್ಫಾಸ್ಟ್ ಎರಡೂ ಸೇಮೇ ಇತ್ತು ಅಂತ ಹೇಳ್ಬೋದು. ಬಟ್ ಇವಾಗ ಡೈಟ್ ಮಾಡೋರು, ಸೋ ಕಾಲ್ಡ್ ಡೈಟ್, ನಾನು ಡೈಟ್ ಮಾಡ್ತಾ ಇದ್ದೀನಿ, ನಾನು ದೋಸೆ ತಿನ್ನಲ್ಲ ಅಂತಾರೆ. ಅದು ಎಷ್ಟರ ಮಟ್ಟಿಗೆ ಕರೆಕ್ಟ್? ತಪ್ಪು ಅದು. ಯಾಕಂದ್ರೆ ಅವರು ಇಷ್ಟು ದಿನದಿಂದ ಅವರ ರುಟೀನ್ ಅಲ್ಲಿ ದೋಸೆ ಇತ್ತು ಅಂಡ್ ಅವರು ಇವಾಗ ಡಯಟ್ಗೋಸ್ಕರ ಬಿಡ್ತಾ ಇದ್ದಾರೆ ಅಂದ್ರೆ ಡೆಫಿನೆಟ್ಲಿ ಅದು ತಪ್ಪು. ಸಪೋಸ್ ಅವರು ಮುಂಚೆಯಿಂದ ತಿಂದಿಲ್ಲ, ಇನ್ ಮುಂದೇನು ತಿನ್ನಕ್ ಇಷ್ಟ ಇಲ್ಲ ಅಂದ್ರೆ ನಾವು ಅದನ್ನ ಸರಿ ಅಂತ ಕನ್ಸಿಡರ್ ಮಾಡ್ಬೋದು. ಅವ್ರು ಮುಂಚೆಯಿಂದಾನೇ ತಿನ್ಕೊಂಡು ಬಂದಿದ್ದಾರೆ, ಈಗ ಬರೀ ಒಂದು ವೇಟ್ ಲಾಸ್ಗೋ ವೇಟ್ ಗೇನ್ಗೋ ಒಂದಕ್ಕೂ ಬಿಡ್ತಾ ಇದ್ದಾರೆ ಅಂದ್ರೆ ಅದು ಸಸ್ಟೈನೇಬಲ್ ಆಗಿ ಇರೋದಿಲ್ಲ. ಯಾಕಂದ್ರೆ ದೋಸೆ ಅಂತೂ ಕೆಟ್ಟದ್ದಲ್ಲ, ಬಿಕಾಸ್ ನಮ್ಗೆ ಬೇಕಾದಂತ ನ್ಯೂಟ್ರಿಷನ್ ಯಾವುದೇ ಆಹಾರದಿಂದ ಸಿಗ್ತಾ ಇದೆ ಅಂದ್ರೂ ಕೂಡ ನಾವು ಅದನ್ನ ಯಾಕೆ ಡಿನೈ ಮಾಡ್ಬೇಕು, ಯಾಕೆ ದೋಸೆ ಬೇಡ ಅಂತ ಹೇಳ್ತಾರೆ ಅನ್ನೋದು ಕೂಡ ನಾವು ನೋಡ್ಬೇಕಾಗತ್ತಲ್ಲ. ದೋಸೆ ಇಟ್ಸ್ ಗುಡ್ ಇನ್ ಪ್ರೋಬಯೋಟಿಕ್, ನ್ಯೂಟ್ರಿಷನ್ ಎಲ್ಲ ಚೆನ್ನಾಗಿ ಸಿಗ್ತಾ ಇರೋದ್ರಿಂದ ನಾವು ಕನ್ಸ್ಯೂಮ್ ಮಾಡ್ಬೋದು. ಸೊ ಬಿಡೋ ಅವಶ್ಯಕತೆ ಇದೆ ಅಂತ ನನ್ಗಂತೂ ಅನ್ಸಲ್ಲ. ಬಟ್ ಮನೇಲಿ ಮಾಡೋ ದೋಸೆ ಡಿಫ್ರೆಂಟ್, ನೀವು ಹೋಟ್ಲಲ್ ತಿನ್ನೋ ದೋಸೆ ಡಿಫ್ರೆಂಟ್. ಬಿಕಾಸ್ ಹೋಟ್ಲಲ್ಲಿ ಯು ನೆವರ್ ನೋ, ಅವರು ತುಪ್ಪ ಹಾಕ್ತಾರ ಅಥವಾ ಬೇರೆ ಏನೋ ಹಾಕ್ತಾರ, ಎಷ್ಟು ಹಾಕ್ತಾರೆ ಗೊತ್ತಾಗಲ್ಲ. ಸೊ ಈಗ ನಾವು ಡೈಲಿ ಅಂತೂ ಹೊರಗಡೆ ತಿನ್ನೋದಿಲ್ಲ. ಈಗ ನಾನು
ದೋಸೆ ಅಂತ ಮಾಡ್ಕೊಂಡ್ರೆ ಪ್ರೀವಿಯಸ್ 3 days ಬ್ಯಾಕ್ ಮನೇಲಿ ಮಾಡ್ಕೊಂಡಿದ್ದೆ. ಇವತ್ತು ಆಪ್ಷನ್ ಇರಲಿಲ್ಲ ಹೊರಗಡೆ. ನನ್ನ ಕಣ್ ಮುಂದೆ ಇದ್ದಿದ್ದು ಒಂದು ದೋಸೆ ಇತ್ತು, ಇನ್ನೊಂದು ಇಡ್ಲಿ ಇತ್ತು, ಇನ್ನೊಂದು ವೆಜ್ ಬಿರಿಯಾನಿ ಇತ್ತು. ಸೊ ಕಂಪ್ಯಾರಿಟಿವ್ಲಿ ನನಗೆ ಇವತ್ತು ನನ್ನ ಮುಂದೆ ಇದ್ದಂಥ 3 ಆಪ್ಷನ್ಸ್ಗಳಲ್ಲಿ ದೋಸೆ ಒಳ್ಳೇದು ಅಂತ ಅನಿಸ್ತು. ಸೊ ಟುಡೇ ಇಟ್ ವಾಸ್ ಫಾರ್ ಮಿ ಗುಡ್ ಬ್ರೇಕ್ಫಾಸ್ಟ್. ಬಟ್ ಈಗ ಡಯಟ್ ಅಂತ ಬಂದರೆ ನಾವು ಐ ಪ್ರಿಫರ್ ಮೋರ್ ಹೋಮ್ ಕುಕ್ಡ್ ಫುಡ್. ನಾನು ಜಾಸ್ತಿ ಮನೇಲೆ ತಗೊಳಕ್ ಹೇಳ್ತೀನಿ. ಹಾಗಂತ ಎಮರ್ಜೆನ್ಸಿಯಲ್ಲಿ ಹೊರಗಡೆ ಹೋದಾಗ ಉಪವಾಸ ಇರೋ ಬದಲು ಗೆಟಿಂಗ್ ಫ್ಯೂ ನ್ಯೂಟ್ರಿಯನ್ಸ್ ಇಸ್ ಬೆಟರ್ ದನ್ ಹ್ಯಾವಿಂಗ್ ಫಾಸ್ಟಿಂಗ್ ಅಂಡ್ ಆಲ್. ಸೊ ನಾವು ಫಾಸ್ಟ್ ಮಾಡೋ ಬದಲು ಸ್ವಲ್ಪ ನ್ಯೂಟ್ರಿಯನ್ಸ್ ಇರುವಂತ ಆಹಾರವನ್ನ ತಗೋಬಹುದು. ಬಟ್ ಕಣ್ಮುಂದೆ ಆಪ್ಷನ್ಸ್ ಏನೇನು ಅವೈಲೇಬಲ್ ಇದೆ ಅದರಲ್ಲಿ ಯಾವ್ದು ಒಳ್ಳೇದಿದೆ ಅದನ್ನ ಚೂಸ್ ಮಾಡಬೇಕು. ಡೆಫಿನೆಟ್ಲಿ ಹೊರಗಡೆ ತಿಂದಾಗ ಸ್ವಲ್ಪ ಆಯಿಲ್ ಇಂಟೇಕ್ ಜಾಸ್ತಿ ಆಗುತ್ತೆ, ಕ್ಯಾಲರೀಸ್ ಇನ್ಕ್ರೀಸ್ ಆಗುತ್ತೆ. ಮೇ ಬಿ ಒಳ್ಳೆ ಆಯಿಲ್ ಯೂಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಚೂಸ್ ಮಾಡೋದು ನಿಮ್ಮ ಕೈಯಲ್ಲಿದೆ. ಯಾವ ಒಂದು ಹೋಟೆಲ್ಗೆ ಹೋಗ್ತೀರಾ, ಅಲ್ಲಿ ಫೆಸಿಲಿಟೀಸ್ ಏನಿದೆ, ಸೊ ಚೂಸ್ ಮಾಡಿ ತಗೊಳ್ಳೋದ್ರಿಂದ ಏನ್ ತೊಂದರೆ ಇಲ್ಲ. ಓಕೆ ಓಕೆ. ಈಗ ನಾನು ಹೇಳ್ದೆ ಓಟ್ಸ್ ಜೊತೆ ನಾನು ಜ್ಯೂಸ್ ಕುಡ್ದೆ ಅಂತ. ಆರೆಂಜ್ ಜ್ಯೂಸ್ ಅಲ್ಲಿ ನೀವು ಆರೆಂಜ್ ನ ಜ್ಯೂಸ್ ಮಾಡಿದ್ರೆ ನಾನು ಕೇಳಿರೋ ಪ್ರಕಾರ ಇಟ್ ವಿಲ್ ಕನ್ವರ್ಟ್ ಇಂಟು ಫ್ರುಕ್ಟೋಸ್ ಆಗಿ ಫುಲ್ ಕನ್ವರ್ಟ್ ಆಗುತ್ತೆ. ಇಟ್ಸ್ ನೀವು ಸಕ್ಕರೆ ತಿಂದಂಗೆನೆ ಲೆಕ್ಕ ಅಂತ. ಸೊ ಹೌ ಇಟ್ ಈಸ್ ಗುಡ್. ಸೊ ಅದಕ್ಕೆ ಹೇಳಿದೆ ನನ್ನ ಬ್ರೇಕ್ಫಾಸ್ಟ್ ನಿಮ್ ಬ್ರೇಕ್ಫಾಸ್ಟ್ ಎರಡು ಈಕ್ವಲ್ ಅಂತ ಹೇಳಿದ್ದೆ. ಅದು ನೀವೇನ್ ಹೇಳಿದ್ರಿ, ಜ್ಯೂಸ್ ತಗೊಂಡಿದ್ದೀನಿ ಅಂತ ಹೇಳಿದ್ರಿ. ಸೊ ಜ್ಯೂಸ್ ಅಂತ ಬಂದಾಗ ನೀವು ಅದರಲ್ಲಿ ಜಸ್ಟ್ ನೀವು ಆರೆಂಜ್ ನ ಪೀಲ್ ಅಷ್ಟೇ ಮಾಡೋದಲ್ದೆ ಟೇಸ್ಟ್ಗೋಸ್ಕರ ಯು ಮೇ ಆಡ್ ಸಮ್ ಶುಗರ್. ಆಡ್ ಮಾಡಿದ್ರು ಇಲ್ವೋ ಗೊತ್ತಿಲ್ಲ, ಬಟ್ ಜನರಲಿ ಆಡ್ ಮಾಡ್ತಾರೆ. ಸೊ ನೀವು ಆಲ್ರೆಡಿ ಫೈಬರ್ ಅನ್ನ ರಿಮೂವ್ ಮಾಡಿಬಿಟ್ಟು ಅದರಲ್ಲಿ ಇರುವಂತ ಇಂಪಾರ್ಟೆಂಟ್ ಥಿಂಗ್ ಏನಿದೆ ಅದನ್ನೇ ಹೊರಗೆ ಹಾಕ್ಬಿಟ್ಟು ನೀರನ್ನ ತಗೊಳ್ತಾ ಇದ್ರ. ದಟ್ ಈಸ್ ಶುಗರ್ ವಾಟರ್ ಅಂತ ನಾವು ಹೇಳ್ತೀವಿ, ಸುಕ್ರೋಸ್ ಅಂತ ಹೇಳ್ತೀವಿ. ಸೊ ಅದನ್ನ ಕನ್ಸ್ಯೂಮ್ ಮಾಡೋ ಬದಲು ಹೋಲ್ ಫ್ರೂಟ್ ಅನ್ನ ಕನ್ಸ್ಯೂಮ್ ಮಾಡಬೇಕು. ಇಮಿಡಿಯೇಟ್ಲಿ ನೀವು ತಗೊಳ್ತೀರಾ, ಪೀಲ್ ಮಾಡ್ತೀರಾ, ಪೀಲ್ ಮಾಡಿಬಿಟ್ಟು ತಿನ್ನೋದ್ರಿಂದ ಯು ವಿಲ್ ಗೆಟ್ ಬೆಟರ್ ನ್ಯೂಟ್ರಿಯನ್ಸ್. ಜ್ಯೂಸ್ಗಿಂತನೂ ನಾನು ಪ್ರಿಫರ್ ಮಾಡೋದು ಹೋಲ್ ಫ್ರೂಟ್ ಅನ್ನ ಕನ್ಸ್ಯೂಮ್ ಮಾಡೋದು. ಬಟ್ ಅದ್ರಲ್ಲಿ ನೀವು ಸಕ್ಕರೆ ಹಾಕ್ರಿ ಅಥವಾ ಬಿಡಿ, ಸೊ ದಟ್ ಈಸ್ ನೀವು ಜ್ಯೂಸ್ ಯಾವಾಗ ಮಾಡ್ತೀರಾ ಸೊ ಅದು ನಿಮ್ಗೆ ಫ್ರುಕ್ಟೋಸ್ ಕನ್ವರ್ಟ್ ಆಗೇ ಆಗುತ್ತೆ. ಯಾಕಂದ್ರೆ ಫೈಬರ್ ರಿಮೂವ್ ಮಾಡ್ತಾ ಇದ್ದೀರಾ. ನೀವು ನೋಡ್ಬೋದು ಜ್ಯೂಸ್ ಮಾಡುವಾಗ ನಾವು ಅಲ್ಲಿ ವೇಸ್ಟ್ ಹೊರಗಡೆ ಬರುತ್ತೆ. ಸೊ ಆ ವೇಸ್ಟ್ ಏನಿರುತ್ತೆ ಅದ್ರ ಮೇಲೆ ಇರುವಂತ ಥಿನ್ ಲೇಯರ್ ಆಗಿರುತ್ತೆ. ಈಗ ನಾವು ಆರೆಂಜ್ ಪೀಲ್ ಮಾಡಿದ್ಮೇಲೂ ಆ ಒಂದು ಏನಂತಾರೆ ಹೋಳು ಅಂತ ಹೇಳ್ತೀವಿ, ಅದ್ರ ಮೇಲೆ ಸ್ವಲ್ಪ ಲೈಟ್ ಆಗಿ ವೈಟಿಶ್ ಆಗಿ ಒಂದು ಕಂಟೆಂಟ್ ಇರುತ್ತೆ. ದಟ್ ಈಸ್ ಗುಡ್ ಫಾರ್ ಅವರ್ ಹೆಲ್ತ್. ಅದನ್ನು ನೀವು ರಿಮೂವ್ ಮಾಡಿಬಿಟ್ಟು ಜಸ್ಟ್ ಅದ್ರಲ್ಲಿ ಇರುವಂತ ಶುಗರ್ ಅನ್ನ ಕನ್ಸಂಪ್ಷನ್ ಮಾಡ್ತಾ ಇದ್ರ. ಅಂಡ್ ಅದ್ರ ಜೊತೆಗೆ ನೀವು ಸ್ವಲ್ಪ ಚಾಟ್ ಮಸಾಲ, ಸಕ್ಕರೆ ಹಾಕೊಂಡ್ಬಿಟ್ಟು ಕುಡಿದ್ಬಿಟ್ರೆ ಒನ್ ಆಫ್ ದ ಅನ್ಹೆಲ್ದಿಯೆಸ್ಟ್ ಫ್ರೂಟ್ ಜ್ಯೂಸ್ ಅಂತ ನಾನು ಹೇಳ್ತೀನಿ. ಸೊ ಬೆಟರ್ ಯು ಕ್ಯಾನ್ ಕನ್ಸ್ಯೂಮ್. ಟೈಮ್ ಕನ್ಸ್ಯೂಮಿಂಗು ಆಗಿರುತ್ತೆ, ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ವೇಸ್ಟ್ ಕೂಡ ಆಗುತ್ತೆ. ಸೊ ಬೆಟರ್ ವೇಸ್ಟ್ ಅಂಡ್ ಹೆಲ್ತ್ಗೂ ಬೇಕಾದ. ಈಗ ನಾವು ಫ್ರೂಟ್ ಕನ್ಸ್ಯೂಮ್ ಯಾಕೆ ಮಾಡ್ತಾ ಇದೀವಿ? ಟು ಗೆಟ್ ಬೆಟರ್ ನ್ಯೂಟ್ರಿಯನ್ಸ್. ಸೊ ಆ ನ್ಯೂಟ್ರಿಯನ್ಸೇ ಸಿಗ್ತಾ ಇಲ್ಲ ಅಂದ್ಮೇಲೆ ಆ ಎಫರ್ಟ್ಸ್ ಯಾಕೆ ಹಾಕ್ಬೇಕು? ಬೆಟರ್ ನೀವು ಒಂದು ಫ್ರೂಟ್ ಅನ್ನ ತಗೊಳ್ಳಿ, ಪೀಲ್ ಮಾಡಿ, ಪ್ರತಿಯೊಂದು ಬೈಟ್ ಅನ್ನ ಎಂಜಾಯ್ ಮಾಡಿ ತಿನ್ನಿ. ಅಂಡ್ ಇನ್ನೊಂದೇನ್ ಗೊತ್ತಾ, ಫ್ರೂಟ್ ಜ್ಯೂಸ್ ಮಾಡಿದಾಗ ನಾವು 2 ಆರೆಂಜಸ್ ಹಾಕಿದಾಗ 1 ಗ್ಲಾಸ್ ವರ್ಗೂ ಜ್ಯೂಸ್ ಬರುತ್ತೆ, ವಿಚ್ ಇಸ್ ರಿಚ್ ಇನ್ ಕ್ಯಾಲರೀಸ್. ಸೊ ಅಂಡ್ ಫಿಲ್ಲಿಂಗು ಆಗಿರೋದಿಲ್ಲ. ಬಟ್ ನಾವು ಜ್ಯೂಸ್ ಹಾಗೆ ಒಂದು ಹೋಲ್ ಫುಡ್ ತಿಂದಾಗ ಒಂದು ತಿಂದಿದಾಗ ನಮಗೆ ಫಿಲ್ಲಿಂಗ್ ಆಗುತ್ತೆ. ಯಾಕಂದ್ರೆ ನೀವು ಚೀವ್ ಮಾಡ್ತೀರಾ, ಪ್ರತಿಯೊಂದು ಎನ್ಸೈಮ್ ಅನ್ನ ನೀವು ಫೀಲ್ ಮಾಡ್ತೀರಾ. ಸೊ ನಿಮ್ಗೆ ಫಿಲ್ಲಿಂಗ್ ಕೂಡ ಅದು ಕೊಡುತ್ತೆ. ಸೊ ಬೆಟರ್ ನೀವು ಜ್ಯೂಸ್ ಮಾಡ್ಕೊಂಡು ಕ್ಯಾಲರೀಸ್ ಅಂದ್ರೆ ಡೆನ್ಸ್ ಆಗಿ ತಗೊಳ್ಳೋ ಬದಲು ಲೋ ಕ್ಯಾಲರಿಯಲ್ಲಿ ಒಂದು ಫ್ರೂಟ್ ಅನ್ನ ತಿಂದು ನ್ಯೂಟ್ರಿಯನ್ಸ್ ರಿಚ್ ಆಗಿರುತ್ತೆ, ಫಿಲ್ಲಿಂಗ್ ಆಗಿರುತ್ತೆ. ಬರೋ 1 ರಿಂದ 1.5 ಗಂಟೆ ನಿಮ್ಗೆ ಹಸಿವು ಕೂಡ ಆಗೋದಿಲ್ಲ, ವಿಚ್ ಇಸ್ ಗುಡ್ ಫಾರ್ ವೇಟ್ ಲಾಸ್, ವಿಚ್ ಇಸ್ ಗುಡ್ ಫಾರ್ ಅದರ್ ಹೆಲ್ತ್ ಇಶ್ಯೂಸ್ ಆಲ್ಸೋ. ಸೊ ಬೆಟರ್ ಹೋಲ್ ಫ್ರೂಟ್ ತಿನ್ನೋದು ಒಳ್ಳೇದು. ಸೊ ಇದು ಎಲ್ಲಾ ಫ್ರೂಟ್ಗೂ ಇದೇ ಫ್ರೂಟ್ ಅಂತಿಲ್ಲ, ಏನೇ ಫ್ರೂಟ್ ಅಂದ್ರೂ ನಾವು ಅದನ್ನ ಜ್ಯೂಸ್ ಮಾಡದೆ ಹಂಗೆ ತಿನ್ನೋದ್ರಿಂದನೇ ಬೆನಿಫಿಟ್ಸ್ ಜಾಸ್ತಿ. ಅದೇ ಹಂಗೆ ತಿನ್ನಿ ಅಂದ್ರೆ ನನಗೆ ಲಾಸ್ಟ್ ಟೈಮ್ ಇದೇ ಟಾಪಿಕ್ ಮೇಲೆ ನಾನೊಂದು ವಿಡಿಯೋ ಮಾಡಿದ್ದೆ ಇನ್ಸ್ಟಾ ಮೇಲೆ, ಇಟ್ ವಾಸ್ ಸೇಮ್ ಟಾಪಿಕ್. ಸೊ ಅಲ್ಲಿ ಕಮೆಂಟ್ ಬಂದಿತ್ತು ನನಗೆ, ಆಯ್ತು ಮೇಡಮ್ ಇನ್ ಮೇಲಿಂದ ಬಾಳೆಹಣ್ಣು ಕೂಡ ನಾನು ಸಿಪ್ಪೆ ಸಹಿತ ತಿಂತೀನಿ ಅಂತ. ಸೊ ಆ ತರ ಅರ್ಥ ಮಾಡ್ಕೊಳ್ಳೋದು ತುಂಬಾ ತಪ್ಪಾಗುತ್ತೆ. ಯಾವ ಫ್ರೂಟ್ ಅನ್ನ ನಾವು ಸಿಪ್ಪೆ ಸಮೇತ ತಿನ್ಬೇಕು, ಯಾವ್ದನ್ನ ಸುಲಿದು ತಿನ್ಬೇಕು, ಇಷ್ಟು ಬೇಸಿಕ್ ನಾಲೆಜ್ ನಮ್ಗಿದೆ ಅಲ್ವಾ? ಸೊ ಆಪಲ್ ಅನ್ನ ಕೆಲವೊಬ್ರು ಪೀಲ್ ಮಾಡಿ ತಿಂತಾರೆ, ವಿಚ್ ಇಸ್ ನಾಟ್ ಗುಡ್. ಇವಾಗ ಆಪಲ್ ಅಂತ ಬಂದಾಗ ನಾನು ಹೇಳ್ತಿರೋದು, ಇವಾಗಿನ ಅಡಲ್ಟ್ರೇಷನ್ಗೋ ಏನಕ್ಕೋ ಗೊತ್ತಿಲ್ಲ, ಬಟ್ ಅದ್ರಲ್ಲಿ ವ್ಯಾಕ್ಸ್ ಇರುತ್ತೆ. ಸೊ ಅದಕ್ಕೆ ತೆಗೆದು ತಿನ್ನೋದೇ ಒಳ್ಳೇದು ಅಂತ ಹೇಳ್ತಾರೆ. ನೀವು ವಾಶ್ ಮಾಡಿ ತಿನ್ಬಹುದು. ಲೈಕ್ ನೀವು ಡಬಲ್ ಕ್ಲೆನ್ಸಿಂಗ್ ಅಂತ ನಾವು ಹೇಳ್ತೀವಿ. ಸ್ವಲ್ಪ ಒಂದು ಪಾತ್ರೆಯಲ್ಲಿ
ಒಂದು ಸ್ವಲ್ಪ ನೀರು, ಸ್ವಲ್ಪ ಸೋಡಾ ಪುಡಿ ಹಾಕಿ ಒಂದ್ 2 ನಿಮಿಷ ಅದ್ರಲ್ಲಿ ಇಟ್ಟು ತೆಗೆದು ಚೆನ್ನಾಗಿ ವಾಶ್ ಮಾಡ್ಕೊಂಡು ತಿಂದ್ರೆ ನಿಮ್ಗೆ ವ್ಯಾಕ್ಸ್ ಹೋಗುತ್ತೆ. ಅಂಡ್ ಅದರಲ್ಲಿ ಏನ್ ಬೆರೆಸ್ತಾರಲ್ಲ ಫುಡ್ ಅಡಕ್ಟಿವ್ಸ್, ಅದು ಡೈಜೆಸ್ಟಬಲ್ ಇದೆ. ಸೊ ಇಟ್ ಈಸ್ ನಾಟ್ ಲೈಕ್ ಅದು ನಮ್ಮ ಬಾಡಿಗೆ ಹಾರ್ಮ್ಫುಲ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಏನ್ ಗೊತ್ತಾ, ನೀವು ಒಂದು ಫ್ರೂಟ್ ಆಪಲ್ ಅನ್ನ ಪೀಲ್ ಮಾಡಿ ಅದನ್ನ ತಿಂದಾಗ ಸಿಗೋ ನ್ಯೂಟ್ರಿಯನ್ಸ್ ವಿತ್ ವ್ಯಾಕ್ಸ್ ಆಗಿರುವಂತಹ ಆಪಲ್ ಅನ್ನ ತಿಂದಾಗ ಮೋರ್ ನ್ಯೂಟ್ರಿಷನ್ ಅದ್ರಲ್ಲೇ ಇರುತ್ತೆ. ಸೊ ವ್ಯಾಕ್ಸ್ ಹಾರ್ಮ್ ಮಾಡಲ್ಲ. ಇನ್ನು ನೋಡಿ, ನಾವು ಒಂದ್ಸರಿ ಹಾಗೆ ಅಂತೂ ತಿನ್ನೋದಿಲ್ಲ, 2 ಟೈಮ್ಸ್ ಆದ್ರೂ ನಾವು ವಾಶ್ ಮಾಡ್ತೀವಿ. ಒಂದು 50 to 20% ಅದರಿಂದ ರಿಮೂವ್ ಆಗಿರುತ್ತೆ. ಅಂಡ್ ಅದರಲ್ಲಿ ಹಾಕಿರುವಂತಹ ಫುಡ್ ಗ್ರೇಡ್ ಏನಿದೆ ಅದು ಓಕೆ ಇದೆ ಅಂತ ಹೇಳ್ಬೋದು. ಕೆಲವೊಂದು ಫುಡ್ ಗ್ರೇಡ್ ಡೈಜೆಸ್ಟಬಲ್ ಇರುತ್ತೆ, ಅದು ಬಾಡಿಗೆ ಯಾವುದೇ ರೀತಿ ಹಾರ್ಮ್ ಕೊಡೋದಿಲ್ಲ. ಸೊ ಅತಿಯಾಗಿ ಈಗ ಮಾರ್ಕೆಟ್ ಇಂದ ತಂದ್ಬಿಟ್ಟು ಹಾಗೆ ತಿನ್ನೋ ಬದಲು ಸ್ವಲ್ಪ ವಾಶ್ ಮಾಡ್ಕೊಂಡು ಕಟ್ ಮಾಡಿ ಇಮಿಡಿಯೇಟ್ಲಿ ತಿಂದ್ರೆ ಯು ವಿಲ್ ಗೆಟ್ ಗುಡ್ ನ್ಯೂಟ್ರಿಯನ್ಸ್. ಅಂಡ್ ಇದು ವ್ಯಾಕ್ಸ್ ಅಂತ ಬಂದ್ರೆ ಅದು ಈಗ ಅಷ್ಟೇ ಅಲ್ಲ, ತುಂಬಾ ದಿನಗಳಿಂದ ಇದೆ. ಐ ಥಿಂಕ್ 50 years ಬ್ಯಾಕ್ನು ಇತ್ತು ಅದು. ಜಸ್ಟ್ ಏನು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಷ್ಟೇ, ಜಸ್ಟ್ ಅದ್ರ ಲುಕ್ ಅನ್ನ ಎನ್ಹಾನ್ಸ್ ಮಾಡೋದಕ್ಕೆ. ಅಂಡ್ ಫುಡ್ ಡಿಪಾರ್ಟ್ಮೆಂಟ್ ಅಂತ ಇದ್ದಾಗ ಕೆಲವೊಂದು ಅಡಿಕ್ಟಿವ್ಸ್ ಅನ್ನ, ಪ್ರಿಸರ್ವೇಟಿವ್ಸ್ ಅನ್ನ ನಾವು ಕೊಡ್ಲೇಬೇಕಾಗುತ್ತೆ. ಇಟ್ ಈಸ್ ನಾಟ್ ಲೈಕ್, ಈಗ ಎಕ್ಸಾಂಪಲ್ ಅಂತ ಬಂದ್ರೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ಹೋಮ್ ಮೇಡ್ ಥಿಂಗ್ಸ್ ಅನ್ನ ರೆಡಿ ಮಾಡ್ತಾರೆ, ಇದರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲ ಅಂತ ಹೇಳ್ತಾರೆ. ಬಟ್ ದೇ ಡೋಂಟ್ ನೋ ದಟ್ ಅದರಲ್ಲಿ ಬಯೋ ಅವೈಲಬಿಲಿಟಿ ಅದ್ರದ್ದು ಕಡಿಮೆ ಆಗ್ತಾ ಬರುತ್ತೆ. ಕೆಲವೊಂದು ಎನ್ಸೈಮ್ಸ್ ಗಳ ರೀಪ್ರೊಡಕ್ಷನ್ ಆಗ್ತಾ ಇರುತ್ತೆ ಆ ಒಂದು ಪ್ರಾಡಕ್ಟ್ ಅಲ್ಲಿ. ಸೊ ಪ್ರಿಸರ್ವೇಟಿವ್ಸ್ ಇಸ್ ಮಸ್ಟ್. ಅದರಲ್ಲೂ ಕೂಡ ಏನು ಯಾವ ಗ್ರೇಡ್ ಯೂಸ್ ಮಾಡ್ತಾ ಇದಾರೆ ಅನ್ನೋದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಒಂದು ಫುಡ್ ಗ್ರೇಡ್ ಅಂತ ಬಂದಾಗ ಕೆಲವೊಂದಿಷ್ಟು ಅಲೌಡ್ ಇದೆ, ಕೆಲವೊಂದಿಷ್ಟು ಅಲೌಡ್ ಇಲ್ಲ. ಸೊ ಅದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ತಂದಾಗ ಅಥವಾ ಯಾವುದೇ ಒಂದು ಫುಡ್ ಅನ್ನ ತಂದಾಗ ವಾಶ್ ಮಾಡಿ ಸರಿಯಾಗಿ ನಾವು ನಮ್ಮ ಒಂದು ಹೆಲ್ದಿ ರೂಟೀನ್ ಅಲ್ಲಿ ಅದನ್ನ ಆಡ್ ಆನ್ ಮಾಡ್ಕೊಂಡ್ರೆ ಏನು ಅಷ್ಟು ತೊಂದರೆ ಇರೋದಿಲ್ಲ. ಈಗ ಫ್ರೂಟ್ ಜ್ಯೂಸ್ ಯಾರಿಗೆ ಒಳ್ಳೇದು, ಹಂಗೆ ಫ್ರೂಟ್ಸ್ ಯಾರಿಗೆ ಒಳ್ಳೇದು? ಫ್ರೂಟ್ ಜ್ಯೂಸ್ ಯಾರು ಕುಡಿಬೇಕು? ಫ್ರೂಟ್ ಜ್ಯೂಸ್ ನೋಡಿ, ಈಗ ಒಬ್ರು ಹೆಲ್ದಿ ಪರ್ಸನ್ ಇದ್ದಾರೆ, ಅವರಿಗೆ ಯಾವ್ದೇ ರೀತಿ ಹೆಲ್ತ್ ಗೋಲ್ ಇಟ್ಕೊಂಡಿಲ್ಲ, ಅವರು ಲೈಕ್ ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಈ ತರ ಏನು ಇಟ್ಕೊಂಡಿಲ್ಲ. ಅಂಡ್ ಯಾವಾಗಾದ್ರೂ ಒಂದ್ಸರಿ ಅವರು ಫ್ರೂಟ್ ಜ್ಯೂಸ್ ಕುಡಿತಾರ ಅಂದ್ರೆ ಏನ್ ತೊಂದರೆ ಇಲ್ಲ, ಅಷ್ಟು ಅದೇನ್ ಹಾರ್ಮ್ ಕೂಡ ಇಲ್ಲ. ಬಿಕಾಸ್ ಅದು ಫ್ರೂಟ್ ಜ್ಯೂಸ್ ಅಲ್ಲಿ ನೀವು ಫೈಬರ್ ರಿಮೂವ್ ಮಾಡ್ಬಿಟ್ಟು ಸಕ್ಕರೆ ನೀರು ಕುಡಿತಾ ಇದ್ರೆ, ಅಂಡ್ ಎಂಡ್ ಆಫ್ ದ ಟೈಮ್ ಸಕ್ಕರೆ ನೀರು ಅಷ್ಟೊಂದೇನು ಹಾರ್ಮ್ ಮಾಡೋದಿಲ್ಲ ದೇಹಕ್ಕೆ. ರೆಗ್ಯುಲರ್ಲಿ ಕುಡಿಯೋದ್ರಿಂದ ಹೆಲ್ದಿ ಪರ್ಸನ್ ಕೂಡ ಅನ್ಹೆಲ್ದಿ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಫ್ರೂಟ್, ಹೋಲ್ ಫ್ರೂಟ್ ಅಂತ ಬಂದ್ರೆ ಇಟ್ ಈಸ್ ಗುಡ್ ಫಾರ್ ಎವ್ರಿ ಒನ್ ಕ್ಯಾನ್ ಕನ್ಸ್ಯೂಮ್. ಇಷ್ಟ ಏನಪ್ಪಾ ಅಂದ್ರೆ ಡಯಾಬಿಟಿಕ್ ಅಂತ ಬಂದಾಗ ಕೆಲವೊಂದಿಷ್ಟು ಸ್ವೀಟ್ ಆಗಿರುವಂತ ಫ್ರೂಟ್ಸ್ ಅನ್ನ ಮಾಡ್ರೇಷನ್ ಅಲ್ಲಿ ತಗೊಳ್ಳಿ ಅಂತ ಹೇಳ್ತೀವಿ ನಾವು. ಫುಲ್ ಸ್ಟಾಪ್ ಮಾಡಿ ಅಂತ ಹೇಳಲ್ಲ, ಬಟ್ ಮಾಡ್ರೇಷನ್ ಅಲ್ಲಿ ತಗೋಬಹುದು. ಈಗ ಬನಾನಾ ಆಗಿರ್ಬೋದು, ಮ್ಯಾಂಗೋ ಸೀಸನ್ ಅಲ್ಲಿ ಬಂದಿದೆ, ಸೀಸನ್ ಅಲ್ಲಿ ಇರೋದನ್ನ ತಗೊಂಡ್ರೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ಈಗ ಬೇಸಿಗೆಗಾಲದಲ್ಲಿ ಮ್ಯಾಂಗೋ ಸಿಗುತ್ತೆ, ಚಳಿಗಾಲದಲ್ಲಿ ಮ್ಯಾಂಗೋ ತಿನ್ಲಾ ಮೇಡಮ್ ಅಂದ್ರೆ ಐ ವುಡ್ ಸೇ ನಾಟ್ ನೆಸೆಸರಿ. ನೀವು ಅದನ್ನ ಅದ್ ಬಿಟ್ಟು ಈಗ ಸೀಸನ್ ಅಲ್ಲಿ ಯಾವ್ದು ಸಿಗ್ತಾ ಇದೆ ಅದನ್ನ ತಗೊಳ್ಳಿ ಅಂತ ಹೇಳ್ತೇನೆ. ಬಿಕಾಸ್ ಅದನ್ನ ಪ್ರಿಸರ್ವ್ ಮಾಡ್ಕೊಂಡು ಬಂದಿರ್ತಾರೆ, ಸೊ ಅದು ಮ್ಯಾಟರ್ ಆಗುತ್ತೆ. ಅಂಡ್ ಈಗ ನಮ್ ಕಡೆ ಎಲ್ಲ ಟೀ ಕಾಫಿ ಸಿಕ್ಕಾಪಟ್ಟೆ ಜಾಸ್ತಿ. ಟಿಫಿನ್ ಗಿನ ಮುಂಚೆನೂ ಟೀ ಬೇಕು, ಟಿಫಿನ್ ಆದ್ಮೇಲೆ ಬೇಕು, ನನಗೂ ಕೂಡ ಬೇಕು. ಸೊ ಅದರಲ್ಲಿ ವಿತ್ ಮಿಲ್ಕ್ ಟೀ ಆರ್ ಕಾಫಿ ಒಳ್ಳೇದಾ ಅಥವಾ ವಿದೌಟ್ ಮಿಲ್ಕ್ ಟೀ ಆರ್ ಕಾಫಿ ಒಳ್ಳೇದಾ? ಇದು ಹೆಲ್ತ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ರು ಪರ್ಸನ್ ಇದ್ದಾರೆ, ಅವರು ವೆಯ್ಟ್ ಲಾಸ್ ಮಾಡ್ಕೋಬೇಕು, 1 ತಿಂಗಳಿಗೆ ಒಂದು ಟಾರ್ಗೆಟ್ ಅನ್ನ ಸೆಟ್ ಮಾಡಿದ್ದಾರೆ. ದೇ ವಾಂಟ್ ಟು ರೀಚ್ 4 kg ಫುಡ್ ಡೌನ್ ಮಾಡ್ಕೋಬೇಕು, ಕಡಿಮೆ ಮಾಡ್ಕೋಬೇಕು ಅಂತ ಇದ್ದಾರೆ. ಅಂಡ್ ಅವರಿಗೆ ನಾವು ರಿಸ್ಟ್ರಿಕ್ಷನ್ ಅಂತ ಬಂದಾಗ ಕಾಫಿ, ಟೀ ಎಲ್ಲವನ್ನ ಸ್ವಲ್ಪ ಕಡಿಮೆ ಮಾಡಕ್ ಹೇಳ್ತೀವಿ. ಬಟ್ ಐ ಆಮ್ ಎ ಹೆಲ್ದಿ ಇಂಡಿವಿಜುವಲ್, ನನಗೆ ಈಗ ಯಾವುದೇ ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಜರ್ನಿ ಅಲ್ಲಿಲ್ಲ. ಒಂದು ಹೆಲ್ದಿ ರುಟೀನ್ ಅನ್ನ ಫಾಲೋ ಮಾಡ್ತಾ ಇದ್ದೀನಿ, ಮನೇಲಿ ಮಾಡಿರುವಂತ ಅಡಿಗೆನ ಊಟ ಮಾಡ್ತಾ ಇದ್ದೀನಿ. ಸೊ ನನಗೆ 2 cup ಆಫ್ ಟೀ ವಿತ್ ಶುಗರ್ ವಿತ್ ಮಿಲ್ಕ್ ಇಸ್ ಫೈನ್ ಫಾರ್ ಮಿ. ನನಗೆ ಯಾವುದೇ ರೀತಿ ಡ್ಯಾಮೇಜ್ ಮಾಡೋದಿಲ್ಲ. ಯಾಕಂದ್ರೆ ನೀವು ಅದ್ರ ಜೊತೆಗೆ ಹೆಲ್ದಿ ಮೀಲನ್ನು ಕೂಡ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ. ಬಟ್ ಅದೇ ನಾನು ಈಗ ಹೊರಗಡೆ ಕಂಟಿನ್ಯೂಸ್ ಆಗಿ ಅನ್ಹೆಲ್ದಿ ಊಟವನ್ನ ತಗೊಳ್ತಾ ಇದ್ದೀನಿ, ಅದ್ರ ಜೊತೆಗೆ ಟೀ, ಕಾಫಿ ವಿತ್ ಶುಗರ್ ಅಂಡ್ ಮಿಲ್ಕ್ ಸ್ವಲ್ಪ ಡ್ಯಾಮೇಜ್ ಮಾಡಬಹುದು. ಸೊ ಕ್ಯಾಫೆನ್ ಇಂಟೇಕ್ ಅಂತ ಬಂದ್ರೆ ಯು ಕ್ಯಾನ್ ಕನ್ಸ್ಯೂಮ್. ಈಗ ತುಂಬಾ ಜನ ಹೇಳ್ತಾರೆ ಬ್ಲ್ಯಾಕ್ ಕಾಫಿ ತಗೊಳ್ಳಿ, ನಾಟ್ ನೆಸೆಸರಿ ಎಲ್ಲರಿಗೂ ಇಷ್ಟ ಆಗ್ಬೇಕು. ಇವನ್ ಐ ಕಾನ್ ಡ್ರಿಂಕ್ ಇಟ್. ಖಾಲಿ ಹೊಟ್ಟೆಯಲ್ಲಿ ಕಾಫಿ ತಗೊಳ್ಳೋದ್ರಿಂದ ನನಗೆ ಬ್ಲೋಟಿಂಗ್ ಫೀಲ್ ಆಗುತ್ತೆ, ಬೇರೆಯವ್ರಿಗೆ ಆಗೋದಿಲ್ಲ, ಬಟ್ ನನ್ಗೆ ಆಗುತ್ತೆ. ಸೊ ಐ ಕ್ಯಾನ್ ಅವಾಯ್ಡ್ ಇಟ್. ಅಂಡ್ ಮಿಲ್ಕ್ ಮತ್ತೆ ಟೀ ಕಾಂಬಿನೇಷನ್ ಆಸಿಡಿಕ್ ಅನ್ನ ಕಂಪೌಂಡ್ ಅನ್ನ ರಿಲೀಸ್ ಮಾಡುತ್ತೆ. ಬಟ್ ಯಾರ ಬಾಡಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೋ ಅವ್ರಿಗೆ ಏನು ತೊಂದರೆ ಆಗೋದಿಲ್ಲ. ಈಗ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಬೆಳಗಾವಿಯಲ್ಲಿ ಟೀಗೆ ಯಾವುದೇ ರೋಗನೇ ಬರೋದಿಲ್ಲ ಅಂತ ಹೇಳ್ತಾರೆ. ಟೀ ಕುಡಿಬೇಡಿ ಅಂದ್ರೆ ಅವರು ನಮ್ ಜೊತೆ ಮಾತಾಡೋದ್ ಬಿಟ್ಬಿಡ್ತಾರೆ, ನಿಮ್ಮನ್ನ ಬೇಕಾದ್ರೆ ಬಿಡ್ತೀನಿ, ಟೀ ಬಿಡೋದಿಲ್ಲ ಅಂತ ಹೇಳ್ತಾರೆ. ಸೊ ಇನ್ನು ಸೇಮ್ ಅನ್ನರ್ ನಾವು ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ಆಫ್ಟರ್ ಬ್ರೇಕ್ಫಾಸ್ಟ್ ಟೀ ತಗೊಳ್ತೀವಿ. ಬಟ್ ಎಷ್ಟು ತಗೊಳ್ತಾ ಇದ್ದೀವಿ,
ಅನ್ನೋದು ಮ್ಯಾಟ್ರ್ ಆಗುತ್ತೆ. ಟೀ ಒಳ್ಳೇದು ಅಂದ ತಕ್ಷಣ ದಿನವಿಡೀ ತಗೊಳ್ಳೋ ಬದಲು 2 ಟೈಮ್ಸ್ ತಗೊಳ್ಳೋದಂದ್ರೆ ಯಾವುದೇ ರೀತಿ ಹಾರ್ಮ್ಫುಲ್ ಆಗಿ ಇರೋದಿಲ್ಲ ಯಾರಿಗೂ ಕೂಡ. ಮಾಡ್ರೇಷನ್ ಇಸ್ ದ ಕೀ. ಯಾವುದು ಕೂಡ ಇಲ್ಲಿ ಫುಡ್ಡು ಸೂಪರ್ ಫುಡ್ ಇಲ್ಲ, ಯಾವುದು ಕೂಡ ಡೇಂಜರಸ್ ಫುಡ್ ಇಲ್ಲ. ಇನ್ನು ಮಿಲ್ಕ್ ಅಂತ ಬಂದಾಗ ಫುಲ್ ಡೇ ನೀವು ಆಲ್ರೆಡಿ ಮಿಲ್ಕಿ ಪ್ರಾಡಕ್ಟ್ಸ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಇದ್ರ, ಅದ್ರ ಜೊತೆಗೆ ಟೀ ಅಲ್ಲೂ ಕೂಡ ತಗೊಳ್ತಾ ಇದ್ರಂದ್ರೆ ಮೇ ಬಿ ಕ್ಯಾಲರಿ ಇಂಟೇಕ್ ಜಾಸ್ತಿ ಆಗಬಹುದು ನಿಮ್ದು. ಆದ್ರೆ ನೀವು ಫುಲ್ ಡೇ ಮಿಲ್ಕ್ ತಗೊಳ್ಳೋದೇ ಇಲ್ಲ. ಈಗ ಎಕ್ಸಾಂಪಲ್ ನಮ್ದು ಅಂತ ಬಂದ್ರೆ ನಾವು ಮಿಲ್ಕ್ ಕನ್ಸ್ಯೂಮ್ ಮಾಡೋದಿಲ್ಲ ಅಷ್ಟು ಟೀ ಕಾಫಿಯಲ್ಲಿ. ಸೊ ದಟ್ಸ್ ಫೈನ್. ಫುಲ್ ಡೇಲಿ ನೀವು 150 to 200 ml ಮಿಲ್ಕ್ ಕನ್ಸಂಪ್ಷನ್ ಮಾಡ್ತಾ ಇದ್ರೆ ಇನ್ಕ್ಲೂಡಿಂಗ್ ಟೀ ಕಾಫಿ, ಇಟ್ಸ್ ಫೈನ್, ಏನು ತೊಂದರೆ ಆಗಲ್ಲ. ಅಂಡ್ ಅವರು ಒಂದು ಹೆಲ್ತ್ ಕಂಡೀಷನ್ ಮೇಲೂ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಹೆಲ್ದಿ ಇಂಡಿವಿಜುವಲ್ಗೆ ಇದು ಯಾವುದು ಮ್ಯಾಟ್ರ್ ಆಗೋದಿಲ್ಲ, ಬಿಕಾಸ್ ಹೆಲ್ದಿ ಫುಡ್ ಅನ್ನ ಅವ್ರು ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ. ಸೊ ಬಾಡಿ ಅರ್ಗಿಸ್ಕೊಳ್ಳುತ್ತೆ. ಅಂಡ್ ಮುಂಚೆಯಿಂದನೂ ನಾವು ಅದನ್ನ ಕುಡ್ಕೊಂಡು ಬಂದಿರ್ತೀವಲ್ವಾ, ಸೊ ಏನ್ ತೊಂದರೆ ಆಗೋದಿಲ್ಲ. ಓಕೆ. ಅಂಡ್ ನವಡೇಸ್ ಇವಾಗ ಬುಲೆಟ್ ಕಾಫಿ ಅನ್ನೋದು ತುಂಬಾ ಟ್ರೆಂಡಿಂಗ್ ಅಂಡ್ ಫೇಮಸ್. ಅದು ಫೇಮಸ್ ಆಗಿರೋದು ಸೈಂಟಿಫಿಕಲಿನೋ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಇಂದನೋ ಗೊತ್ತಿಲ್ಲ. ಬಟ್ ಅದು ಇಸ್ ಇಟ್ ರಿಯಲಿ ಯೂಸ್ಫುಲ್? ಸಿ, ಕಾಫಿನ ನೀವು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ತಗೊಳ್ಳಿ, ಮಿಲ್ಕ್ ಜೊತೆ ತಗೊಳ್ಳಿ, ಅಥವಾ ಬುಲೆಟ್ ಕಾಫಿ ಮಾಡ್ಕೊಂಡು ತಗೊಳ್ಳಿ, ಅದರಲ್ಲಿ ಬಾಡಿ ತುಪ್ಪ ಹಾಕಿ ತುಪ್ಪ ಬಾಡಿಗೆ ಯಾವುದೇ ರೀತಿ ಡಿಫ್ರೆನ್ಸ್ ಗೊತ್ತಾಗಲ್ಲ. ಬಿಕಾಸ್ ಎಂಡ್ ಆಫ್ ದ ಗೊತ್ತಾಗಲ್ವಾ? ಹೌದು, ಇಟ್ ಈಸ್ ಒಂದು ಬಾಡಿ ಏನ್ ಮಾಡುತ್ತೆ, ಎಲ್ಲದರಲ್ಲೂ ಕೆಮಿಕಲ್ ಅನ್ನ ಫೈಂಡ್ ಮಾಡುತ್ತೆ. ಈಗ ನನಗೆ ಹೇಳ್ತಾರೆ, ಈಗ ಎಕ್ಸಾಂಪಲ್ ಶುಗರ್ ಜಾಗ್ರಿ ಅಂತ ಬಂದ್ರೆ ಶುಗರ್ ಅಂಡ್ ಜಾಗ್ರಿ ಬೋತ್ ಆರ್ ಡಿಫ್ರೆಂಟ್ ಅಂತ ಹೇಳ್ತಾರೆ. ಬಟ್ ಬಾಡಿಗೆ ಎರಡದ್ರಲ್ಲೂ ಸುಕ್ರಾಲೋಸೆ ಸಿಗುತ್ತೆ. ನಾನು ನನ್ನ ಕ್ಲೈಂಟ್ ಅಂತ ಬಂದಾಗ ನೀವು ಶುಗರ್ ಕ್ವಿಟ್ ಮಾಡಿದಿರಾ ಅಂತ ಕೇಳಿದ್ರೆ, ಹಾ ಮೇಡಮ್ ನಾನು ಶುಗರ್ ತಿನ್ನಂಗೆ ಇಲ್ಲ ರೀ, ಆದ್ರೆ ನಾನು ಸ್ವಲ್ಪ ಬೆಲ್ಲದ ಚಾ ಕುಡಿತೇನ್ರಿ. ಬಟ್ ದಟ್ ರಿಯಲಿ ಡಸಂಟ್ ಮೇಕ್ ಡಿಫ್ರೆನ್ಸ್. ಯಾಕಂದ್ರೆ ಎರಡದ್ರಲ್ಲೂ ಸುಕ್ರಾಲೋಸೆ ಬಾಡಿ ತಗೊಳ್ಳೋದು. ಹಾ, ಬಟ್ ಇನ್ ದ ಮ್ಯಾಟರ್ ಆಫ್ ಕಾಫಿ ಅಂತ ಬಂದಾಗ ಕಾಫಿ ಇಸ್ ಗುಡ್ ಫಾರ್ ಹೆಲ್ತ್. ಎಷ್ಟು? ಫುಲ್ ಡೇ ನಲ್ಲಿ 1 to 2 teaspoon, ನಾಟ್ ಟೇಬಲ್ ಸ್ಪೂನ್. ಸೊ ಹಾಗೆ ಅಂತ ಬಂದಾಗ ನೀವು ಅದನ್ನ ಬುಲೆಟ್ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀರಾ, ಆಡಿಂಗ್ ಘೀ ನ್ಯೂಟ್ರಿಯನ್ಸ್, ಅದರಲ್ಲಿ ಸ್ವಲ್ಪ ನ್ಯೂಟ್ರಿಷಿಯಸ್ ಆಗಿರುತ್ತೆ, ಯಾಕಂದ್ರೆ ಘೀ ಆಡ್ ಆನ್ ಮಾಡ್ತಾ ಇದ್ದೀರಾ. ಬಟ್ ಘೀ ಕೂಡ ಎಷ್ಟು ಆಡ್ ಮಾಡ್ತಾ ಇದ್ರೆ ಇದು ಕೂಡ ಮ್ಯಾಟರ್ ಆಗುತ್ತೆ. ನೀವು ಫುಲ್ 2 ಟೇಬಲ್ ಸ್ಪೂನ್ ಘೀ ಹಾಕ್ಬಿಟ್ಟು ಅಂಡ್ ಅದನ್ನ ಬುಲೆಟ್ ಕಾಫಿ ಅಂತ ಮಾಡ್ಕೊಂಡು ಕುಡಿತಾ ಇದ್ದೀರಾ ಅಂದ್ರೆ ಅದು ಅಷ್ಟು ವರ್ಕ್ ಆಗೋದಿಲ್ಲ. ಸ್ವಲ್ಪ ಕ್ವಾಂಟಿಟಿ ಅಂತ ಬಂದ್ರೆ ಯು ಕ್ಯಾನ್ ಆಡ್ ಹಾಫ್ ಟೀಸ್ಪೂನ್ ಆಫ್ ಘೀ ಅಂಡ್ ಹಾಫ್ ಟೀಸ್ಪೂನ್ ಆಫ್ ಕಾಫಿ. ಬುಲೆಟ್ ಕಾಫಿ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಗೆ ಎನರ್ಜಿ ಫೀಲ್ ಆಗುತ್ತೆ. ಬಟ್ ಸೇಮ್ ಥಿಂಗ್ ವಿತ್ ಬ್ಲ್ಯಾಕ್ ಕಾಫಿ ಆಲ್ಸೋ. ಸೊ ಅಷ್ಟು ಡಿಫ್ರೆನ್ಸ್ ಏನು ಇಲ್ಲ. ಬಟ್ ಇದನ್ನ ಎಲ್ಲರೂ ಕನ್ಸ್ಯೂಮ್ ಮಾಡ್ಬೋದಾ? ಹಾ, ಸೂಟ್ ಆದವ್ರು ಮಾಡ್ಬೋದು. ನಾನು ಆಗ್ಲೇ ಹೇಳಿದೆ, ನನಗೆ ಬ್ಲ್ಯಾಕ್ ಕಾಫಿ ಕುಡಿದಾಗ ಬ್ಲೋಟಿಂಗ್ ಆಗುತ್ತೆ. ಬಿಕಾಸ್ ಫ್ಯಾಮಿಲಿ ಹಿಸ್ಟ್ರಿ, ಜೆನೆಟಿಕ್ ಆಗಿ ನನ್ನ ಪೇರೆಂಟ್ಸ್ಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇಶ್ಯೂ ಇದೆ. ಸೊ ನನಗೆ ಬೇಗ ಟ್ರಿಗರ್ ಆಗ್ಬಿಡುತ್ತೆ. ಸೊ ಕಾಫಿ, ಬುಲೆಟ್ ಕಾಫಿ, ಬ್ಲ್ಯಾಕ್ ಕಾಫಿ, ಟೀ ಕಾಫಿ ಇದೇನೇ ಇದ್ರೂ ಕೂಡ ಕೆಲವೊಂದು ಟ್ರೆಂಡ್ ಮೇಲೆ ನಡೆಯುತ್ತೆ. ಬಟ್ ನಾವು ಮುಂಚೆಯಿಂದ ಅದನ್ನ ತಗೊಳ್ತಾ ಬಂದಿದೀವಿ ಅಂಡ್ ಅದರಿಂದ ನಮ್ಗೆ ಏನೋ ತೊಂದರೆ ಆಗ್ತಾ ಇಲ್ಲ ಅಂದ್ರೆ ನಾವು ಕನ್ಸ್ಯೂಮ್ ಮಾಡಬಹುದು. ಬಟ್ ನೀವೀಗ ಹೊಸ ಟ್ರೆಂಡ್ ಅನ್ನ ಫಾಲೋ ಮಾಡ್ತಾ ಇದ್ರೆ ಏನೋ ಒಂದ್ ಸ್ವಲ್ಪ ಚೇಂಜಸ್ ಆಗಿರ್ಲಿ ಅಂತ, ಅಂಡ್ ಆ ಟೈಮಲ್ಲಿ ನಿಮ್ಗೆ ಅದು ಡಿಸ್ಟರ್ಬ್ ಆಯ್ತು, ಗಟ್ಗೆ ಅಂದ್ರೆ ಹೊಟ್ಟೆಗೆ ಸ್ವಲ್ಪ ಡಿಸ್ಟರ್ಬ್ ಆಯ್ತು, ನಿಮ್ಮ ಮೋಷನ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಯ್ತು ಅಂದ್ರೆ ಐ ವುಡ್ ಸೇ ನೀವು ಅದನ್ನ ಕಂಟಿನ್ಯೂ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಬಿಕಾಸ್ ಅಷ್ಟು ಡ್ರಾಸ್ಟಿಕಲಿ ಡಿಫ್ರೆನ್ಸ್ ಏನು ಗೊತ್ತಾಗೋದಿಲ್ಲ. ಇನ್ಸ್ಟೆಡ್ ಆಫ್ ನೀವು ಬುಲೆಟ್ ಕಾಫಿ ತಗೊಳ್ಳೋ ಬದಲು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ 1 ಚಮಚ ತುಪ್ಪವನ್ನ ಹಾಗೆ ತಿಂದ್ರೆ ಬೆಟರ್ ಅಂತ ಹೇಳ್ಬೋದು. ಯಾಕಂದ್ರೆ ಎರಡು ಪದಾರ್ಥಗಳನ್ನ ಕಂಬೈನ್ ಮಾಡಿದಾಗ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ನ್ಯೂಟ್ರಿಷನ್ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಸೊ ನನಗೆ ಕೇಳಿದಾಗ ಪರ್ಸನಲಿ ನಾನು ಹೇಳೋದು, ಬುಲೆಟ್ ಕಾಫಿ ಬದಲು ನೀವೇನ್ ಮಾಡಿ, ಬೆಳಗ್ಗೆ ಖಾಲಿ ಹೊಟ್ಟೆಲಿ 1 ಚಮಚ ತುಪ್ಪವನ್ನ ತಗೊಳ್ಳಿ, ಅದ್ರ ಮೇಲೆ ಒಂದ್ ಸ್ವಲ್ಪ ಬೆಚ್ಚಗೆ ನೀರು ಕುಡಿರಿ. ಇದರಿಂದ ಸ್ವಲ್ಪ ಎನರ್ಜೆಟಿಕ್ ಫೀಲ್ ಆಗುತ್ತೆ, ಡ್ರೌಸಿನೆಸ್ ಇದ್ರೆ ಅದು ಹೋಗುತ್ತೆ, ಅಂಡ್ ಬಾಡಿ ಮತ್ತೆ ಸ್ಕಿನ್ ಮೇಲೆ ಸ್ವಲ್ಪ ಗ್ಲೋ, ಮಾಯಿಶ್ಚರ್ ಇರುತ್ತೆ. ಬಿಕಾಸ್ ಇಟ್ಸ್ ಹೆಲ್ದಿ. ಘೀ ಇಸ್ ಎ ಹೆಲ್ದಿ, ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ ಅದರಲ್ಲಿ. ಅಂಡ್ ಕಾಫಿ ಅಂತ ಬಂದಾಗ ನೀವು ಆಫ್ಟರ್ ವರ್ಕೌಟ್ ಆರ್ ಬಿಫೋರ್ ವರ್ಕೌಟ್ ನಿಮಗೆ ಸ್ವಲ್ಪ ಹಸಿವಾಗ್ತಾ ಇದೆ ಅಂದ್ರೆ ಬ್ಲ್ಯಾಕ್ ಕಾಫಿ ತಗೊಳ್ಳಿ, ಆರ್ ಯು ಕ್ಯಾನ್ ಟೇಕ್ ಮಿಲ್ಕ್ ಕಾಫಿ. ಹೆಂಗ್ ವರ್ಕ್ ಆಗುತ್ತೆ ನೋಡಿ, ರಾತ್ರಿ ಇಡೀ ನಾವು ಫಾಸ್ಟಿಂಗ್ ಅಲ್ಲಿ ಇರ್ತೀವಿ, ಸ್ವಲ್ಪ ಲೋ ಎನರ್ಜಿ ಇರುತ್ತೆ. ಯಾರಿಗೆ ಸ್ವಲ್ಪ ಎನೆಮಿಕ್ ಇರ್ತಾರೆ, ಹಿಮೋಗ್ಲೋಬಿನ್ ಡೌನ್ ಇರುತ್ತೆ, ಸ್ವಲ್ಪ ಸ್ಕಿನ್ ಡ್ರೈ ಇರುತ್ತೆ, ಅಂತವ್ರಿಗೆ ನಾವು ಈ ಸಜೆಷನ್ ಅನ್ನ ಕೊಡ್ತೀವಿ. ಆಯಿಲ್ ಪುಲ್ಲಿಂಗ್ ಕೊಡ್ತೀವಿ, ಇಲ್ಲಾಂದ್ರೆ ಡೈರೆಕ್ಟ್ ಘೀ ಕನ್ಸ್ಯೂಮ್ ಮಾಡೋದಕ್ಕೆ. ಹೌ ಡಿಫರೆಂಟ್ ಆರ್ ದೀಸ್ ಟು? ಕೋಕೋನಟ್ ಆಯಿಲ್ ಪುಲ್ಲಿಂಗ್ ಮಾಡ್ತಾರೆ.
ಕೋಕೋನಟ್ ಆಯಿಲ್ ನರಿಶ್ಮೆಂಟ್ ಕೊಡುತ್ತೆ, ಅದರಲ್ಲಿ ಆಂಟಿ ಆಕ್ಸಿಡೆಂಟ್ ಇದಿರುತ್ತೆ. ಆಮೇಲೆ ಅದ್ರದ್ದು ಸ್ಮೋಕ್ ಪಾಯಿಂಟ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಸೊ ಅದು ಅದು ಒಂಥರ ಬೆನಿಫಿಟ್ಸ್ ಅನ್ನ ಕೊಡುತ್ತೆ. ಸೊ ಕ್ಲೈಂಟಿಗೆ ಅಂದ್ರೆ ಒಬ್ಬ ಪರ್ಸನ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದ್ರ ಮೇಲೆ ನಾವು ಸಜೆಷನ್ ಕೊಡೋದು ತುಂಬಾ ಒಳ್ಳೇದಂತ ಅನ್ಸುತ್ತೆ. ಈಗ ಪರ್ಸನ್ ಬರ್ತಾ ಇದ್ದಾರೆ, ಅವರಿಗೆ ತುಂಬಾ ಅವರಿಗೆ ಡ್ರೈ ಸ್ಕಿನ್ ಇದೆ ಅಂಡ್ ಬಾಡಿಲಿ ಇನ್ಫ್ಲಮೇಷನ್ ಇದೆ ಅಂಡ್ ಅವರು ಸ್ವಲ್ಪ ಹಿಮೋಗ್ಲೋಬಿನ್ ಡೌನ್ ಇದೆ. ಈ ತರ ಕಂಡೀಷನ್ ಬಂದಾಗ ನಾವು ಘೀ ಆಯಿಲ್ ಪುಲ್ಲಿಂಗ್ ಅಥವಾ ಇಂಟೇಕ್ ಕೊಡ್ಬೋದು. ಈಗ ಯಾರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ, ಮೋಷನ್ ಸರಿಯಾಗಿ ಹೋಗೋದಿಲ್ಲ, ಅವರಿಗೆ ನಾವು ಕೋಕೋನಟ್ ಆಯಿಲ್ ಪುಲ್ಲಿಂಗ್ ಅಂತ ಕೊಡ್ಬೋದು. ಸೊ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನ್ ರಿಕ್ವೈರ್ಮೆಂಟ್ ಮೇಲೆ. ಈಗ ನಾನು ಎರಡೂ ಮಾಡೋದಿಲ್ಲ, ಬಟ್ ಐ ಆಮ್ ಹೆಲ್ದಿ ಬಿಕಾಸ್ ನನ್ನ ಬಾಡಿಗೆ ಸದ್ಯಕ್ಕೆ ಅದು ನೀಡಿಲ್ಲ. ಇನ್ ಫ್ಯೂಚರ್ ಚಳಿಗಾಲದಲ್ಲಿ ನನಗೆ ಇಫ್ ಐ ಫೀಲ್ ಡ್ರೈನೆಸ್ ಇನ್ಸೈಡ್ ದೆನ್ ಐ ಕ್ಯಾನ್ ಟೇಕ್ ಇಟ್. ಸೊ ಕ್ಲೈಮೇಟ್ ಕೂಡ ಮ್ಯಾಟರ್ ಆಗುತ್ತೆ, ಬಾಡಿ ಟೆಂಪ್ರೇಚರ್ ಮ್ಯಾಟರ್ ಆಗುತ್ತೆ. ಈಗ ಹಾಗೇನೆ ಪ್ರತಿಯೊಂದು ಆಹಾರ ಪದಾರ್ಥದ್ದು ಒಂದು ಪ್ರಕೃತಿ ಅಂತ ಬರುತ್ತೆ. ಈಗ ಫ್ರೂಟ್ದು ಒಂದು ನೇಚರ್ ಇರುತ್ತೆ, ಹಾಗೇನೆ ಆಯಿಲ್ಸ್ದು ಒಂದು ನೇಚರ್ ಇರುತ್ತೆ. ಹೀಟ್ ಕೆಲವೊಂದು ಪದಾರ್ಥಗಳು ನಿಮ್ಮ ಬಾಡಿಗೆ ಉಷ್ಣತೆ ಕೊಡುತ್ತೆ. ಸೊ ನಿಮ್ಮ ಬಾಡಿನೂ ಉಷ್ಣತೆಯಲ್ಲಿತ್ತು, ಪದಾರ್ಥನೂ ಉಷ್ಣತೆ ಇತ್ತು ಅಂದ್ರೆ ನಿಮ್ಮ ಬಾಡಿಲಿ ಡಿಹೈಡ್ರೇಷನ್ ಆಗುತ್ತೆ. ಸೊ ನಾವು ಅದನ್ನ ಮಿಸ್ ಮ್ಯಾಚ್ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ನೀವು ಆವಾಗಲೇ ಹೇಳ್ತಾ ಇದ್ರಲ್ಲ, ನಮ್ ಕಡೆ ಬರೋ ಪೇಷಂಟ್ಸ್ ಎಲ್ಲ ಜಾಸ್ತಿ ವೆಯ್ಟ್ ಲಾಸ್ ಅದಕ್ಕೆ ಎಲ್ಲ ಬರ್ತಾರೆ ಅಂತ. ಸೊ ಕರೆಕ್ಟ್ ವೆಯ್ಟ್ ಮೆಷರ್ ಮಾಡೋದು ಹೆಂಗೆ? ಇವಾಗ ನಾನು ವೇಯಿಂಗ್ ಮಷಿನ್ ಮೇಲೆ ನಿಂತ್ಕೋತೀನಿ, ನನಗೆ ಎಷ್ಟು ನಂಬರ್ ಅಂತ ತೋರಿಸುತ್ತೆ, ಅದು ಕರೆಕ್ಟಾ? ಇಲ್ಲ, ಅದು ಕರೆಕ್ಟ್ ಆಗಿರೋದಿಲ್ಲ. ಯಾಕಂದ್ರೆ ನಿಮ್ಮ ಬಾಡಿಯಲ್ಲಿ ವಿಸರಲ್ ಫ್ಯಾಟ್ ಬೇರೆ ಇರುತ್ತೆ, ಅನ್ಹೆಲ್ದಿ ಫ್ಯಾಟ್ ಬೇರೆ ಇರುತ್ತೆ, ಮಸಲ್ ಫ್ಯಾಟ್ ಬೇರೆ ಇರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ದಲ್ಲಿ 61, 71 ಒಂದು ನಂಬರ್ ತೋರಿಸ್ತಾ ಇದೆ ಅಂದ್ರಲ್ಲಿ ಅದರಲ್ಲಿ ನಾವು ಡಿವೈಡ್ ಮಾಡಬೇಕಾಗುತ್ತೆ. ಸೊ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ನಿಮಗೆ ವೇಟ್ ಗೊತ್ತಾಗಬೇಕು ಅಂದ್ರೆ ನೀವು BMR ಮಷಿನ್ ಥ್ರೂ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಆಕ್ಚುಲಿ ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿದೆ, ನಿಮಗೆ ನಿಜವಾಗ್ಲೂ ವೇಟ್ ಲಾಸ್ ಅವಶ್ಯಕತೆ ಇದೆಯಾ, ಅಥವಾ ನೀವು ಸ್ವಲ್ಪ BMI ನಿಯರ್ ಇದ್ದೀರೋ ಅಥವಾ ತುಂಬಾನೇ ನಿಮ್ಮ ಆರೋಗ್ಯ ಹಾಳಾಗಿದೆಯೋ, ವಿಸರಲ್ ಫ್ಯಾಟ್ ಜಾಸ್ತಿ ಇದೆಯಾ, ಇದೆಲ್ಲ ಗೊತ್ತಾಗುತ್ತೆ. ಅಂಡ್ ವಾಟರ್ ಪರ್ಸೆಂಟೇಜ್ ಬಾಡಿಯಲ್ಲಿ ಎಷ್ಟಿದೆ, ಮಸಲ್ ಫ್ಯಾಟ್ ಎಷ್ಟಿದೆ. ಸಪೋಸ್ ತುಂಬಾನೇ ಮಸಲ್ ವೀಕ್ ಇತ್ತು ಅಂದ್ರೆ ನಾವು ಮಸಲ್ ಬಿಲ್ಡಿಂಗ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಅಂಡ್ ನಿಮ್ಮ ಬಾಡಿ ಪರ್ಸೆಂಟೇಜ್ ಅಲ್ಲಿ ಫ್ಯಾಟ್ ನಾರ್ಮಲ್ ಇದೆ ಬಟ್ ಮಸಲ್ ಲಾಸ್ ಆಗಿದೆ ಅಂದ್ರೆ ಮಸಲ್ ಮೇಲೆ ಫೋಕಸ್ ಮಾಡಬೇಕು. ಫ್ಯಾಟ್ ಪರ್ಸೆಂಟೇಜು ಜಾಸ್ತಿ ಇದೆ ಅಂದ್ರೆ ಮಸಲ್ ಬಿಲ್ಡಿಂಗ್ ಪ್ಲಸ್ ಫ್ಯಾಟ್ ಕಡಿಮೆ ಆಗೋ ತರ ಡಯಟ್ ಪ್ಲಾನ್ ಅನ್ನ ಕೊಡ್ಬೇಕಾಗುತ್ತೆ. ಸೊ BMR ಇಸ್ ದ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ವೇಟ್ ಅಂತ ಬಂದ್ರೆ ಮಿಕ್ಸ್ ಆಫ್ ಬರುತ್ತೆ. ಈಗ ತುಂಬಾ ಜನ ಹೇಳ್ತಾರೆ ನಾರ್ಮಲ್ ನೋಡೋದಕ್ಕೆ ನಾರ್ಮಲ್ ಇರ್ತಾರೆ, ತುಂಬಾ ಸ್ಲಿಮ್ ಆಗಿರ್ತಾರೆ. ಜನರಲಿ ನನ್ನ ಸ್ಟಾಫ್ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಗೊತ್ತಾಗಿದ್ದೇನೆಂದ್ರೆ, ಮೇಡಮ್ ನನ್ಗೆ ಯಾಕೆ ಡಯಟ್ ಬೇಕು, ನಾನು ಹೆಲ್ದಿ ಆಗಿ ಇದ್ದೀನಲ್ಲ ಅಂತ ಹೇಳಿದ್ರು. ಸರಿ ಆಗಿದ್ರೆ ಮಷಿನ್ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳಿದೆ. ಅವಾಗ ಅವ್ರದ್ದು ವೇಟ್ ಬಂದ್ಬಿಟ್ಟು ನಾರ್ಮಲ್ ಇದೆ, ಅಂದ್ರೆ BMI ಕರೆಕ್ಟ್ ಆಗಿ ತೋರಿಸ್ತಾ ಇದೆ. BMI ನಾವು ಹೇಗೆ ಚೆಕ್ ಮಾಡ್ತೀವಿ, ಒಂದು ಆಪ್ ಮೂಲಕ ಅಥವಾ ಒಂದು ವೆಬ್ಸೈಟ್ ಮೂಲಕ 18 to 20 ಒಳಗಡೆ ಬಂದಿದೆ ಅವ್ರದ್ದು. ಸೊ ಶಿ ಈಸ್ ಟೆಲ್ಲಿಂಗ್ ಲೈಕ್ ನಾನು ಹೆಲ್ದಿ ಇದೆ ಮೇಡಮ್ ಅಂತ. ಸೊ ಸರಿ ಆಗಿದ್ರೆ ನಿಂತ್ಕೊಳ್ಳಿ ಅಂತ. ಅವ್ರ ಬಾಡಿಯಲ್ಲಿ ಏನಾಗಿತ್ತು ಗೊತ್ತಾ, ಮಸಲ್ ಲಾಸ್ ತುಂಬಾ ಆಗಿತ್ತು. ಅವರು ಒಂದು ಅನ್ಹೆಲ್ದಿ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ಕೊಂಡು ವೇಟ್ ಲಾಸ್ ಮಾಡ್ಕೊಂಡಿದ್ರು. ಮಸಲ್ ಲಾಸ್ ಆಗ್ಬಿಟ್ಟು ಬಾಡಿ ಸ್ಯಾಗಿ ಇದೆ ಅಂಡ್ ಫ್ಯಾಟ್ ಪರ್ಸೆಂಟೇಜ್ ಹಾಗೆ ಇದೆ, 28% ಬಂತು ಫ್ಯಾಟ್, ವಿಚ್ ಇಸ್ ನಾಟ್ ರೆಕಮೆಂಡೆಡ್. ಸೊ ಆವಾಗ ನಾನು ಅವರಿಗೆ ಹೇಳಿದೆ, ನೋಡೋದಕ್ಕೆ ಸಣ್ಣ ಇದ್ದೀರಾ ಅದು ಇಂಪಾರ್ಟೆಂಟ್ ಅಲ್ಲ, ಆಕ್ಚುಲಿ ಒಳಗಡೆ ಏನ್ ನಡೀತಾ ಇದೆ ಅಂತ ಗೊತ್ತು ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಬಾಡಿ ಟೋಟಲ್ ವೇಟ್ ಅಂತ ಬಂದಾಗ ನಾವು ಡಿವೈಡ್ ಮಾಡಿ ನೋಡ್ಬೇಕು. ಈಗ ಒಂದ್ ಅಂಕಿ ತೋರಿಸ್ತಾ ಇದೆ ಅಂದ್ರೆ ನಾನು ಹೆಲ್ದಿ ಇದ್ದೀನಿ ಅಂತ ಅಲ್ಲ. ಈಗ ಆ ಪರ್ಸನ್ ಅನ್ನ ನೋಡಿದ್ರೆ ಇವನ್ ಯು ವಿಲ್ ಫೀಲ್ ಲೈಕ್ ಅವ್ರು ಹೆಲ್ದಿನೇ ಇದಾರಲ್ಲ ಅಂತ, ಬಟ್ ಅವ್ರ ಬಾಡಿಲಿ ಮಸಲ್ ತುಂಬಾ ಕಡಿಮೆ ಇದೆ. ಇನ್ ಫ್ಯೂಚರ್ ಅಲ್ಲಿ ಅವ್ರಿಗೆ ಏನಾಗುತ್ತೆ, ಮಸಲ್ ಲಾಸ್ ಆದಾಗ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬರುತ್ತೆ, ಎದ್ದೇಳೋಕೆ ಕುತ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ, ನ್ಯೂಟ್ರಿಷನ್ ಹಿಂಡರ್ ಆಗುತ್ತೆ. ಅದು ಅವ್ರಿಗೆ ಇವಾಗ ಗೊತ್ತಾಗಲ್ಲ, ಬರ್ತಾ ಬರ್ತಾ ದಿನೇ ದಿನೇ ಹೋದಾಗಿ ಗೊತ್ತಾಗುತ್ತೆ. ಸೊ ನಾವು ಈಗ ಅವ್ರದ್ದು ಟಾರ್ಗೆಟ್ ಅಂತ ಬಂದ್ರೆ ನಾವು ಫ್ಯಾಟ್ ಅನ್ನ ಕಡಿಮೆ ಮಾಡಿಸ್ಬೇಕು, ಮಸಲ್ ಬಿಲ್ಟ್ ಆಗೋದಕ್ಕೆ ಸ್ಟ್ರೆಂಥನಿಂಗ್ ವರ್ಕೌಟ್ಸ್ ಆಗಿರ್ಬೋದು, ಒಂದು ಪ್ರೋಟೀನ್ ರಿಚ್ ಡಯಟ್ ಅನ್ನ ಪ್ರಿಫರ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ವೇಟ್ ಅಂತ ಬಂದ್ರೆ ಬರೀ ವೇಟ್ ಅನ್ನ ಮಾತ್ರ ನೋಡೋ ಹಾಗಿಲ್ಲ. ಯಾವ ತರ ವೇಟ್ ಲಾಸ್ ಮಾಡೋದು ಒಳ್ಳೇದು ಅಂಡ್ ಯಾವ ತರ ವೇಟ್ ಲಾಸ್ ಮಾಡಬಾರ್ದು? ಲೈಕ್ ವೇಟ್ ಲಾಸ್ ನಾನು ಮಾಡ್ತೀನಿ ಅಂದ್ರೆ ಉಪವಾಸ ಇದ್ಬಿಡ್ತಾರೆ, ಉಪವಾಸ ಇದ್ದು ನಂಗೆ ಫ್ಯಾಟ್ ಲಾಸ್ ಆಯ್ತು, ಸಣ್ಣಗಾಗಿದ್ದೀನಿ ನೋಡೋ, ಏನ್ ಮಾಡಿದೆ ಅಂದ್ರೆ ಉಪವಾಸ ಇದೆ. ಇಸ್ ಇಟ್ ಕರೆಕ್ಟ್? ಫಸ್ಟ್ ನಾನು ಏನ್ ಮಾಡಬಾರ್ದು ಅನ್ನೋದನ್ನ ಹೇಳ್ತೇನೆ. ವೇಟ್ ಲಾಸ್ ಅನ್ನೋ ಹೆಸರಲ್ಲಿ ಕಡಿಮೆ ಊಟ ಮಾಡಬಾರ್ದು, ಉಪವಾಸ ಮಾಡಬಾರ್ದು ಅಂಡ್ ಶಾರ್ಟ್ ಕಟ್ಸ್ ಅಲ್ಲಿ ಹೋಗ್ಬಾರ್ದು. ಸಪೋಸ್ ಈಗ ನಾನು ನನ್ನ ಕ್ಲೈಂಟ್ ಬಂದ್ರೆ ಒಂದೇ ಪ್ರಶ್ನೆ ಕೇಳ್ತೀನಿ, ಎಷ್ಟು ವೇಟ್ ಲಾಸ್ ಮಾಡ್ಕೋಬೇಕು? ಮೇಡಮ್ ಒಂದು 10 kg ಕಡಿಮೆ ಆಗ್ಬೇಕ್ರಿ ಅಂತ ಹೇಳ್ತಾರೆ. ಸೊ ಈ 10 kg ಗೇನ್ ಆಗೋದಕ್ಕೆ ಎಷ್ಟು ಟೈಮ್ ಹಿಡೀತು? ಮೇಡಮ್ 4 to 5 months ಬೇಕಾಯ್ತು.
ಸರಿ ಆಗಿದ್ರೆ ಕಡಿಮೆ ಆಗೋದಕ್ಕೂ ಅಷ್ಟೇ ಟೈಮ್ ಬೇಕಾಗುತ್ತೆ. ಕಡಿಮೆ ಆಗೋದಕ್ಕಿನ್ನ ಇನ್ಫ್ಯಾಕ್ಟ್ ಜಾಸ್ತಿ ಬೇಕು. ಅದಕ್ಕೆ ಅವ್ರಿಗೆ ಅಷ್ಟು ಹೇಳಿದ್ರೆ ಭಯ ಪಡ್ತಾರೆ. ದೇ ವಾಂಟ್ ಕ್ವಿಕ್ ರಿಸಲ್ಟ್. ತಿಂಗಳಿಗೆ 5 kg 10 kg 15 kg ವೇಟ್ ಲಾಸ್ ಆಗುತ್ತೆ ಅಂದ್ರೆ ಅವರು ಅಟ್ರಾಕ್ಟ್ ಆಗಿಬಿಡ್ತಾರೆ. ಆ ಒಂದು ಅನ್ಹೆಲ್ದಿ ರೂಟೀನ್ ಅನ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಫ್ಯಾಟ್ ಬರ್ನರ್ಸ್, ಶೇಕ್ಸ್, ಆಮೇಲೆ ಈ ಮೆಡಿಸನ್ಸ್ ಏನ್ ಇವಾಗ ಬರ್ತಾ ಇದೆ. ನಾನು ಕೇಳಿದ್ದು ಜಾಸ್ತಿ ಈ ಫುಡ್ ರಿಪ್ಲೇಸ್ಮೆಂಟ್ ಸಪ್ಲಿಮೆಂಟ್ಸ್ ಅಂತ. ನಾನು ಎಷ್ಟೊಂದು ಜನ ನೋಡಿದ್ದೀನಿ, ಅವ್ರಿಗೆ ವೇಟ್ ಲಾಸ್ ಅಂತ ರಾತ್ರಿ ಅಥವಾ ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿ ದೇ ವಿಲ್ ಡ್ರಿಂಕ್ ಸಮಥಿಂಗ್. ಅಂತವ್ರಿಗೆ ನಂದೊಂದು ಪ್ರಶ್ನೆ ಏನಂದ್ರೆ, ಜೀವನ ಪರ್ಯಂತ ಹೀಗಿರಕ್ಕಾಗತ್ತಾ? ಇಸ್ ಇಟ್ ಪಾಸಿಬಲ್? ಈಗ ನಾನು 20 kg ಲಾಸ್ ಮಾಡ್ಕೊಂಡಿದ್ದೀನಿ, ಮಾರ್ನಿಂಗ್ ಅಂಡ್ ನೈಟ್ ಊಟ ಬಿಟ್ಟಿದ್ದೀನಿ, ಶೇಕ್ಸ್ ಕುಡಿತಾ ಇದ್ದೀನಿ ಅಂಡ್ ಮಧ್ಯಾಹ್ನಕ್ಕೆ ಮಾತ್ರ ಲಂಚ್ ತಗೊಳ್ತಾ ಇದ್ದೀನಿ. ಎಷ್ಟು ದಿನದವರೆಗೆ ನಾನು ಇದನ್ನ ತಗೋಬಹುದು? ಇದು ಅವರು ಲೆಕ್ಕಾಚಾರ ಹಾಕೋದು ತುಂಬಾ ಇಂಪಾರ್ಟೆಂಟ್. ಈಗ ಯಾರ್ಯಾರು ಬಂದು ಏನೇನೋ ಹೇಳ್ತಾರೆ, ಅದಕ್ಕಿಂತ ನಾನು ಸ್ವತಃ ನನಗೆ ಏನ್ ಟಾರ್ಗೆಟ್ ಇದೆ, ನಾನು ಯಾವ ಮೆಥಡ್ ಅನ್ನ ಯೂಸ್ ಮಾಡಬೇಕು ಅನ್ನೋದು ಒಬ್ಬ ಮನುಷ್ಯನಿಗೆ ಗೊತ್ತಿರಬೇಕು. ಈಗ ಶೇಕ್ಸು, ಸ್ಮೂತೀಸು, ಫ್ಯಾಟ್ ಬರ್ನರ್ಸು ಇದೆಲ್ಲ ತಾತ್ಕಾಲಿಕ. ನೀವು ಎಲ್ಲಿವರೆಗೂ ಯೂಸ್ ಮಾಡ್ತಿರೋ ಅಲ್ಲಿವರೆಗೂ ಮಾತ್ರ ನಿಮಗೆ ಅದು ರಿಸಲ್ಟ್ ಕೊಡುತ್ತೆ. ಯಾಕಂದ್ರೆ ಅದು ಸಟೈಟಿ ಅಂದ್ರೆ ನಿಮಗೆ ಅದು ಫಿಲ್ಲಿಂಗ್ ಮಾಡುತ್ತೆ ಅಂಡ್ ಹಸಿವಾಗದೇ ಇರೋ ತರ ನೋಡ್ಕೊಳುತ್ತೆ. ಒಂದ್ಸರಿ ನೀವು ಅದನ್ನ ಬಿಟ್ಟು ನಾರ್ಮಲ್ ಊಟಕ್ಕೆ ಬಂದ್ರೆ ಆಟೋಮೆಟಿಕ್ಲಿ ಡ್ರಾಸ್ಟಿಕಲಿ ನಿಮ್ದು ವೇಟ್ ಏನಾಗುತ್ತೆ. ಸಪೋಸ್ ಮುಂಚೆ ನೀವು 3 kg ಡೌನ್ ಮಾಡ್ಕೊಂಡಿದ್ರೆ 1 ತಿಂಗಳಲ್ಲಿ, ಆಮೇಲೆ 6 ತಿಂಗಳಿಗೆ ಏನಾಗುತ್ತೆ. ನನ್ನ ಹತ್ರ ನಂಬರ್ ಆಫ್ ಕ್ಲೈಂಟ್ಸ್ ಬರ್ತಾರೆ, ಎಲ್ಲ ಆರೋಗ್ಯವನ್ನ ಹಾಳು ಮಾಡ್ಕೊಂಡು ಬಂದಿರೋರೆ ನನ್ನ ಹತ್ರ ಜಾಸ್ತಿ. ಮೇಡಮ್, ನಾನು ಮುಂಚೆ ಶೇಕ್ಸ್ ತಗೊಂಡಿದ್ದೆ, 20 kg ಕಡಿಮೆ ಮಾಡ್ಕೊಂಡೆ, ಈಗ 25 kg ಜಾಸ್ತಿ ಆಗಿದೆ. ನಾನು ಶೇಕ್ಸ್ ತಗೊಂಡೆ, ನನಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಯ್ತು, ನನಗೆ ಕಿಡ್ನಿ ಡಯಾಲಿಸಿಸ್ ಆಯ್ತು. ಬಿಕಾಸ್ ವಾಟ್ ಇಟ್ ಇಸ್, ಅದು ದೇಹದಲ್ಲಿ ಏನ್ ಮಾಡ್ತಾ ಇದೆ ಅನ್ನೋದನ್ನ ಯಾರು ನೋಡ್ತಾ ಇಲ್ಲ. ಸೊ ವೇಟ್ ಲಾಸ್ ಯಾವಾಗ ಆಗುತ್ತೆ ಅಂದ್ರೆ ನಿಮ್ ಬಾಡಿಗೆ ಬೇಕಾದಂತ ನ್ಯೂಟ್ರಿಷನ್ ಅನ್ನ ನೀವು ದೇಹಕ್ಕೆ ಕೊಟ್ಟಾಗ ಬಾಡಿ ಮೆಟಬಾಲಿಸಮ್ ಏನು ಸ್ಲೋ ಆಗಿರುತ್ತೆ ಅದು ಫಾಸ್ಟ್ ಆಗುತ್ತೆ. ಮೆಟಬಾಲಿಸಮ್ ಫಾಸ್ಟ್ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ನಿಮ್ಮ ಬಾಡಿಲಿ ಕ್ಯಾಲರೀಸ್ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಇವಾಗ ಏನಾಗ್ತಾ ಇದೆ, ನಿಮ್ ಮೆಟಬಾಲಿಸಮ್ ಡೌನ್ ಇದೆ, ಕ್ಯಾಲರೀಸ್ ಬರ್ನ್ ಆಗ್ತಾ ಇಲ್ಲ. ಸೊ ಕ್ಯಾಲರೀಸ್ ಬರ್ನ್ ಆಗ್ತಾ ಇಲ್ಲ ಅಂದ ತಕ್ಷಣ ನೀವು ಊಟ ಮಾಡಿದ್ದು ಫ್ಯಾಟ್ ಅಲ್ಲಿ ಸ್ಟೋರ್ ಆಗ್ತಾ ಇದೆ. ಸೊ ಯಾವಾಗ್ಲೂ ವೇಟ್ ಲಾಸ್ ಅಂತ ಬಂದಾಗ ರೂಟ್ ಕಾಸ್ ಮೇಲೆ ನಾವು ಅನಲೈಸ್ ಮಾಡ್ಬೇಕು. ಯಾಕೆ ನನ್ನ ವೇಟ್ ಜಾಸ್ತಿ ಆಗ್ತಾ ಇದೆ? ವೆದರ್ ನಾನು ಅನ್ಹೆಲ್ದಿ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ ಅದಕ್ಕಾಗ್ತಾ ಇದೆಯೋ, ಹೊರಗಡೆ ಜಂಕ್ಸ್ ತುಂಬಾ ತಿಂತಾ ಇದ್ದೀನಿ ಅದಕ್ಕಾಗ್ತಾ ಇದೆಯೋ, ಅಥವಾ ನನಗೆ ಒಂದು ಮೆಟಬಾಲಿಕ್ ಡಿಸಾರ್ಡರ್ ಇದೆ ಲೈಕ್ ಡಯಾಬಿಟಿಕ್, ಥೈರಾಯ್ಡ್ ಅಥವಾ ಇನ್ನೇನೋ ಒಂದು ಕಂಡೀಷನ್ ಇದೆ, ಅದಕ್ಕೆ ಮೆಡಿಸನ್ ತಗೊಳ್ತಾ ಇದ್ದೀನಿ, ಅದಕ್ಕೋಸ್ಕರ ಅದು ವೇಟ್ ಗೇನ್ ಆಗ್ತಾ ಇದೆ. ಸೊ ಇದು ನಿಮಗೆ ಗೊತ್ತಿರಬೇಕು. ಅಂಡ್ ಯಾವ ಪ್ಯಾಟರ್ನ್ ಒಳ್ಳೇದು ಅಂತ ಬಂದ್ರೆ, ಈಗ ನೀವು ಮನೇಲಿ ಏನು ಊಟ ಮಾಡ್ತಿರಲ್ಲ ಅದು 70% ನಿಮ್ ಡಯಟ್ ಅಲ್ಲಿ ಇರಲೇಬೇಕು. ಈಗ ನೀವು ಸಪೋಸ್ ಈಗ ನಮ್ ಕಡೆ ಅಂತ ಬಂದ್ರೆ ನಾವು ಜೋಳದ ರೊಟ್ಟಿ ತಿಂತೀವಿ, ಚಪಾತಿ ತಿಂತೀವಿ, ಅನ್ನ, ಸಾಂಬಾರು, ಅವಲಕ್ಕಿ, ಉಪ್ಪಿಟ್ಟು ಇದೆಲ್ಲ ಇರುತ್ತೆ. ಡಯಟ್ ಅಲ್ಲೂ ಅದೇ ಇರಬೇಕು. ಜಸ್ಟ್ 25% ನೀವು ಫುಡ್ ಅನ್ನ ಚೇಂಜ್ ಮಾಡ್ಕೋಬೇಕು. ಚೇಂಜ್ ಇನ್ ದ ಸೆನ್ಸ್ ಕಾಂಬಿನೇಷನ್ ಅನ್ನ ಚೇಂಜ್ ಮಾಡಬೇಕು. ಡಸಂಟ್ ಮೀನ್ ದಟ್ ನೀವು ಊಟ ಕಡಿಮೆ ಮಾಡಬೇಕು, ಒಂದ್ ಹೊತ್ತಿನ ಊಟವನ್ನ ಬಿಡಬೇಕು, ಇಲ್ಲ. ಎಂಡ್ ಆಫ್ ದ ಡೇ ನಮ್ ಬಾಡಿಗೆ ಏನ್ ಬೇಕು? ಊಟ ಬೇಕಾ, ನ್ಯೂಟ್ರಿಯನ್ಸ್ ಬೇಕಾ? ವಿ ನೀಡ್ ನ್ಯೂಟ್ರಿಯನ್ಸ್. ಈಗ ಹಾಗೆ ಊಟನೇ ಬೇಕು ಅಂತ ಅಂದ್ರೆ ಪಿಜ್ಜಾ, ಬರ್ಗರ್ ತಿಂದ್ರು ಕೂಡ ಹೊಟ್ಟೆ ತುಂಬುತ್ತೆ. ಮತ್ತೆ ಯಾಕೆ ನಮ್ಮ ಆರೋಗ್ಯ ಹಾಳಾಗುತ್ತೆ? ಯಾಕಂದ್ರೆ ನಾವು ಊಟದಲ್ಲಿ ಸಿಗುವಂತ ನ್ಯೂಟ್ರಿಯನ್ಸ್ ಅಲ್ಲಿ ಸಿಗ್ತಾ ಇಲ್ಲ. ಹಾಗಿದ್ದಾಗ ಯಾವಾಗ ಒಬ್ಬ ಮನುಷ್ಯ ಉಪವಾಸ ಮಾಡ್ತಾನೋ ಅವನು ಆ ದಿನಕ್ಕೆ ಬೇಕಾದಂತ ನ್ಯೂಟ್ರಿಷನ್ ನ ಕಳ್ಕೊಳ್ತಾ ಇದ್ದಾನೆ ಅನ್ನೋದನ್ನ ಮರಿಬಾರ್ದು. ಅಂಡ್ ಯಾವಾಗ ಉಪವಾಸ ಮಾಡ್ತೀವೋ ಆವಾಗ ಮಸಲ್ ಲಾಸ್ ಸ್ಟಾರ್ಟ್ ಆಗುತ್ತೆ. ಹಾಗಂತ ಉಪವಾಸ ಮಾಡಬಾರ್ದು ಅಂತ ಅಲ್ಲ, ವಾರದಲ್ಲಿ ಒಂದಿನ ಮಾಡ್ಬೋದು, ಒಂದು ಗಟ್ಟಿಗೆ ಒಂದು ರೆಸ್ಟ್ ಅಂತಾನೋ, ಅಥವಾ ವಾರದಲ್ಲಿ ಒಂದಿನ ನಾನು ಹೊರಗಡೆ ತಿಂದಿದ್ದೀನಿ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಅಂತಾನು ವಾರದಲ್ಲಿ ಒಂದಿನ ಫೈನ್. ಬಟ್ ತುಂಬಾ ಜನ ವೇಟ್ ಲಾಸ್ಗೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ, ಬ್ರೇಕ್ಫಾಸ್ಟೇ ತಗೊಳ್ಳೋದಿಲ್ಲ. ಬಟ್ ಅವ್ರಿಗೆ ಗೊತ್ತಿಲ್ಲ ಬ್ರೇಕ್ಫಾಸ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ. ನಮ್ ದೇಹಕ್ಕೆ ಪೂರ್ತಿ ದಿನದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ಸ್, ವೈಟಮಿನ್ಸ್, ಮಿನರಲ್ಸ್ ಇದೆಲ್ಲ ಬೇಕು. ಊಟ ಬಿಟ್ಟಾಗ ಎಲ್ಲಿಂದ ಬರುತ್ತೆ? ಈಗ ನಮ್ಗೆ ಊಟ ಬೇಡ ಅಂದ್ರೆ ನಾವು ಅಗೇನ್ ವಿ ಹ್ಯಾವ್ ಟು ಗೋ ಫಾರ್ ಸಪ್ಲಿಮೆಂಟ್ಸ್ ಓನ್ಲಿ. ಇಲ್ಲ, ಊಟ ಬೇಡ ಎಲ್ಲಿಂದ ಬರುತ್ತೆ ಅಂತ ಆ ಕ್ವಶನ್ ಅವ್ರಿಗಿದ್ದಾಗ ಅವ್ರ ಥಾಟ್ ಪ್ರೊಸೆಸ್ ಏನಿರುತ್ತೆ ಅಂದ್ರೆ, ನನ್ ಫ್ರೆಂಡ್ಸೇ ಹೇಳಿದ್ ಫ್ಯಾಟ್ ಇರುತ್ತೆ. ಇವಾಗ ಜನರಲಿ ಗೊತ್ತು ಜನಕ್ಕೆ ಫ್ಯಾಟ್ ಅದು ಒಂಥರ ಪವರ್ ಹೌಸ್ ಇದ್ದಾಗೆ, ಯಾವಾಗ ನಮ್ಗೆ ಹಸುವಾಗುತ್ತಲ್ಲ ದೇಹದಲ್ಲಿರೋ ಫ್ಯಾಟ್ ನ ಅದು ಅಬ್ಸರ್ವ್ ಮಾಡ್ಕೊಂಡು ಅದು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಅದು ತಪ್ಪು. ಫ್ಯಾಟ್ ಉಪವಾಸ ಇರೋದ್ರಿಂದ ಬರ್ನ್ ಆಗೋದೇ ಇಲ್ಲ, ಅದು ಜನಗಳಿಗೆ ಗೊತ್ತೇ ಇಲ್ಲ. ಮಸಲ್ ಖಾಲಿ ಆಗುತ್ತೆ. ನಿಮ್ದೀಗ ಮಸಲ್ ಏನ್ ಫ್ಯಾಟ್ ಇರುತ್ತೆ, ಮಸಲ್ ಫ್ಯಾಟ್ ಮೊದ್ಲಿರುತ್ತೆ, ಅದ್ರ ಕೆಳಗಡೆ ಫ್ಯಾಟ್ ಡಿಪಾಸಿಟ್ ಆಗಿರುತ್ತೆ. ಸೊ ಮೊದ್ಲು ಮಸಲ್ ಹೋಗುತ್ತೆ. ಸೊ ಹೋಗೋದ್ ಫಸ್ಟ್ ಮಸಲ್, ಫ್ಯಾಟ್ ಅಲ್ಲ.
ಅನ್ಹೆಲ್ದಿ ರೂಟೀನ್ ಫಾಲೋ ಮಾಡಿದ್ರೆ, ಲೈಕ್ ನೀವು ಉಪವಾಸ ಇದ್ರೆ, ಓಕೆ ಒಂದ್ ವೇಳೆ ನೀವು ಕರೆಕ್ಟ್ ಆಗಿ ಊಟ ಮಾಡ್ತಾ ಇದ್ದೀರಾ, ಆ ಊಟನ ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ಮೆಟಬಾಲಿಕ್ ರೇಟ್ ಇನ್ಕ್ರೀಸ್ ಮಾಡ್ಕೊಂಡು ಕ್ಯಾಲರೀಸ್ ಬರ್ನ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಮಾತ್ರ ಫ್ಯಾಟ್ ಕಡಿಮೆ ಆಗುತ್ತೆ. ಓಕೆ ಇಲ್ಲ ನೀವು ಊಟನೇ ಮಾಡ್ತಾ ಇಲ್ಲ ಅಂದ್ರೆ ಮಸಲ್ ಲಾಸು ಆಗುತ್ತೆ, ಫ್ಯಾಟ್ ಲಾಸು ಆಗುತ್ತೆ, ಎರಡು ಈಕ್ವಲಿ ಆಗುತ್ತೆ. ಸೊ ಕೊನೆಯದಾಗಿ ನೀವು 10 kg ಕಡಿಮೆ ಮಾಡ್ಕೊಂಡಿದ್ದೀರಾ ಅಂದ್ರೆ 5 kg ನಿಮ್ದು ಮಸಲ್ ಲಾಸೇ ಆಗಿರುತ್ತೆ. ಆಗಿರುತ್ತೆ ಸೊ ನಮಗೆ ಹಾಗೆ ಬೇಡ, ನಮಗೆ ಮಸಲ್ ಬೇಕು. ಮಸಲ್ ಇಲ್ಲ ಅಂದ್ರೆ ಮನುಷ್ಯ ಎದ್ದೇಳೋದು ಕುತ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ, ಬೋನ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಹೆಲ್ದಿ ವೇ ಅಂತ ಬಂದಾಗ ನೀವು ಮನೆಯಲ್ಲಿ ಮುಂಚೆಯಿಂದ ಏನು ಊಟ ಮಾಡ್ಕೊಂಡು ಬಂದಿದ್ದೀರಾ, ನಿಮ್ಮ ಟ್ರೆಡಿಷನ್ ಏನಿದೆ ಅದು ನಿಮ್ಮ ಡಯಟಲ್ಲಿ ಇರಬೇಕು. ಇದು ಮೊದಲೇದು. ಎರಡನೇದು, ಬರೀ ಡಯಟ್ ಮೇಲೆ ಇರಬಾರ್ದು. ತುಂಬಾ ಜನ ಹೇಳ್ತಾರೆ ಬರೀ ಡಯಟ್ ಇಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ. ಎಸ್ ಆಗುತ್ತೆ, ಬಟ್ ಮಸಲ್ ಈಗ ಸ್ವಲ್ಪ ಲಾಸ್ ಆಗ್ತಾ ಇರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ. ಅದನ್ನ ಏನಂತಾರೆ ಮತ್ತೆ ಅದನ್ನ ರೀಬಿಲ್ಡ್ ಮಾಡೋದಕ್ಕೆ ವಿ ನೀಡ್ ಸಮ್ ಎಕ್ಸಸೈಸ್. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರೋದಕ್ಕೆ ಸ್ವಲ್ಪ ಅಟ್ಲೀಸ್ಟ್ 30 minutes ಅ ಡೇ ಒಬ್ಬ ಮನುಷ್ಯ ಫಿಸಿಕಲ್ ಆಕ್ಟಿವಿಟಿಗೆ ಟೈಮ್ ಕೊಡಬೇಕು. ಜೊತೆಗೇನೆ ಅವರ ಟ್ರೆಡಿಷನ್ ಅನ್ನ ಯಾವತ್ತೂ ಮರಿಬಾರ್ದು. ಅಂಡ್ ತುಂಬಾ ಫಾಸ್ಟ್ ಆಗಿ ರಿಸಲ್ಟ್ ಅನ್ನ ಆಪ್ಟ್ ಮಾಡ್ಕೊಳಕ್ ಹೋಗ್ಬಾರ್ದು. Correct. ಟಾರ್ಗೆಟ್ ಅಂತ ಬಂದ್ರೆ ತಿಂಗಳಿಗೆ 3-4 kg ಇಸ್ ಫೈನ್. ಇದಕ್ಕಿಂತ ಜಾಸ್ತಿ ವೇಟ್ ಲಾಸ್ ಮಾಡ್ಕೊಂಡಾಗ ವೇಟ್ ಲಾಸ್ ಜೊತೆಗೆ ವೇಟ್ ಲಾಸ್ ಅಲ್ಲಿ ಫ್ಯಾಟ್ ಲಾಸ್ ಆಗುತ್ತೆ, ಮಸಲ್ ಲಾಸ್ ಆಗುತ್ತೆ. ಸೊ ಆಪ್ಟಿಮಲ್ ಆಗಿ ನಾವೊಂದು ರುಟೀನ್ ಮೇಲೆ ಇದ್ಕೊಂಡು ವೇಟ್ ಲಾಸ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನಾನು. ಓಕೆ ಇದು 3-4 ಕಿಲೋ ಮೆನ್ ಅಂಡ್ ವುಮನ್ ಸೇಮಾ? ಇಲ್ಲ, ಈಗ ಫಿಸಿಕಲ್ ಆಕ್ಟಿವಿಟಿ ನೀವು ಜಾಸ್ತಿ ಮಾಡಿದ್ರೆ ನಿಮ್ದು ಫ್ಯಾಟ್ ಲಾಸ್ ಬೇಗ ಆಗಬಹುದು. ಈಗ ನಾನು ನಿಮ್ಗೆ ಹೇಳಿದ್ದೇನು ಜಸ್ಟ್ 30 minutes. ಈಗ ವರ್ಕಿಂಗ್ ಪೀಪಲ್ಗೆ ಜಾಸ್ತಿ ಜಿಮ್ಮಿಗೆ ಹೋಗೋದಕ್ಕೆ ಟೈಮ್ ಇರಲ್ಲ, ಬರೋದಕ್ಕೂ ಟೈಮ್ ಇರಲ್ಲ, ಅಲ್ಲಿ 1 hour ಕೊಡೋದಕ್ಕೂ ಟೈಮ್ ಆಗಲ್ಲ. ಸೊ ಆನ್ ಆನ್ ಅವರೇಜ್ ಒಂದು 2 hours ಅವರು ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಆ ಥರ ಅಂತ ಬಂದಾಗ ನಾವು ಅವ್ರಿಗೆ ಏನು ಹೇಳ್ತೀವಿ, ಅಟ್ಲೀಸ್ಟ್ ಆಕ್ಟಿವ್ ಆಗಿರೋದಕ್ಕೆ 30 minutes ಆದ್ರೂ ನೀವು ಮಾಡಿ. ಒಂದು 10 minutes ವಾರ್ಮ್ ಅಪ್ ಆಗಿರ್ಬೋದು, ಕಾರ್ಡಿಯೋ ಆಗಿರ್ಬೋದು, ಸ್ವಲ್ಪ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಲೈಕ್ ಪ್ಲಾಂಕ್, ಸ್ಕ್ವಾಟ್, ಈ ತರ ಮಾಡಿದಾಗ ಒಂದು 3-4 kg ವರೆಗೂ ಅವ್ರದ್ದು ವೇಟ್ ಲಾಸ್ ಪರ್ ಮಂತ್ 3-4 ಕಿಲೋಸ್ ಇಳಿಸಬಹುದು. ಜಾಸ್ತಿ ಕ್ಯಾಲರಿ ಡೆಫಿಸಿಟ್ ನಾವು ಕೊಡಕ್ ಬರಲ್ಲ. ಈಗ 600-700 ಕ್ಯಾಲರಿ ಡೆಫಿಸಿಟ್ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ನ್ಯೂಟ್ರಿಷನ್ ಹಿಂಡರ್ ಆಗುತ್ತೆ. ಅಗೇನ್ ಅವ್ರಿಗೆ ಸಪ್ಲಿಮೆಂಟ್ ಸಜೆಸ್ಟ್ ಮಾಡಬೇಕು. ಬಟ್ ನಮ್ಮ ಮೋಟೋ ಏನು, ಇಲ್ಲಿ ಸಪ್ಲಿಮೆಂಟ್ಸು ಬೇಡ, ನ್ಯೂಟ್ರಿಯನ್ಸ್ ಅನ್ನ ಡಯಟ್ ಥ್ರೂ ಫುಲ್ಫಿಲ್ ಮಾಡೋದಕ್ಕೆ ಟ್ರೈ ಮಾಡಬೇಕು, ಫಿಸಿಕಲ್ ಆಕ್ಟಿವಿಟಿಲಿ ಇನ್ವಾಲ್ವ್ ಆಗಿರ್ಬೇಕು. ಈಗ ನೀವು ಜಾಸ್ತಿ ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ಲೈಕ್ 2 hours ನೀವು ರಿಗ್ರೆಸ್ಲಿ ಕೊಡ್ತಾ ಇದ್ದೀರಾ, ಇನ್ಕ್ಲೂಡಿಂಗ್ ಕಾರ್ಡಿಯೋ, ಸ್ಟ್ರೆಂತ್ ಟ್ರೈನಿಂಗ್. ಸೊ ನಿಮ್ದು ಕ್ಯಾಲರೀಸ್ ಬರ್ನ್ ಜಾಸ್ತಿ ಆಗ್ತಾ ಇದೆ. ಸೊ ನಿಮ್ ರಿಸಲ್ಟ್ ಮೇ ಬಿ 5-6 kg ಬರ್ಬೋದು. ಬಟ್ ಯಾವುದೇ ಫಿಸಿಕಲ್ ಟ್ರೈನರ್ ಸಪೋರ್ಟ್ ಇಲ್ಲದೆ ಮನೇಲೆ ತಕ್ಕ ಮಟ್ಟಿಗೆ ಮಾಡ್ತಾ ಇದ್ದಾರೆ, ಜೊತೆಗೆ ನಮ್ಮ ಡಯಟ್ ಮಾಡ್ತಾ ಇದ್ದಾರೆ ಅಂದ್ರೆ 3-4 kg ಹೆಲ್ದಿ ವೇನಲ್ಲಿ ವೇಟ್ ಲಾಸ್ ಆಗುತ್ತೆ. ಓಕೆ ಓಕೆ ಅಂಡ್ ಈ ವೇಟ್ ಲಾಸ್ ಅಂತ ಬಂದಾಗ ಅದರಲ್ಲಿ ಡೈಟಿಷಿಯನಿಸ್ಟ್ ಅಂಡ್ ನ್ಯೂಟ್ರಿಷನಿಸ್ಟ್ ಹೇಳೋದು ಒಂದರಲ್ಲಿ ಇಂಟಿಮೇಟ್ ಫಾಸ್ಟಿಂಗ್ ಅಂತ ಒಂದು ಬರುತ್ತೆ. ಅಂಡ್ ನನ್ಗೆ ಎಷ್ಟೊಂದು ಜನ ಹೇಳಿರೋದು ಇಲ್ಲ ನೀವು ಡೈಲಿ 5 ಸತಿ ತಿನ್ಬೇಕು, ಸ್ಮಾಲ್ ಪೋರ್ಷನ್ 5 ಸತಿ ತಿನ್ಬೇಕು ಅಂತ ಹೇಳ್ತಾರೆ. ಯಾವ್ದು ಕರೆಕ್ಟ್? ಬಿಕಾಸ್ ಇಂಟಿಮೇಟ್ ಫಾಸ್ಟಿಂಗ್ ಮಾಡಿ ಆಮೇಲೆ ತಿನ್ಬೇಕು, ಅದರಿಂದ ಮತ್ತೆ ಮಸಲ್ ಲಾಸ್ ಆಗುತ್ತೆ, ಅದಿರುತ್ತೆ. ಮತ್ 5 ಸತಿ ತಿನ್ಬೇಕು, ಅದು ಫ್ಯಾಟ್ ಲಾಸ್ ಆಗುತ್ತೆ. ಯಾವ ತರ ವರ್ಕ್ ಆಗುತ್ತೆ ಅದು? ಇದು ಅಗೇನ್ ಪರ್ಸನ್ ಟು ಪರ್ಸನ್ ಡಿಪೆಂಡ್ ಆಗುತ್ತೆ. ಈಗ ಒಬ್ರು ಹೌಸ್ ವೈಫ್ ಇದ್ದಾರೆ, ಅವರಿಗೆ ಮನೆ ಎಲ್ಲ ಕೆಲಸವನ್ನ ಮಾಡಿ ಮುಗಿಸಿ ಅವರು ಬ್ರೇಕ್ಫಾಸ್ಟ್ ಮಾಡೋದೇ 11ಕ್ಕೆ ಮಾಡ್ತಾ ಇದ್ದಾರೆ. ಅಂಡ್ ರಾತ್ರಿ ಮನೆಯವ್ರಿಗೆ ಅಡಿಗೆ ಮಾಡೋಕ್ಕಿಂತ ಮುಂಚೆನೆ ತಮ್ಮ ಡಿನ್ನರ್ನ ಮುಗಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಅಗೇನ್ ಅವರು ಇಂಟರ್ಮಿಟೆಡ್ ಫಾಸ್ಟಿಂಗ್ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಐ ಆಮ್ ಅ ವರ್ಕಿಂಗ್ ವುಮನ್. ಬೆಳಿಗ್ಗೆ 9 ಗಂಟೆಗೆ ಮನೆ ಬಿಡಬೇಕು, 11 ಗಂಟೆಗೆ ಆಫೀಸಲ್ಲಿ ಬ್ರೇಕ್ ಇರಲ್ಲ. ಸೊ ನಾನು ಮುಂಚೆನೆ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ನೈಟ್ ನಾನು ಬರೋದು 9:30 ಆಗುತ್ತೆ. ಯಾರು ಅಡಿಗೆ ಮಾಡ್ಕೊಡ್ತಾರೆ ನನಗೆ? ಸೊ ಬೆಳಿಗ್ಗೆ ಇರೋದನ್ನೇ ತಿನ್ಬೇಕಾಗುತ್ತೆ. ಸೊ ಐ ಕ್ಯಾನ್ ನಾಟ್ ಫಾಲೋ ಇಂಟರ್ಮಿಟೆಡ್ ಫಾಸ್ಟಿಂಗ್. ಸೊ ಯಾರು ಫಾಲೋ ಮಾಡೋಕ್ಕಾಗತ್ತೆ ಅವ್ರು ಮಾಡಬಹುದು. ಬಿಕಾಸ್ ಇಂಟರ್ಮಿಟೆಡ್ ಫಾಸ್ಟಿಂಗ್ ಇಂದ ಬೆನಿಫಿಟ್ಸ್ ಕೂಡ ನೋಡಿದೀವಿ. ಬಟ್ ಕಂಪಲ್ಸರಿ ವೇಟ್ ಲಾಸ್ ಆಗಿರ್ಬೋದು, ಯಾವ್ದಾದ್ರು ಹೆಲ್ತ್ ನ ರಿವರ್ಸ್ ಮಾಡ್ಕೊಳ್ಳೋದಕ್ಕೆ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಏನೂ ಇಲ್ಲ. ಬಿಕಾಸ್ ಪರ್ಸನಲಿ ನಾನು ಕೂಡ ಮಾಡೋದಿಲ್ಲ. ನಮ್ದು ಸ್ಕೆಡ್ಯೂಲೇ ಹೀಗಿದೆ. ಹೀಗಿರುವಾಗ ಒಂದ್ ವೇಳೆ ಮಾಡ್ಲೇಬೇಕು ಅಂತ ನಾನು ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಮೇ ಬಿ ನಾನು ಸ್ಟ್ರೆಸ್ಡ್ ಔಟ್ ಆಗ್ಬೋದು. ಅಯ್ಯೋ 7 ಗಂಟೆಗೆ ಹೋಗ್ಬೇಕು, ಊಟ ಮಾಡ್ಬೇಕು. ಇದು ಇಂಟರ್ಮಿಟೆಡ್ ಫಾಸ್ಟಿಂಗ್ ಅಲ್ಲಿ ಏನ್ ಬೆನಿಫಿಟ್ಸ್ ಕೊಡುತ್ತಲ್ಲ ಅದಕ್ಕಿಂತ ನೆಗೆಟಿವಿಟಿ ಜಾಸ್ತಿ ಬಂದ್ಬಿಡುತ್ತೆ ಬಾಡಿಗೆ ಸ್ಟ್ರೆಸ್ ಇಂದ. ಸೊ ಸ್ಟ್ರೆಸ್ಫುಲ್ ಆಗಿ ಮಾಡುವಂತ ಅವಶ್ಯಕತೆ ಏನಿಲ್ಲ. ಇನ್ನು 5 ಸಾರಿ ಊಟ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಇದು ಅಗೇನ್ ಇಲ್ಲಿ ವರ್ಕಿಂಗ್ ಪೀಪಲ್ ಅಂಡ್ ಹೌಸ್ ಹೋಲ್ಡ್ ಪೀಪಲ್ಗೆ ಮ್ಯಾಟರ್ ಆಗುತ್ತೆ. ಈಗ ನಮಗೆ ಬ್ರೇಕ್ಫಾಸ್ಟು ಸರಿಯಾಗಿ ಗಡಿಬಿಡಿಯಲ್ಲಿ ಮಾಡ್ಕೊಂಡು ಬಂದಿರ್ತೀವಿ, ಹಶು ಆಗುತ್ತೆ, ಒಂದು ಬ್ರೇಕ್ ಇರುತ್ತೆ. ಆ ಬ್ರೇಕಲ್ಲಿ ಐ ಕ್ಯಾನ್ ಹ್ಯಾವ್ ಸಮ್ ಫ್ರೂಟ್, ಇಟ್ ಈಸ್ ಹೆಲ್ದಿ. ಅಂಡ್ ಈವ್ನಿಂಗ್ ಟೀ ಟೈಮ್ ಜೊತೆ ನಾವು ಒಂದು ಸ್ವಲ್ಪ ಸ್ನ್ಯಾಕ್ ತಗೋಬಹುದು, ಇಟ್ ಈಸ್ ಹೆಲ್ದಿ.
ಬಟ್ ಕೆಲವೊಬ್ಬರಿಗೆ ರೂಢಿನೇ ಇರೋದಿಲ್ಲ. ಅವರು ಬೆಳಿಗ್ಗೆ ಒಂದು ಊಟ ಮಾಡಿದ್ರೆ ನೇರವಾಗಿ ಮಧ್ಯಾಹ್ನ ಊಟ, ರಾತ್ರಿ ಊಟ. ಸೊ ಇದು ಅವರಿಗೆ ಸೂಟ್ ಆಗುತ್ತೆ ಅಂದ್ರೆ ಮಾಡಬೇಕು, ಇಲ್ಲಾಂದ್ರೆ ಮಾಡಬಾರ್ದು. ಯಾರಿಗೆ ಡಯಾಬಿಟಿಕ್ ಇದೆ, ಗ್ಯಾಸ್ಟ್ರಿಕ್ ಇಶ್ಯೂ ಇರುತ್ತೆ, ಆಸಿಡ್ ರಿಫ್ಲಕ್ಸ್ ಯಾರಿಗೆ ಆಗ್ತಾ ಇರುತ್ತೆ, ಅವರಿಗೆ ಹಸಿವು ಆದ ತಕ್ಷಣ ಆ ಎಲ್ಲ ಸಿಂಪ್ಟಮ್ಸು ಹೆಚ್ಚಾಗುತ್ತೆ. ಸೊ ಅಂಥವ್ರಿಗೆ ನಾವೇನು ಮಾಡ್ತೀವಿ, ಬ್ರೇಕ್ ಕೊಟ್ಟು ಊಟ ಮಾಡಕ್ಕೆ ಹೇಳ್ತೀವಿ. ಅಂದರೆ ಮೇನ್ 3 ಊಟ ಮಾಡಬೇಕು. 2 ಸ್ನ್ಯಾಕ್ಸಲ್ಲಿ ನ್ಯೂಟ್ರಿಷನ್ನ ಫುಲ್ಫಿಲ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಮಧ್ಯೆ ಏನು ಬ್ರೇಕ್ ಬರುತ್ತೆ ಅಲ್ಲಿ ಅವರಿಗೆ ಫ್ರೂಟ್ ತಗೊಳ್ಳಿ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರು ಫ್ರೂಟ್ ಕನ್ಸ್ಯೂಮ್ ಮಾಡ್ತಾನೆ ಇಲ್ಲ, ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಉಪ್ಪಿಟ್ಟು ಈ ಥರ ತಗೊಳ್ತಾ ಇದ್ದಾರೆ. ಸೊ ಒಂದು ಫ್ರೂಟಿಂದ ಅವ್ರಿಗೆ ನ್ಯೂಟ್ರಿಷನ್ ಸಿಗುತ್ತೆ. ಆ್ಯಂಡ್ ಸಾಯಂಕಾಲ ಟೀ ಜೊತೆ, ಬರೀ ಟೀ ಕುಡಿತಾ ಇದ್ದಾರೆ, ಟೀ ಜೊತೆ ನಾವು ಅವರಿಗೆ ಸ್ವಲ್ಪ ಪ್ರೋಟೀನ್ ಸೋರ್ಸ್ ಇರುವಂಥ ಹುರಿದಿರೋ ಕಡಲೆ ಬೀಜನೋ ಮಖಾನನೋ ಕೊಟ್ಟಾಗ ನ್ಯೂಟ್ರಿಷನ್ ಆ್ಯಡ್ ಆನ್ ಆಗುತ್ತೆ. ಆ್ಯಂಡ್ ಅವರಿಗೆ ತುಂಬ ಹಸಿವು ತಡ್ಕೊಳ್ಳೋಂಥ ಕೆಪಾಸಿಟಿ ಇರೋದಿಲ್ಲ. ಡಯಾಬಿಟಿಕ್ ಅಂತ ಬಂದಾಗ, ಗ್ಯಾಸ್ಟ್ರಿಕ್ ಅಂತ ಬಂದಾಗ ಅವ್ರಿಗೇನಾಗುತ್ತೆ, ಹಸಿವು ಆದ ತಕ್ಷಣ ಅವ್ರಿಗೆ ಮತ್ತೆ ತುಂಬ ಆಸಿಡಿಟಿ ಫೀಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಂಥವ್ರಿಗೆ ಅದು ಒಳ್ಳೇದು. ಬಟ್ ಯಾರು ನಾರ್ಮಲ್ ಪರ್ಸನ್ ಇದ್ದಾರೆ ಅವರಿಗೆ ಹಸಿವು ಆದ್ರೆ ತಿನ್ನಲಿ, ಹಸಿವು ಆಗಲಿಲ್ಲ ಅಂದರೆ ತಿನ್ನುವಂಥ ಅವಶ್ಯಕತೆ ಇಲ್ಲ. ಬಟ್ ಇದರಿಂದ ಹೀಗೆ ಆಗುತ್ತೆ ಅನ್ನೋದು ಎಲ್ಲೂ ಇಲ್ಲ, ಸೈಂಟಿಫಿಕಲಿ ಪ್ರೂವನ್ ಇಲ್ಲ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಲ್ಸೋ ಈಸ್ ಗುಡ್. ಬಟ್ ಯಾರಿಗೆ ಮಾಡೋಕ್ಕಾಗುತ್ತೆ ಅವ್ರು ಮಾಡಲಿ, ಯಾರಿಗೆ ಮಾಡೋಕ್ಕಾಗಲ್ಲ ಅವರಿಗೆ ಮಾಡಿ ಅಂತ ಪ್ರೆಷರೈಸ್ ಹಾಕಿದ್ರೆ, ನಿಮಗೆ ರಿಸಲ್ಟ್ ಬರಬೇಕು ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿ, ನೀವು ಹೆಂಗಾದ್ರೂ ಮಾಡಿ ಅಂತ ಹೇಳ್ತಾರೆ ಡಯಟಿಷಿಯನ್ಸ್. ಹಾಗೆ ಹೇಳಿದಾಗ ಅವರಿಗೆ ಮತ್ತೊಂದು ಪ್ರೆಷರ್ ಆಗುತ್ತೆ, ನಾನೀಗ ಮಾಡಬೇಕು, ಅಯ್ಯೋ ಮಾಡೋಕ್ಕಾಗ್ತಾ ಇಲ್ಲ, ರಿಸಲ್ಟ್ ಬರ್ತಾ ಇಲ್ಲ. ಈ ಪ್ರೆಷರಿಂದ ಅವರಿಗೆ ಬಾಡಿಗೆ ಡ್ಯಾಮೇಜೇ ಜಾಸ್ತಿ ಆಗುತ್ತೆ. ಸೊ ಅಗೇನ್ ಇದು ಅವರ ಬಾಡಿ ಟು ಬಾಡಿ ಡಿಫ್ರೆಂಟ್ ಆಗುತ್ತೆ ಆ್ಯಂಡ್ ಅವ್ರ ರಿಕ್ವೈರ್ಮೆಂಟ್ ಆ್ಯಂಡ್ ಅವ್ರ ಬಾಡಿಯಲ್ಲಿ ಯಾವ ಹೆಲ್ತ್ ಇಶ್ಯೂಸ್ ಇದೆ ಇದ್ರ ಮೇಲೆ ಮ್ಯಾಟರ್ ಆಗುತ್ತೆ. ಒಂದೇ ನಾವು ನೋಡಬೇಕಾಗಿದೆ ಏನಪ್ಪ ಅಂದರೆ, ನಾವು ಸೇವಿಸುವಂಥ ಆಹಾರದಲ್ಲಿ ನಮಗೆ ನ್ಯೂಟ್ರಿಷನ್ ಸಿಗ್ತಾ ಇದೆಯೋ ಇಲ್ವೋ, ಇದು ಮೊದಲೇದು. ಎರಡನೇದು, ಹೊರಗಡೆ ಆಹಾರವನ್ನು ಕಡಿಮೆ ಮಾಡ್ಕೊಳ್ಳೋದು, ಇದ್ರ ಕಡೆ ಗಮನ ಇರಬೇಕು. ಫಿಸಿಕಲಿ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಇರೋದು, ಥ್ರೂ ಔಟ್ ಅ ಡೇ ಆಕ್ಟಿವ್ ಆಗಿರೋದು, ಇದು ಸ್ವಲ್ಪ ಮ್ಯಾಟ್ರ್ ಆಗುತ್ತೆ. ಇಷ್ಟು ನೀವು ಮಾಡ್ಕೊಂಡು ಹೋದ್ರೆ ನೀವು ಹೆಲ್ದಿಯಾಗೇ ಇರ್ತೀರ. ಅದಕ್ಕೆ ಸೆಪ್ರೇಟ್ ಆಗಿ ಮತ್ತೊಂದು ಏನು ಆಯುಧವನ್ನ ನೀವು ಅಳವಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸಾಯಂಕಾಲ 5 ಗಂಟೆಗೆ ನಂಗೊಂದು ಸ್ನ್ಯಾಕ್ ಬೇಕು, ಹಸುವಾಗ್ತಾ ಇರುತ್ತೆ. ಸೊ ವಿಚ್ ಇಸ್ ದ ಗುಡ್ ಸ್ನ್ಯಾಕ್ ಫಾರ್ ದಟ್? ಐ ವುಡ್ ಸೇ ರೋಸ್ಟೆಡ್ ಚನಾ, ಮಖಾನ. ಇದು ವಾರದಲ್ಲಿ ಒಂದು 2-3 ದಿನ ತಗೊಳ್ಳಿ. ಬಟ್ ನಮ್ಮ ಟೇಸ್ಟ್ ಬೈಟ್ಸ್ಗೋಸ್ಕರ ಚುರುಮುರಿ ಒಗ್ಗರಣೆ ನಾವೇನು ಮಾಡ್ತೀವಿ, ಆ್ಯಡಿಂಗ್ ಸಮ್, ಅದು ನೋಡಿ ನೀವು ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಚುರುಮುರಿ ಅಂದರೆ ಮಂಡಕ್ಕಿನ ಸುಮ್ಮನೆ ಒಗ್ಗರಣೆ ಹಾಕೊಂಡು ತಿನ್ಕೊಂಡ್ರೆ ನಮಗೆ ಅಷ್ಟೊಂದೇನು ಬೆನಿಫಿಟ್ ಸಿಗಲ್ಲ. ಬಟ್ ಅದರಲ್ಲೇ ನಾವು ಸ್ವಲ್ಪ ಈರುಳ್ಳಿ, ಟೊಮೆಟೊ, ಸ್ವಲ್ಪ ಸೌತೆಕಾಯಿ, ಹುರಿದಿರೋ ಕಡಲೆ ಬೀಜನ ಹಾಕಿದ್ರೆ ಪ್ರೋಟೀನ್ ರಿಚ್ ಸ್ನ್ಯಾಕ್ ಆಗುತ್ತೆ, ವಿಚ್ ಈಸ್ ಬೆಸ್ಟ್ ಫಾರ್ ವೇಟ್ ಲಾಸ್. ಇನ್ ಸೇಮ್ ಮ್ಯಾನರ್ ಅವಲಕ್ಕಿ ನಾವು ಸಾಯಂಕಾಲ ಸ್ನ್ಯಾಕ್ಸ್ಗೆ ತಗೋಬೋದು. ಬರೀ ಪ್ಲೇನ್ ಅವಲಕ್ಕಿ ಮಾಡೋ ಬದಲು ಸ್ಪ್ರೌಟ್ಸು ಅಥವಾ ಪೀನಟ್ಸು ಈ ಥರ ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಹಾಕಿ ಅವಲಕ್ಕಿ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಂಡು ತಿಂದಾಗ ಅದು ಬೆನಿಫಿಟ್ಸನ್ನು ಕೊಡುತ್ತೆ. ಯಾವುದೇ ಒಂದು ಆಹಾರವನ್ನು ಯಾವುದಕ್ಕೋಸ್ಕರ ತಗೊಳ್ತಾ ಇದ್ದೀರಾ ಆ್ಯಂಡ್ ಅದನ್ನ ಹೇಗೆ ಪ್ರಿಪೇರ್ ಮಾಡ್ತಿದ್ದೀರಾ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಅವಲಕ್ಕಿ ಆಗಿರ್ಬೋದು, ಸ್ನ್ಯಾಕ್ಸಲ್ಲಿ ಉಪ್ಪಿಟ್ಟು ತೊಗೋಬೋದು. ಆ್ಯಂಡ್ ನಿಮಗೆ ಟೀ ಕಾಫಿ ತೊಗೊಳ್ಳೋ ಹವ್ಯಾಸ ಇದೆ ಅಂದರೆ ಸ್ವಲ್ಪ ಟೀ ಕ್ವಾಂಟಿಟಿನ ಕಡಿಮೆ ಮಾಡಿಬಿಟ್ಟು ಜೊತೆಗೆ ಸ್ನ್ಯಾಕ್ಸನ್ನು ತೊಗೊಂಡಾಗ ಆ ಟೀ ಕುಡಿಬೇಕು ಅನ್ನೋ ಒಂದು ಫೀಲ್ ಏನಿರುತ್ತೆ ಅದು ಕೂಡ ಫುಲ್ಫಿಲ್ ಆಗುತ್ತೆ. ಓವರ್ ಡೋಸ್ ಮಾಡಲ್ಲ ನೀವು. ಈಗ ಬರೀ ಟೀ ಕುಡಿದಾಗ ನಿಮಗೆ ಮತ್ತೆ ಕುಡಿಬೇಕು ಅಂತ ಅನಿಸುತ್ತೆ. ಟೀ ಜೊತೆ ಮತ್ತೊಂದೇನಾದರೂ ಕಂಬೈನ್ ಮಾಡಿ ತೊಗೊಂಡಾಗ ಹೊಟ್ಟೆನೂ ತುಂಬುತ್ತೆ, ಮನಸ್ಸು ತುಂಬುತ್ತೆ, ಮತ್ತೆ ಅನ್ಹೆಲ್ದಿ ಆಪ್ಷನ್ಗೆ ನೀವು ಹೋಗೋದಿಲ್ಲ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಉಪವಾಸ ಇರೋದಕ್ಕೆ ಟ್ರೈ ಮಾಡ್ತಾರೆ. ಈಗ ನನಗೆ ಬ್ರೇಕ್ಫಾಸ್ಟ್ 9 ಗಂಟೆಗೆ ಮಾಡಿದ್ದೀನಿ, 2 ಗಂಟೆಗೆ ಲಂಚ್ ಟೈಮ್ ಇದೆ, ಬಟ್ 12 ಗಂಟೆಗೆ ಅವರಿಗೆ ಹಸಿವಾಗಿದೆ. ಅವ್ರಿಗೆ ಆಪ್ಷನ್ ಇತ್ತು, ಒಂದು ಫ್ರೂಟ್ ತೊಗೊಂಡು ಬಂದಿದ್ರು, ನೆನೆ ಹಾಕಿದ ಬಾದಾಮಿ ಬೀಜನ ತೊಗೊಂಡು ಬಂದಿದ್ದಾರೆ. ಬಟ್ ಏನು ಗೊತ್ತಾ, ಈಗ ನಾನು ತಿನ್ನಲಿಲ್ಲ ಅಂದರೆ ಕ್ಯಾಲರಿ ಸೇವ್ ಆಗುತ್ತೆ, ಮಧ್ಯಾಹ್ನಕ್ಕೆ ನಾನು ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೋದು ಅಂತ. ಬಟ್ ಅದೇನಾಗುತ್ತೆ ಗೊತ್ತಾ, ಹಸಿವು ತಡೆದು ಯಾವಾಗ ಊಟ ಬರುತ್ತೋ ಅಲ್ಲಿ ಅವರು ತುಂಬ ಹೆವಿ ಅಂದ್ರೆ ಈಟಿಂಗ್ ಮಾಡ್ಬಿಡ್ತಾರೆ. ಎಷ್ಟು ಊಟ ಮಾಡ್ಬೇಕಿತ್ತು ಅದಕ್ಕಿಂತ ಜಾಸ್ತಿ ಊಟ ಮಾಡ್ಬಿಡ್ತಾರೆ. ಅಲ್ಲಿ ಅಗೇನ್ ಅವರು ಕ್ಯಾಲರಿ ಇಂಟೇಕ್ ಮೊದ್ಲಿಂಕಿಂತ ಜಾಸ್ತಿ ಕನ್ಸ್ಯೂಮ್ ಮಾಡ್ಬಿಡ್ತಾರೆ. ಅದು ಅವ್ರಿಗೆ ಗೊತ್ತಾಗೋದಿಲ್ಲ. ಅಂಡ್ ತುಂಬಾ ಹಸಿವಾಗಿ ಊಟ ಮಾಡೋಬೇಕಾದ್ರೆ ನಮ್ಗೆ ವೆರೈಟೀಸ್ ಬೇಕಾಗುತ್ತೆ. ಫೀಲಿಂಗ್ ಇದು ಊಟ ಮಾಡಿದಾಗ ಏನಿರುತ್ತೋ ಅದರಲ್ಲೇ ನಮ್ಗೆ ತೃಪ್ತಿ ಆಗುತ್ತೆ. ಸೊ ಸ್ನ್ಯಾಕ್ ಈ ರೀತಿ ನಾವು ಬೆನಿಫಿಷಿಯಲ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಬಟ್ ಇಟ್ ಇಸ್ ನಾಟ್ ಕಂಪಲ್ಸರಿ. ನಿಮ್ಗೆ ಹಸಿವು ಆಗ್ತಾ ಇದೆ ಅಂದ್ರೆ ತಿನ್ನಿ ಲೈಟ್ ಆಗಿ. ಊಟದ ಸಮಯ ಇದೆ ಅಂದ್ರೆ ಊಟ ಮಾಡಬೇಕು, ತಿಂಡಿ ಸಮಯ ಇದೆ ಅಂದ್ರೆ ತಿಂಡಿ ಮಾಡಬೇಕು. ಇನ್ನು ಸೇಮ್ ಮ್ಯಾನರ್ ವಾಟರಲ್ಲೂ ಕೂಡ ನೀರು ಕುಡಿಬೇಕು ಅಂತ ಸುಮ್ಮನೆ ದಿನವಿಡೀ ನೀರು ಕುಡಿತಾ ಇರ್ತಾರೆ ಒಬ್ರು, ಆರೋಗ್ಯಕ್ಕೆ ಒಳ್ಳೇದು ಅಂತ. ಬಟ್ ಎಷ್ಟು ಕುಡಿಬೇಕು? ಈಗ ನಾವು ಸೇವಿಸುವಂತಹ ಸಾಂಬಾರ್ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಅದರಲ್ಲೂ ವಾಟರ್ ಕಂಟೆಂಟ್ ಇರುತ್ತೆ, ಸೌತೆಕಾಯಲ್ಲಿ ಇರುತ್ತೆ. ಸೊ ಅದು
ಫಾರ್ಮ್ ಆಫ್ ವಾಟರ್ ಓನ್ಲಿ, ಅದು ದೇಹದಲ್ಲಿ ವಾಟರ್ ಕೊಡುತ್ತೆ ನಮಗೆ. ಸೊ ಅದಕ್ಕೆ ಒಂದು ಬೇಸಿಕ್ ಅವರೇಜ್ ಗೊತ್ತಿರಬೇಕು ಒಬ್ಬ ಪರ್ಸನ್ಗೆ ಎಷ್ಟು ಕುಡಿಬೇಕು ಅಂತ. ಅಂಡ್ ಟೈಮ್ ಅನ್ನ ನೋಡ್ಕೋಬೇಕು. ಸುಮ್ಮನೆ ದಿನವಿಡೀ ಹಸಿವಾದ್ರೂ ನೀರು ಕುಡಿಯೋದು, ಎಲ್ಲದಕ್ಕೂ ನೀರು ಕುಡಿತಾ ಹೋದ್ರೆ ನ್ಯೂಟ್ರಿಷನ್ ಹಿಂಡರ್ ಆಗುತ್ತೆ. ಓವರ್ ಡೋಸ್ ಆದಾಗ ಬಾಡಿಯಲ್ಲಿ ಓವರ್ ಹೈಡ್ರೇಷನ್ ಆಗ್ಬಿಟ್ಟು ಅದು ಮತ್ತೆ ಬೇರೆ ಕಾಂಪ್ಲಿಕೇಶನ್ ಅನ್ನ ಕೊಡುತ್ತೆ. ಸೊ ಯಾವುದೂ ಕೂಡ ಅತಿಯಾಗಿ ಮಾಡೋದು ಒಳ್ಳೇದಲ್ಲ, ಹಾಗೆ ತುಂಬಾ ಕಡಿಮೆ ಮಾಡೋದು ಒಳ್ಳೇದಲ್ಲ. ಮಾಡರೇಷನ್ ಅಲ್ಲಿ ಬ್ಯಾಲೆನ್ಸ್ ಅಲ್ಲಿ ಮಾಡ್ಕೊಂಡು ಹೋದ್ರೆ ಮನುಷ್ಯ ಆರೋಗ್ಯವಾಗಿರ್ತಾನೆ. ಆಗ ನನಗೆ ಸ್ವಲ್ಪ ಹೀಟ್ ಬಾಡಿ ನಂದು. ಸೊ ಡಾಕ್ಟರ್ ನನಗೆ 4 ಲೀಟರ್ ನೀರು ಕುಡಿಬೇಕು ನೀವು ಡೈಲಿ ಅಂತ ಹೇಳಿದ್ರು. ಅದು ಕರೆಕ್ಟಾ? 4 ಲೀಟ್ರಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, 1 ಲೋಟ ಎಳ್ನೀರು ಕುಡಿದಾಗ ನಿಮ್ದು ಮೋರ್ ದನ್ 2 ಕಪ್ಸ್, 1 ಗ್ಲಾಸ್ ಎಳ್ನೀರು 2 ಲೋಟ ನಾರ್ಮಲ್ ನೀರಿಗೆ ಸಮ. ಹೀಗೆ ಯುಟಿಲೈಸ್ ಮಾಡ್ಕೋಬಹುದು. ಇನ್ನು ಮಜ್ಜಿಗೆ ಕುಡಿಬಹುದು. ಸೊ ಹೀಗೆ ನೀರು ಕುಡಿಬೇಕು ಅಂತಂದ್ರೆ ಬರೀ ನೀರನ್ನ ಪ್ಲೈನ್ ನೀರಲ್ಲೇ ಯಾಕೆ ಕುಡಿತೀರಾ ನೀವು? ನೀರು ಜಾಸ್ತಿ ಇರುವಂತಹ ತರಕಾರಿಗಳು ಲೈಕ್ ಸೊಪ್ಪಿನ ಪಲ್ಯ, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಅದರಲ್ಲಿ ವಾಟರ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಕುಕುಂಬರ್ ಅಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಬೂದುಗುಂಬಳಕಾಯಲ್ಲಿ ಇರುತ್ತೆ. ಸೊ ನೀರನ್ನ ಫುಲ್ಫಿಲ್ ಮಾಡೋದಕ್ಕೆ ಬರೀ ಪ್ಲೇನ್ ವಾಟರೇ ಬೇಕು ಅಂತ ಏನಿಲ್ಲ. ಬ್ರೇಕ್ಫಾಸ್ಟ್ಗೆ ನೀವೇನ್ ಮಾಡ್ತೀರಾ, 1 ಲೋಟ ಮಜ್ಜಿಗೆ ತಗೊಳ್ತೀರಾ, 1 ಸೋರೆಕಾಯಿ ಪಲ್ಯ ಮಾಡ್ಕೊಳ್ತೀರಾ, ಜೊತೆಗೆ ಜೋಳದ ರೊಟ್ಟಿ ತಗೊಳ್ತೀರಾ. ಓಕೆ, ಮಧ್ಯಾಹ್ನ 1 ಲೋಟ ಎಳ್ನೀರು ಕುಡಿತೀರಾ, ಮಧ್ಯಾಹ್ನಕ್ಕೆ ಮತ್ತೆ ಊಟ ಮಾಡ್ತೀರಾ. ಇದನ್ನ ಮಾಡ್ಬಿಟ್ಟು ಜೊತೆಗೆ ನೀವು 3 ಲೀಟರ್ ನೀರು ಕುಡಿದ್ರು ಕೂಡ ಮ್ಯಾನೇಜ್ ಆಗುತ್ತೆ. ಒಬ್ಬ ಮನುಷ್ಯ ಎಷ್ಟು ನೀರು ಕುಡಿ ಕರೆಕ್ಟ್ ವ್ಯಾಲ್ಯೂ, ಬಿಕಾಸ್ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಕರೆಕ್ಟ್ ವ್ಯಾಲ್ಯೂ ಅಂತ ಅಂದ್ರೆ ನಿಮಗೆ ಮಾತ್ರ ನಿಮ್ಗೆ ಹೇಳ್ಬೋದು. ನಾನು ಈಗ ನಿಮ್ಮ ಹೈಟ್ಗೆ ನಿಮ್ಮ ವೇಟಿಗೆ ಇಷ್ಟು ನೀರು ಕುಡೀರಿ ಅಂತ ಹೇಳ್ಬೋದು. ಈಗ ಪಬ್ಲಿಕ್ ಅಂತ ಬಂದಾಗೆ ನಾನು 3.5 ಲೀಟರ್ ನೀರು ಕುಡೀರಿ, ಇದು ಕರೆಕ್ಟ್ ಅಕ್ಯುರೇಟ್ ಇದೆ ಅಂತ ಹೇಳಿದ್ರೆ ಅದು ಹೇಳಕ್ ಆಗಲ್ಲ. ಯಾಕಂದ್ರೆ ಇದು ಎಲ್ಲರಿಗೂ ವರ್ಕ್ ಆಗಲ್ಲ. ಕರೆಕ್ಟ್. ಈಗ ನನ್ನ ಆಕ್ಟಿವಿಟಿ ಲೆವೆಲ್ ಜಾಸ್ತಿ ಇದೆ, ನಾನು ತುಂಬಾ ಎಕ್ಸಸೈಸ್ ಮಾಡ್ತೀನಿ, ಅಂಡ್ ಕ್ಲೈಮೇಟ್ ನಾನು ಇರುವಂತಹ ಏರಿಯಾ ತುಂಬಾ ಬಿಸಿ. ಸೊ ನನಗೆ 4 ಲೀಟರ್ ನೀರು ಬೇಕಾಗಬಹುದು. ಅಂಡ್ ನೀವು ತುಂಬಾ ಕೋಲ್ಡ್ ಕ್ಲೈಮೇಟ್ ಅಲ್ಲಿ ಇದ್ದೀರಾ, ನಿಮ್ಮ ಆಕ್ಟಿವಿಟಿ ಲೆವೆಲ್ ಕೂಡ ತುಂಬಾ ಕಡಿಮೆ ಇದೆ. ಸೊ ನಿಮಗೆ 3.5 ಲೀಟರ್ ಇಸ್ ಫೈನ್. ಸೊ ಅಗೇನ್ ಇಲ್ಲಿ ನೀರು ಅಂತ ಬಂದು ಕೂಡ ನಿಮಗೆ ಬಾಡಿ ಟು ಬಾಡಿ ಡಿಫ್ರೆಂಟ್ ಆಗುತ್ತೆ. ಹೆಲ್ತ್ ಕಂಡೀಷನ್, ಈಗ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ, ಯೂರಿಕ್ ಆಸಿಡ್ ಇರೋರಿಗೆ, ಇವ್ರಿಗೆ ನಾವು ನೀರು ಜಾಸ್ತಿ ಕುಡೀರಿ ಅಂತ ಹೇಳಕ್ ಬರಲ್ಲ. ಬರಲ್ಲ. ಜಾಸ್ತಿ ಕುಡಿಬೇಕಲ್ಲ ಅವರು. ಜಾಸ್ತಿ ಅಂದ್ರೆ ಅತಿಯಾಗಿ ಕುಡಿಬಾರ್ದು, ಒಂದು ಲಿಮಿಟ್ ಅಲ್ಲಿ ಕುಡಿಬೇಕು. ಸೊ 3 ಲೀಟರ್ ಇಸ್ ಫೈನ್. ಒಬ್ಬೊಬ್ರು ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ದೇನೆ 4 ಲೀಟರ್ ಬರೀ ಪ್ಲೈನ್ ವಾಟರ್ ಕುಡಿತಾರೆ, ಜೊತೆಗೆ ವಾಟರ್ ರಿಚ್ ಇರುವಂತ ಆಹಾರಗಳನ್ನು ಕನ್ಸ್ಯೂಮ್ ಮಾಡ್ತಾರೆ. ಸೊ ಅದು ಓವರ್ ಡೋಸ್ ಆಗುತ್ತೆ. ಸೊ ಯಾವುದು ಕೂಡ ಕಾಂಬಿನೇಷನ್ ಅಲ್ಲಿ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. 4 ಲೀಟರ್ ನೀರು ಅಂತ ಬಂದ್ರೆ 1 ಲೀಟರ್ ನೀರಿಂದ ಕವರ್ ಆಗುವಂತ ಸಾಧ್ಯತೆ ಇರುತ್ತೆ. ಅಗೇನ್ ನೀವು ಯಾವ ತರದ ಅಡಿಗೆ ಮಾಡ್ತಾ ಇದ್ದೀರಾ ಆ ತರ, ನೀವು ಸೋರೆಕಾಯಿ ಪಲ್ಯ ತಗೊಳ್ತಾ ಇದ್ದೀರಾ ಅಂಡ್ ಸೌತೆಕಾಯಿ ತಗೊಳ್ತಾ ಇದ್ದೀರಾ, ಇಲ್ಲ ನೀವು ಚಪಾತಿ ತಗೊಳ್ತಾ ಇದ್ದೀರಾ, ಜೊತೆಗೆ ಕಡಲೆಕಾಳು ಪಲ್ಯ ತಗೊಳ್ತಾ ಇದ್ದೀರಾ, ಅದು ನೀರನ್ನ ಹೀರ್ಕೊಳ್ಳುವಂಥದ್ದು. ಸೊ ಅಲ್ಲಿ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ. ಸೊ ರಫ್ ಆಗಿ ನೋಡೋದಾದ್ರೆ, ಈಗ ಮಕ್ಕಳು ಅಂತ ಬಂದ್ರೆ ಒಂದು 4 ವರ್ಷದಿಂದ 10 ವರ್ಷದ ಮಕ್ಕಳಿಗೆ 1.5 ಲೀಟರ್ 2 ಲೀಟರ್ ನೀರು ಬೇಕಾಗುತ್ತೆ. ಅಂಡ್ 10 ವರ್ಷದಿಂದ 18 ವರ್ಷದ ಮಕ್ಕಳಿಗೆ 2.5 3 ಲೀಟರ್ ಬೇಕಾಗುತ್ತೆ. ವುಮನ್ಸ್ಗೆ ಬೇಕಾಗೋದು 3.5 ಲೀಟರ್, ಗಂಡ್ ಮಕ್ಕಳಿಗೆ 4 ಲೀಟರ್ ರಫ್ ಆಗಿ ಅಬೌವ್ 18 ಅಡಲ್ಟ್ ಅಂತ. ಹಾಗೇನೆ ಓಲ್ಡ್ ಏಜ್ ಅಲ್ಲಿ ಮತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಯಾಕಂದ್ರೆ ಮಕ್ಕಳಿಗೆ ಗ್ರೋತ್ ಇರುತ್ತೆ, ಗ್ರೋತ್ ಅಲ್ಲಿ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕು, ಶುಗರ್ ಇಂಟೇಕ್ ಜಾಸ್ತಿ ಬೇಕು, ಪ್ರೋಟೀನ್ ಇಂಟೇಕ್ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಬೇಕು. ಯಾಕಂದ್ರೆ ಅವ್ರ ಮೆಟಾಬಾಲಿಕ್ ರೇಟ್ ತುಂಬಾ ಹೈ ಇರುತ್ತೆ, ಆಕ್ಟಿವಿಟಿ ಲೆವೆಲ್ ಹೈ ಇರುತ್ತೆ. ಅಡಲ್ಟ್ ಅಂತ ಬಂದಾಗ 1% ಕಡಿಮೆ ಆಗುತ್ತೆ, ಓಲ್ಡ್ ಏಜ್ ಅಂತ ಬಂದಾಗ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನೀರು ಕೂಡ ಹಾಗೇನೆ. ರಫ್ ಆಗಿ ಹೇಳೋದಾದ್ರೆ ಹೆಣ್ಮಕ್ಳು ಒಂದು 3 3.5 ಲೀಟರ್ ನೀರು ಕವರ್ ಮಾಡ್ಕೋಬೇಕು. ಅದು ಪ್ಲೈನ್ ವಾಟರ್ ಇಂದ ಕವರ್ ಮಾಡ್ಕೊಳ್ತಾರೋ, ಅಡಿಗೆ ಮೂಲಕ ಕವರ್ ಮಾಡ್ಕೊಳ್ತಾರೋ, ಬಿಕಾಸ್ ಆಕ್ಸಿಲೇಟ್ಸ್ ಇರುತ್ತೆ, ತರಕಾರಿಗಳಲ್ಲೂ ಇರುತ್ತೆ. ಸೊ ಆ ತರದ ಆಹಾರಗಳನ್ನ ತಗೊಂಡಾಗ ನಾರ್ಮಲ್ ನೀರನ್ನ ಸ್ವಲ್ಪ ಕಡಿಮೆ ಕನ್ಸ್ಯೂಮ್ ಮಾಡಿದ್ರು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಅಂಡ್ ಆವಾಗ್ಲೇ ನೀವು ಮಾತಾಡ್ತಾ ಹೇಳಿದ್ರಲ್ಲ, ನಾವು ಸೋಕ್ ನಟ್ಸ್ ನ ತಿಂತಾ ಇರ್ತೀವಿ ಅಂತ. ಸೋಕ್ ನಟ್ಸ್ ಜಾಸ್ತಿ ಬೆನಿಫಿಟ್ ಅಥವಾ ಡ್ರೈ ನಟ್ಸ್ ಜಾಸ್ತಿ ಬೆನಿಫಿಟ್, ಅಥವಾ ಯಾವ್ದು ತಿಂದ್ರೆ ಒಳ್ಳೇದು? ಯಾರಿಗೆ ಗಟ್ ಇಶ್ಯೂ ಇರುತ್ತೆ, ಗಟ್ ಅಂದ್ರೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಅವರು ಸೋಕ್ ಮಾಡಿ ತಿನ್ಬೇಕು. ಯಾಕಂದ್ರೆ ಅವ್ರಿಗೆ ಅದರಲ್ಲಿ ಫೈಟೋಕೆಮಿಕಲ್ಸ್ ಇರುತ್ತೆ, ಅದು ಅವರಿಗೆ ಡೈಜೆಷನ್ಗೆ ಹಿಂಡರ್ ಮಾಡುತ್ತೆ. ಈಗ ಸೋಕ್ ನಟ್ಸ್ ತಗೊಂಡಾಗ ನಮ್ಮ ಬಾಡಿಯಲ್ಲಿ ಅದು ಸರಿಯಾಗಿ ಯುಟಿಲೈಸ್ ಆಗಲ್ಲ, ಸುಮ್ಮನೆ ಸ್ಟೂಲ್ ಮೂಲಕ ಪಾಸ್ ಔಟ್ ಆಗಿ ಹೋಗುತ್ತೆ. ನಮ್ಗೆ ಏನ್ ಬೇಕು, ಆಹಾರ ಸರಿಯಾಗಿ ನ್ಯೂಟ್ರಿಯನ್ಸ್ ಏನಿದೆ ಅದು ಬಾಡಿಯಲ್ಲಿ ಅಬ್ಸಾರ್ಬ್ ಆಗ್ಬೇಕು, ಅವಾಗಲೇ ಅದ್ರ ಬೆನಿಫಿಟ್ ಸಿಗುತ್ತೆ. ಅದ್ರ ಸ್ಕಿನ್ ಏನಿರುತ್ತೆ ತುಂಬಾ ಹಾರ್ಡ್ ಇರುತ್ತೆ ಡೈಜೆಷನ್ಗೆ. ನೀವು ಯಾವಾಗ ಸೋಕ್ ಮಾಡ್ತಿರೋ, ಸೋಕ್ ಮಾಡಿದ್ಮೇಲೆ ನೀವು ಸಿಪ್ಪೆ ತೆಗಿಬೇಕು ಅಂತ ಏನಿಲ್ಲ, ಸಿಪ್ಪೆ ತೆಗಿದೇನೆ ಸೋಕ್ ಮಾಡಿರೋದನ್ನ ಹಾಗೆ ತಿಂದ್ರು ಕೂಡ ಡೈಜೆಷನ್ ಚೆನ್ನಾಗ್ ಆಗುತ್ತೆ. ಅಂಡ್ ಈಗ ನಾನು ಹೆಲ್ದಿ ಇಂಡಿವಿಜುವಲ್ ಇದ್ದೀನಿ, ನನಗೆ ಗಟ್ ತುಂಬಾ ಸ್ಟ್ರಾಂಗ್ ಇದೆ, ಏನು ತೊಂದರೆ ಇಲ್ಲ ಅಂದ್ರೆ ನಾನು ಆರಾಮಾಗಿ ರಾ ತಿನ್ಬೋದು. ಬಟ್ ಏನು, ಅದ್ರ ಪ್ರಕೃತಿ ನೋಡ್ಬೇಕು. ಬಾದಾಮಿ ಬೀಜಗಳು
ಉಷ್ಣ ಪ್ರಕೃತಿ, ಕರೆಕ್ಟ್. ಬೇಸಿಗೆಗಾಲ ಇದೆ, ಅದರಲ್ಲಿ ನಟ್ಸ್ ಅಂಡ್ ಸೀಡ್ಸ್ ಹೆಲ್ದಿ ಅಂದ ತಕ್ಷಣ ತುಂಬಾ ಜನ ಎರಡೆರಡು ಮುಷ್ಟಿ ಗಂಟ್ಲೆ ತಿಂತಾರೆ. ಅದವ್ರ ಬಾಡಿಯಲ್ಲಿ ಹೀಟ್ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ, ಅದರಿಂದ ಹೀಟ್ ಬಾಯ್ಲ್ಸ್ ಆಗುತ್ತೆ, ಕಾನ್ಸ್ಟಿಪೇಷನ್, ಪೈಲ್ಸ್ವರೆಗೂ ಹೋಗುತ್ತೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಬಾಡಿ ಟೆಂಪರೇಚರ್ ಹೇಗಿದೆ ನಿಮ್ಗೆ ಗೊತ್ತಿರಬೇಕು. ನಿಮ್ಗೆ ಫೀಲ್ ಆಗುತ್ತೆ, ತುಂಬಾ ಉಷ್ಣ ಆದ್ರೆ ಬಾಯಾರಿಕೆ ಆಗುತ್ತೆ, ತುಂಬಾ ಕೋಲ್ಡ್ ಆದ್ರೆ ನಿಮ್ಗೆ ಯೂರಿನ್ ಪಾಸ್ ಫ್ರಿಕ್ವೆಂಟ್ಲಿ ಆಗುತ್ತೆ, ಕರೆಕ್ಟ್. ಶೀತ ತರ ಫೀಲ್ ಆಗುತ್ತೆ. ಸೊ ಬಾಡಿ ಟೆಂಪರೇಚರ್ ಹೇಗಿದೆ ಇದನ್ನ ನೋಡ್ಬೇಕು. ಎರಡನೇದು ಹೊರಗಡೆ ಕ್ಲೈಮೇಟ್ ಹೇಗಿದೆ, ನೀವು ಬೇಸಿಗೆಗಾಲದಲ್ಲಿದ್ದೀರೋ ಮಳೆಗಾಲದಲ್ಲಿದ್ದೀರೋ ಹೀಗೆ. ಈಗ ನೋಡಿ, ನೀವು ನಮ್ಮ ಉತ್ತರ ಕರ್ನಾಟಕದವರು, ನಿಮಗೆ ಗೊತ್ತಿದೆ ಸೀಸನ್ ವೈಸ್ ಹಬ್ಬಗಳಲ್ಲಿ ಅಡಿಗೆ ಚೇಂಜ್ ಮಾಡ್ತಾರೆ. ಕರೆಕ್ಟ್. ನಾಗರ ಪಂಚಮಿ ಬಂದ್ರೆ ಒಂಥರ ಹೌದು, ಅಡಿಗೆ ಇರುತ್ತೆ, ಹೌದು, ಅಂಡ್ ಸಜ್ಜೆ ರೊಟ್ಟಿ ಮಾಡ್ತಾರೆ. ಕರೆಕ್ಟ್. ಅವಾಗ ನೋಡಿ ಆ ಅಡಿಗೆಗೂ ಮತ್ತೆ ಹೊರಗಡೆ ಕ್ಲೈಮೇಟ್ಗೂ ಕಾಂಬಿನೇಷನ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಮ್ಯಾಚ್ ಆಗ್ತಿರುತ್ತೆ, ಮ್ಯಾಚ್ actually ಆಗ್ತಾ match ಇರುತ್ತೆ. ಆಗ್ತಿರುತ್ತೆ. ಕರೆಕ್ಟ್. ಅಂಡ್ ಅವಾಗ ಅದನ್ನ ತಿಂದಾಗ ಅವರು ಹೆಲ್ದಿ ಆಗಿರ್ತಾರೆ. ಅದೇ ಕಾಂಬಿನೇಷನ್ ಅನ್ನ ರಿವರ್ಸ್ ಮಾಡಿ ನೋಡಿ, ಅವ್ರ ಬಾಡಿಯಲ್ಲಿ ಟೆಂಪರೇಚರ್ ವೇರಿಯೇಷನ್ ಆಗುತ್ತೆ. ಕರೆಕ್ಟ್, ಕರೆಕ್ಟ್. ಸೊ ಹಾಗೇನೆ ನಟ್ಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ಯಾವುದೇ ಒಂದು ತರಕಾರಿ ಆಗಿರ್ಬೋದು, ಸೀಸನ್ ಅಲ್ಲಿ ಏನ್ ಬರುತ್ತೆ ಅದನ್ನ ಆವಾಗ ಕನ್ಸ್ಯೂಮ್ ಮಾಡ್ಬೇಕು. ಇನ್ನು ನೀವು ಯಾವುದೇ ಒಂದು ಆಹಾರ ಪದಾರ್ಥವನ್ನ ತಗೊಂಡಾಗ ನಿಮ್ ಹೊಟ್ಟೆ ಕಡೆ ನಿಮ್ ಗಮನ ಇರಬೇಕು. ನನಗೆ ಇದನ್ನ ತಿಂದ್ಮೇಲೆ ಏನಾದ್ರೂ ಪ್ರಾಬ್ಲಮ್ ಆಯ್ತಾ, ಇಂಟಾಲರೆನ್ಸ್ ಅಂತ ನಾವು ಹೇಳ್ತೀವಿ. ಸೊ ಇಂಟಾಲರೆನ್ಸ್ ಇದೆ ಬಾಡಿಯಲ್ಲಿ ಅಂದ್ರೆ ನೀವು ಅದನ್ನ ಹೇಗೆ ತಿನ್ನಿ, ನಿಮ್ಗೆ ಕಷ್ಟ ಕೊಡುತ್ತೆ ಅದು. ಸೊ ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಅಂಡ್ ಸೋಕ್ ನಟ್ಸ್ ಈಸ್ ಗುಡ್ ಫಾರ್ ಎವ್ರಿ ಒನ್. ಸೋಕ್ ಮಾಡೋದ್ರಿಂದ ಅದರಲ್ಲಿರುವಂತ ಫೈಟೋಕೆಮಿಕಲ್ಸ್ ಕಡಿಮೆ ಆಗುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಬಟ್ ಹಾಗೆ ತಿಂದ್ರೇನು ಏನ್ ತೊಂದರೆ ಆಗೋದಿಲ್ಲ, ಸ್ವಲ್ಪ ಉಷ್ಣತೆ ಕಡಿಮೆ ಮಾಡ್ದಂಗ ಆಗುತ್ತೆ, ಯಾಕಂದ್ರೆ ವಾಟರ್ ಅದರಲ್ಲಿ ಹೀರ್ಕೊಂಡಿರುತ್ತೆ. ಸೊ ಉಷ್ಣತೆಯನ್ನ ಕಡಿಮೆ ಮಾಡ್ಕೊಂಡು ತಿನ್ನೋರು ಹಾಗೆ ತಿನ್ಲಿ, ಇಲ್ಲ ಕೋಲ್ಡ್ ಬಾಡಿ ಇದೆ ಅವರು ಹಾಗೆ ರಾ ತಿಂದ್ರು ಕೂಡ ನಡೆಯುತ್ತೆ, ಏನ್ ತೊಂದರೆ ಆಗೋದಿಲ್ಲ. ಡೈಜೆಷನ್ ಅನ್ನ ಚೆಕ್ ಮಾಡೋದು. ಯಾವುದೇ ಒಂದು ಆಹಾರ ಪದಾರ್ಥ ತಿಂದ್ಮೇಲೆ ಹೊಸ ಆಹಾರ ಪದಾರ್ಥನ ನೀವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಮುಂಚೆ ಯಾವತ್ತೂ ತಿಂದಿಲ್ಲ ಇವಾಗ ತಿನ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ತಿಂದ ಮೇಲೆ ನಿಮ್ಮ ದೇಹದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ನೋಡ್ಬೇಕು. ವಿದಿನ್ 2 days ಅಲ್ಲಿ ನಿಮ್ಗೆ ಅಂದ್ರೆ ವಿದಿನ್ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ನಿಮ್ಗೆ ಫೀಲ್ ಆಗುತ್ತೆ, ಬ್ಲೋಟಿಂಗ್ ಫೀಲ್ ಆಗೋದು, ವಾಮಿಟಿಂಗ್ ಸೆನ್ಸೇಷನ್ ಆಗೋದು, ಕೆಲವರಿಗೆ ಸಡನ್ ಆಗಿ ಆಕ್ನೈಸ್ ಆಗ್ಬಿಡುತ್ತೆ. ಲೈಕ್ ನಾವು ಹೇಳ್ತೀವಿ ಮಿಲ್ಕ್ ಟಾಲರೆನ್ಸ್ ಅಂತ ಹೇಳ್ತೀವಿ, ಇಂಟಾಲರೆನ್ಸ್ ಅಂತ. ಆಮೇಲೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಆಯ್ತು, ಆಮೇಲೆ ಗ್ಲೂಟನ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಅವರಿಗೆ ಸಮಸ್ಯೆ ಇದ್ರೆ ಮಾತ್ರ ಅವ್ರು ಅವಾಯ್ಡ್ ಮಾಡ್ಬೇಕು. ಈಗ ಒಬ್ರು ಸೆಲೆಬ್ರಿಟಿ ಬರ್ತಾರೆ, ನನ್ಗೆ ಗ್ಲೂಟನ್ ಹೆಲ್ದಿ ಎಲ್ಲ, ಗ್ಲೂಟನ್ ಇಸ್ ವೆರಿ ಬ್ಯಾಡ್, ನಾನು ಗ್ಲೂಟನ್ ಸೇವಿಸಿದ ಮೇಲೆ ನನಗೆ ಹೀಗಾಯ್ತು ಹಾಗಾಯ್ತು ಅಂತ. ಅದೇ ಜನಗಳಿಗೆ ಒಂದು ಭಯ ಹುಟ್ಟಿಸ್ಬಿಡ್ತಾರೆ. ಅದೇನಾಗುತ್ತೆ ಅಂದ್ರೆ, ಅಯ್ಯೋ ಅವ್ರಿಗೆ ಹಂಗಾಯ್ತು ಇನ್ಮೇಲೆ ನಾನು ತಿನ್ನೋದೇ ಇಲ್ಲ ಅದನ್ನ ಬಿಟ್ಬಿಡ್ತಾರೆ. ತುಂಬಾ ದಿನಗಳಿಂದ ಅವ್ರು ತಿನ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಏನು ಸಮಸ್ಯೆನೇ ಆಗಿಲ್ಲ. ಬಟ್ ಈಗ ಗ್ಲೂಟನ್ ಅಂತ ಬಂದ ಮೇಲೆ ಒಂದು ಹೊಸ ಶಬ್ದವನ್ನ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಅವರು ಯಾಕೆ ಅದನ್ನ ಅವಾಯ್ಡ್ ಮಾಡ್ತಾರೆ. ಸೊ ಅವರಿಗೆ ಪರ್ಸನಲಿ ಇಂಟಾಲರೆನ್ಸ್ ಇದೆ ಅಂದ್ರೆ ಮಾತ್ರ ಅವ್ರು ಅವಾಯ್ಡ್ ಮಾಡ್ಬೇಕು, ಅದ್ರ ಅಲ್ಟರ್ನೇಟಿವ್ ಏನಾದ್ರು ತಗೋಬೇಕು. ಸೊ ಈ ಗ್ಲೂಟನ್ ಸೆನ್ಸಿಟಿವಿಟಿ ಇದ್ರೆ ಗ್ಲೂಟನ್ ಫ್ರೀ ಫುಡ್ ಅನ್ನ ಅವ್ರು ತಗೊಳ್ಳಿ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದ್ರೆ ಅವರು ಸೋಯಾ ಅಥವಾ ಆಲ್ಮಂಡ್ಸ್ ಮೂಲಕ ಅವರ ಮಿಲ್ಕ್ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನ ಫುಲ್ಫಿಲ್ ಮಾಡ್ಕೋಬೇಕು. ಹೀಗೆ ನಾವು ಒಂದು ಕ್ಲೈಮೇಟ್ ಅಂಡ್ ಬಾಡಿ ಟೈಪ್ ಅಂಡ್ ನಾವು ಯಾವ ಊರಲ್ಲಿ ಇರ್ತೀವಿ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಿಯೋಗ್ರಫಿಕಲಿ ನಾವ್ ಎಲ್ಲಿದೀವೋ ಅಲ್ಲೇನ್ ಫುಡ್ ಸಿಗುತ್ತೋ ಅದು ತಿಂದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಸೊ ಹೌದಾ? ಹೌದು, 100%. ಯಾಕಂದ್ರೆ ಕ್ರೋನಿಕ್ ಡಿಸೀಸ್ ನಿಮ್ ಹತ್ರ ಬರಲ್ಲ ನೀವು ಅಲ್ಲೇ ಇರುವಂತ ತಿಂದ್ರೆ. ಎರಡನೇದು, ಲೋಕಲಿ ಬೇಗ ಅವೈಲೇಬಲ್ ಇರುತ್ತೆ, ಫ್ರೆಶ್ ಫುಡ್ ಇರುತ್ತೆ. ಈಗ ಬೆಂಗಳೂರಲ್ಲಿ ತಯಾರಾಗುವಂತ ಆಹಾರ ಬೆಳಗಾವಿಗೆ ಬರೋವರೆಗೂ ಟ್ರಾವೆಲ್ ಮಾಡಿ ಬರ್ಬೇಕು. ಸೊ ಬಯೋ ಅವೈಲಬಿಲಿಟಿ ಅದ್ರದ್ದು ಕಡಿಮೆ ಆಗುತ್ತೆ. ಹಾಗೇನೆ ಅಲ್ಲೇ ಸಿಗುವಂತ ಆಹಾರವನ್ನ ನೀವು ಫ್ರೆಶ್ ಆಗಿ ತಗೊಂಡಾಗ ನ್ಯೂಟ್ರಿಷನ್ ತುಂಬಾ ಚೆನ್ನಾಗಿ ಸಿಗುತ್ತೆ, ಕ್ರೋನಿಕ್ ಡಿಸೀಸ್ಗಳು ನಿಮ್ ಹತ್ರ ಬರೋದಿಲ್ಲ. ಆಮೇಲೆ ಸೀಸನ್ ವೈಸು ಚೆನ್ನಾಗಿರುತ್ತೆ, ರೀಸನೇಬಲ್ ಇರುತ್ತೆ, ನಿಮ್ಗೆ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ಅಂಡ್ ನಿಮ್ಮ ಸ್ಟಮಕ್ಗೆ ತುಂಬಾ ಬೇಗ ಒಳ್ಳೆ ಒಂದು ನ್ಯೂಟ್ರಿಷನ್ ಅನ್ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಡೈಜೆಷನ್ ತುಂಬಾ ಚೆನ್ನಾಗಾಗುತ್ತೆ. ನಾನು ಆಗ್ಲೇ ಎಕ್ಸಾಂಪಲ್ ಕೊಟ್ಟ ಹಾಗೆ, ನಾವು ಈಗ ರಾಗಿ ಮುದ್ದೆ ತಿಂದೇ ಇರುವಂತ ವ್ಯಕ್ತಿ ನಾನು, ಈಗ ಸಡನ್ ಆಗಿ ತಿಂದ್ರೆ ಮೇ ಬಿ ನನಗೆ ಅದು ಅಡ್ಜಸ್ಟ್ ಆಗದೆ ಇರ್ಬೋದು. ಸೊ ನಾನು ಬೆಳಗಾವಿಯಲ್ಲಿ ಇರೋದ್ರಿಂದ ನನಗೆ ರೊಟ್ಟಿ ನೀವು 2 ಬಿಟ್ಟು 4 ತಿಂದ್ರು ಕೂಡ ನನ್ನ ಬಾಡಿ ತಡ್ಕೊಳ್ಳುತ್ತೆ. ಬಿಕಾಸ್ ದೇಹದಲ್ಲಿ ಅದೇ ರೀತಿ ಒಂದು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಅಂಡ್ ಇನ್ಫ್ಯಾಕ್ಟ್ ನಮ್ಮ ಪೇರೆಂಟ್ಸ್ ಕೂಡ ಅದೇ ಊರ್ನವ್ರು ಇರೋದ್ರಿಂದ ಅವರ ದೇಹದಲ್ಲಿರುವಂತ ಜೆನೆಟಿಕ್ ಹೆಲ್ತ್ ಡಿಸಾರ್ಡರ್ಸ್ ಅವೆಲ್ಲ ನನಗೂ ಕೂಡ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಅಡ್ಜಸ್ಟ್ಮೆಂಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಯಾವಾಗ ಒಂದು ಆಹಾರ ದೇಹಕ್ಕೆ ಅಡ್ಜಸ್ಟ್ ಆಗುತ್ತೋ ನ್ಯೂಟ್ರಿಷನ್ ಅವೈಲಬಿಲಿಟಿ ಅಂಡ್ ಅಬ್ಸಾರ್ಪ್ಷನ್ ಕೂಡ ಚೆನ್ನಾಗಾಗುತ್ತೆ ಅಂಡ್ ಕಾಸ್ಟ್ ಎಫೆಕ್ಟಿವ್ ಕೂಡ ಅಲ್ವಾ. ಈಗ ಇದೇ ತರ ನನ್ನ ಕ್ಲೈಂಟ್ಸ್ ನನಗೆ ಕೇಳ್ತಾರೆ, ಮ್ಯಾಮ್ ನಾನು ಅವಕಾಡೋ ಸ್ಮೂತಿ ತಗೋಬೋದಾ, ಬ್ಲೂಬೆರೀಸ್ ಡಯಟ್ ಅಲ್ಲಿ ಆಡ್ ಮಾಡ್ಕೋಬೋದಾ? ಬ್ಲೂಬೆರಿ ಅವಕಾಡೋ ನಮ್ಮ ರೀಜನಲ್ ಏರಿಯಾದಲ್ಲಿ ಬೆಳೆಯೋದೇ ಇಲ್ಲ.
ಸೊ ಅದಕ್ಕೆ ಈಗ ಅವರಿಗೆ ನೆರಳೆ ಹಣ್ಣು ಒಂದು 20 ರೂಪಾಯಿಗೆ ಇಷ್ಟು ಬರುತ್ತೆ, ಬ್ಲೂಬೆರಿ 20 ರೂಪಾಯಿಗೆ ಒಂದು ಕೂಡ ಬರಲ್ಲ. ಸೊ ಫಸ್ಟ್ ಆಫ್ ಆಲ್ ಅವ್ರು ತಮ್ಮ ಕಾಸ್ಟ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದಾರೆ. ಬ್ಲೂಬೆರೀಸ್ ಅಲ್ಲೂ ಕೂಡ ಆಂಟಿ ಆಕ್ಸಿಡೆಂಟ್ ಇದೆ, ನೆರಳೆ ಹಣ್ಣಿನಲ್ಲಿ ಕೂಡ ಆಂಟಿ ಆಕ್ಸಿಡೆಂಟ್ ಇದೆ. ಸೊ ವೈ ಯು ವಾಂಟ್ ಟು ವೇಸ್ಟ್ ಯುವರ್ ಮನಿ ವೆನ್ ಯು ಆರ್ ಗೆಟ್ಟಿಂಗ್ ಹಿಯರ್ ಕರೆಕ್ಟ್. ಅಲ್ವಾ? ಈಗ ಅವಕಾಡೋ, ನಾವ್ ಯಾಕೆ ಅವಕಾಡೋ ತಗೊಳ್ತಾ ಇದ್ವಿ? ಹೆಲ್ದಿ ಫ್ಯಾಟ್ ಅಂತ. ಹೌದು, ಹೆಲ್ದಿ ಫ್ಯಾಟ್ಗೆ ನಮ್ಮ ಹತ್ರ ತೆಂಗಿನಕಾಯಿ ಇದೆ, ಎಕ್ಸಾಕ್ಟ್ಲಿ. ರೈಟ್? ಕರೆಕ್ಟ್. ಕೊಕೊನಟ್ ಮಿಲ್ಕ್ ಮಾಡ್ಕೊಳ್ಳಿ, ಹಾ, ಕೋಕೋನಟ್ ತುರಿನ ತುರಿದ್ಬಿಟ್ಟು ಪ್ರತಿಯೊಂದು ಅಡಿಗೆಯಲ್ಲಿ ಆಡ್ ಮಾಡ್ಕೊಳ್ಳಿ, ಇಟ್ ಈಸ್ ಅ ಹೆಲ್ದಿ ಫ್ಯಾಟ್, ಕರೆಕ್ಟ್. ಕಾಸ್ಟ್ ಎಫೆಕ್ಟಿವ್. 20 ರೂಪಾಯಿಗೆ ಒಂದು ತೆಂಗಿನಕಾಯಿ ಬರುತ್ತೆ, ಅವಕಾಡೋ 80 ರೂಪಾಯಿಗೆ ಒಂದು ಹಣ್ಣು ಬರುತ್ತೆ. ಕರೆಕ್ಟ್. ಸೊ ದಟ್ಸ್ ವೈ ಸೀಸನಲ್ ಫ್ರೂಟ್ ಅಥವಾ ವೆಜಿಟೇಬಲ್ಸ್ ಏನಿರುತ್ತೆ ಇದು ನಮ್ಗೆ ಯಾವಾಗ್ಲೂ ಬಾಡಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಡೈಜೆಷನ್ ನೋಡಿ, ಎಟ್ ದ ಎಂಡ್ ಆಫ್ ದ ಟೈಮ್ ನಮ್ಮ ಬಾಡಿಗೆ ಡೈಜೆಷನ್ ಸರಿಯಾಗಿ ಆಗೋದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಆಹಾರ ಸರಿಯಾಗಿ ಡೈಜೆಷನ್ ಆಗ್ಲಿಲ್ಲ ಅಂದ್ರೆ ಆ ನ್ಯೂಟ್ರಿಷನ್ ನಿಮ್ ದೇಹಕ್ಕೆ ತಾಗೋದೇ ಇಲ್ಲ. ಅಂಡ್ ಆ ನ್ಯೂಟ್ರಿಷನ್ ನಿಮ್ಗೆ ತಾಗ್ಲಿಲ್ಲ ಅಂದ್ರೆ ಅದ್ರ ಮೇಲೆ ಹಾಕಿರುವಂತ ದುಡ್ಡು ಸುಮ್ನೆ ವೇಸ್ಟ್ ಆಗುತ್ತೆ. ಅಂಡ್ ಡೈಜೆಷನ್ ಆಗೋದನ್ನು ಹಾ. ನಾವ್ ಎಲ್ಲಿ ಇರ್ತೀವಿ ಅಲ್ಲಿ ಫುಡ್ ತಗೋತಾ ಇದ್ದಾಗ ನಮ್ ಆಟೋಮ್ಯಾಟಿಕಲಿ ಟೇಸ್ಟ್ ಆಗುತ್ತೆ, ಆಗ್ತಾ ಬರುತ್ತೆ. ಆಗ್ತಾ ಬರುತ್ತೆ. ಮೆಟಬಾಲಿಸಮ್ ಯಾವಾಗ್ಲೂ ಹೈ ಇರುತ್ತೆ. ಸೊ ನೀವ್ ಒಂದ್ 2 ತುತ್ತು ಜಾಸ್ತಿ ತಿಂದ್ರು ಕೂಡ ನಿಮ್ಮ ವೇಟ್ ಏನ್ ಆಗೋದಿಲ್ಲ. ಹೌದು, ಅಂಡ್ ಒಬೇಸ್ ನೋಡಿ, ಲೋಕಲ್ ಫುಡ್ ನ ಯಾರು ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ ಅವ್ರು ಒಬೇಸ್ ಇರಲ್ಲ. ಕರೆಕ್ಟ್. ಈಗ ನಾವು ಹಳ್ಳಿ ಕಡೆ ಎಲ್ಲ ಹೋದಾಗ ಅವರು ಫ್ರೆಶ್ ವೆಜಿಟೇಬಲ್ಸ್ ಫ್ರೂಟ್ಸ್ ನ ತಂದು ತಿಂತಾ ಇರ್ತಾರೆ. ಜೊತೆಗೆ ಅವರು ಬಜ್ಜಿ ಬೋಂಡಾ ಚಾ ಎಲ್ಲ ಕುಡಿತಾ ಇರ್ತಾರೆ. ಹೌದು, ಹೌದು, ಬಟ್ ಹೌದು. ಸ್ಟಿಲ್ ದೇ ಮೇಂಟೈನ್ ದೇರ್ ಫಿಸಿಕ್ಸ್ ಸೋ ವೆಲ್. ಅವರಿಗೆ ನಾವು ಹೋಗಿ ಹೇಳಿದ್ರೆ ಇದೆಲ್ಲ ತಿನ್ಬಾರ್ದು ಅನ್ಹೆಲ್ದಿ ಅಂದ್ರೆ ಹೋಗೋ ಮಾರಾಯ ಅಂತ ಹೇಳ್ತಾರೆ. ಕರೆಕ್ಟ್. ಈಗ ನಮ್ಮ ಮನೇಲಿ ನಾವ್ ಎಷ್ಟ್ ಹಾಗಾಗುತ್ತೆ, ದಿವ್ಸ ತಿನ್ಕೊಂಡ್ ಬರ್ತಾ ಇದೀವಿ, ನಮ್ಗೆ ಏನಾಗಲ್ಲ. ನೀನೆಲ್ಲ ಬಿಟ್ಟು ಬಿಟ್ಟೇನೆ ಹಿಂಗ ಆಗಿರೋದು ಅಂತ Correct, ಹೇಳ್ತಾರೆ. correct. ಸೊ ದಟ್ಸ್ ವೆರಿ ಟ್ರೂ ದಟ್ ನಾವ್ ಎಲ್ಲಿ ಇರ್ತೀವೋ ಅಲ್ಲಿ ಆಹಾರವನ್ನ ತಿಂದಾಗ ನಮ್ ಬಾಡಿ ಬೇಗ ಅದಕ್ಕೆ ಅಡಾಪ್ಟ್ ಆಗುತ್ತೆ Correct. ಅಂಡ್ ಅಡ್ಜಸ್ಟ್ ಆಗೋದ್ರಿಂದ ನ್ಯೂಟ್ರಿಷನ್ ಡೆಫಿಷಿಯನ್ಸಿನೂ ಆಗೋದಿಲ್ಲ ಅಂಡ್ ಒಬೇಸ್ ಇರೋದಿಲ್ಲ, ಡಯಾಬಿಟಿಕ್, ಥೈರಾಯ್ಡ್ ಈ ತರದ ಸಮಸ್ಯೆಗಳು ಬರೋದಿಲ್ಲ. ಅನ್ಲೆಸ್ ನೀವೇನಾದ್ರೂ ಹೆಲ್ದಿ ರೂಟೀನ್ ಅನ್ನ ಫಾಲೋ ಮಾಡ್ತಾ ಇದ್ರ ಅಂದ್ರೆ ಮಾತ್ರ ಬರುತ್ತೆ. ಕರೆಕ್ಟ್. ಮೊನ್ನೆ ಅಂದ್ರೆ ಒಂದು 3 months ಬ್ಯಾಕ್ ನನ್ನ ಹತ್ರ ಒಂದು ಕ್ಲೈಂಟ್ ಬಂದಿದ್ರು ವೆಯ್ಟ್ ಲಾಸ್ಗೆ. ಅವರು ಆಲ್ಮೋಸ್ಟ್ ಒಂದು 2 months ಅಲ್ಲಿ 6 kg ಡೌನ್ ಮಾಡ್ಕೊಂಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಒಂದು ಇನ್ಫಾರ್ಮೇಶನ್ ನೋಡ್ಕೊಂಡು ನನ್ನ ಹತ್ರ ಕೇಳೋದಕ್ಕೆ ಬಂದ್ರು. ಕರೆಕ್ಟ್. ಮ್ಯಾಮ್, ನಾನು ನಮ್ಮ ಭಾಷೆಯಲ್ಲಿ ಹೇಳ್ತೀನಿ, ಮೇಡಮ್ ನಾನು ವೆಯ್ಟ್ ಲಾಸಿಗೆ ಮಿಲೆಟ್ಸ್ ಯೂಸ್ ಮಾಡ್ಬೇಕನ್ನಕತ್ತೀನ್ರಿ ಅಂತ ಅಂದ್ರು. ಅದಕ್ಕೆ ಹಾ ಮಾಡ್ರಿ ಅಂತ ಅಂದೆ. ಅದು ಯಾವ್ದು ಮಾಡೋದ್ರಿ ಅಂತ ಕೇಳಿದ್ರು. ನೀವು ಆಲ್ರೆಡಿ ಯೂಸ್ ಮಾಡಕತ್ತೀರಲ್ಲ ಅಂತ ನಾನಂದೆ. ಅಲ್ರಿ ಮೇಡಮ್, ಈಗ ಅವು ರವ ಗತ್ತೆ ಸಾಸಿವೆ ಗತ್ತೆ ಬರ್ತಾವಲ್ಲ ಅವು ಸಿರಿಧಾನ್ಯ ಯೂಸ್ ಮಾಡ್ಬೇಕಂತದೇನಿ ಡಯಟ್ ಒಳಗ ಅಂತ ಅಂದ್ರು. ಅದಕ್ಕೆ ನಾನೇನಂದೆ, ನೀವು ಜೋಳ ಯೂಸ್ ಮಾಡ್ತಾ ಇದ್ದೀರಾ, ಅದು ಕೂಡ ಮಿಲೆಟ್ಸ್ ಅಂತ. ಅವಾಗ ಅವ್ರಿಗೆ ಶಾಕ್ ಆಯ್ತು. ಜೋಳ ಮಿಲೆಟ್ ಸೇಮ್ ಹಿಂಗೆ, ಮೇಡಮ್ ಜೋಳ ಮಿಲೆಟ್ ರೀ, ಅದು ಬೇಡ್ರಿ ನಂಗ. ನಿಮಗ್ ಮಿಲೆಟ್ಸ್ ಬೇಕಲ್ಲ ಡಯಟ್ ಅಲ್ಲಿ, ನಾನು ಹಾಕಿದೀನಿ, ಜೋಳನ ಹಾಕಿದೀನಿ. ನೀವ್ ಮನೆಯೊಳಗ್ ದಿನಾ ರೊಟ್ಟಿ ಮಾಡ್ತೀರಿ, ದಿನ ರೊಟ್ಟಿ ಮಾಡ್ತೀರ ಅಂದ್ಮೇಲೆ ಡಯಟ್ ಒಳಗೂ ಅದನ್ನ ತಗೋರಲ್ಲ, ಯಾಕೆ ನೀವು ಸೆಪರೇಟ್ ಅಡಿಗೆ ಮಾಡ್ಕೊಂಡು ಟೈಮ್ ಅನ್ನ ವೇಸ್ಟ್ ಮಾಡ್ತೀರಿ ಅಂತ ನಾನು ಹೇಳ್ದೆ ಅವ್ರಿಗೆ. ಅವಾಗ ಅವ್ರು ಅಂದ್ರು, ಇಲ್ಲ ಮೇಡಮ್ ಜೋಳದೊಳಗ ಅಷ್ಟು ಎಫೆಕ್ಟ್ ಆಗವಲ್ತು, ನನಗ್ ಮಿಲೆಟ್ಸ್ ಒಳಗ ಅವು ಸಣ್ಣ ಸಣ್ಣ ಬರ್ತಾವಲ್ಲ ಅದೇ ಬೇಕು ಅಂತ ಹೇಳಿದ್ರು. ತುಂಬಾ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರು ನನಗೆ. ನಾನು ಹೇಳ್ದೆ, ನೋಡಿ ಫಸ್ಟ್ ಆಫ್ ಆಲ್ ಮನೇಲಿ ನೀವು 3 ಟೈಮ್ ಜೋಳದ ರೊಟ್ಟಿ ಮಾಡ್ತೀರಾ, ನಿಮ್ಗೆ 2 ಊಟ ನಾನು ಜೋಳದ ರೊಟ್ಟಿ ಕೊಟ್ಟಿದ್ದೀನಿ, ಕಂಫರ್ಟೇಬಲ್ ಇದೆ, ಮನೇಲಿ ಆಲ್ರೆಡಿ ಹಿಟ್ಟು ಹಾಕ್ಸಿರ್ತೀರಾ, ವರ್ಕಿಂಗ್ ವುಮನ್ ಇದ್ದೀರಾ, ಯಾಕೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತೀರಾ, ಇದನ್ನೇ ಮಾಡ್ಕೊಂಡು ಹೋಗಿ ಅಂತ. ಬಟ್ ಅವ್ರದ್ದು ಅಲ್ಲಿಗೆ ಮುಗಿಲಿಲ್ಲ. ಮನೆಗೆ ಹೋದ್ಮೇಲೆ ಆನ್ಲೈನ್ ಅಲ್ಲಿ ಅವರೇ ರಿಸರ್ಚ್ ಮಾಡ್ಕೊಂಡು ಲಿಟಲ್ ಮಿಲೆಟ್ ಅನ್ನ ಶಫಲ್ ಮಾಡ್ಕೊಂಡಿದ್ದಾರೆ. ಸೊ ಆಫ್ಟರ್ 3 months ಬಂದ್ರು ನನ್ನ ಹತ್ರ, ಮ್ಯಾಮ್ ನನಗೆ ಥೈರಾಯ್ಡ್ ಜಾಸ್ತಿ ಆಗ್ಬಿಟ್ಟಿದೆ, ನಿಮ್ ಡಯಟ್ ಇಂದ ಥೈರಾಯ್ಡ್ ಜಾಸ್ತಿ ಆಗ್ಬಿಡ್ತು, ನೀವು ನೋಡಿದ್ರೆ ವೇಟ್ ಲಾಸ್ ಜೊತೆ ಕಡಿಮೆ ಆಗ್ಬೇಕು ಅಂತ ಅಂದಿದ್ರಲ್ಲ ಅಂತ. ನಾನು ಸರಿ ನಿಮ್ ಹೋಮ್ ವರ್ಕ್ ಕೊಡಿ ಅಂತ ಅಂದೆ. ನಾನು ಪ್ರತಿಯೊಂದು ಕ್ಲೈಂಟಿಗೂ ಏನ್ ಮಾಡ್ತೀನಿ ಅಂದ್ರೆ, ಈಗ ವೇಟ್ ಲಾಸ್ ಅಂತ ಬರ್ಲಿ, ಯಾವುದೇ ಒಂದು ಹೆಲ್ತ್ ಇಶ್ಯೂಸ್ ಅಂತ ಬಂದ್ರೆ ಅವ್ರಿಗೆ ಹೋಮ್ ವರ್ಕ್ ಕೊಟ್ಟಿರ್ತೀನಿ. ನೀವೇನ್ ತಿಂತೀರೋ ನಮಗ್ ಗೊತ್ತಾಗ್ಬೇಕು, ಮಾನಿಟರ್ ಮಾಡ್ಬೇಕಲ್ವಾ, ನಾವು ನಮ್ ಜವಾಬ್ದಾರಿ ಆಗಿರುತ್ತೆ. ಸೊ ನಾನು ಅವ್ರದ್ದು 3 months ಡೇಟಾನ ನೋಡಿದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಲ್ಲಿ ಲಿಟಲ್ ಮಿಲೆಟ್ ಗಂಜಿ, ನಾನು ಸಾಮೆದು ಗಂಜಿ, ರಾತ್ರಿ ಸಾಮೆದನೆ ಸಾಲಿಡು, ಮಧ್ಯಾಹ್ನದ ಜೋಳದ ರೊಟ್ಟಿ. ಸೊ ಹೈ ಕನ್ಸಂಪ್ಷನ್ ಆಫ್ ಮಿಲೆಟ್ ಇಂದ ಅವರಿಗೆ ಗೈಟ್ರೋಜೆನಿಕ್ ಅಂದ್ರೆ ಆಂಟಿ ಥೈರಾಯ್ಡ್ ಇಫೆಕ್ಟ್ ಆಯ್ತು. ಸೊ ಇದೇನಾಯ್ತು, ಅವರಿಗೆ ಥೈರಾಯ್ಡ್ ನೆಗ್ಲಿಜಿಬಲ್ ಅಮೌಂಟ್ ಅಲ್ಲಿ ಥೈರಾಯ್ಡ್ ಇತ್ತು, ಅವ್ರ ಮೆಡಿಸಿನ್ ಮೇಲೂ ಇರ್ಲಿಲ್ಲ. ಬಟ್ ಹೈ ಕನ್ಸಂಪ್ಷನ್ ಇಂದ ಅವ್ರದ್ದು ಥೈರಾಯ್ಡ್ ಹೆಚ್ಚಾಯ್ತು. ಈಗ ಅವರು 25 mg ಟ್ಯಾಬ್ಲೆಟ್ ಅನ್ನ ಖಾಲಿ ಹೊಟ್ಟೆಲ್ ತಗೊಳ್ತಾ ಇದ್ದಾರೆ. ಮಾಡಿದ್ದಕ್ಕೆ ನಾನು ಅವ್ರಿಗೆ ಡಯಟ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕಿದೆ. ಯಾಕಂದ್ರೆ ಸಾಮೆ ನಮ್ ಕಡೆ ಕಡಿಮೆ ಬೆಳೆಯೋದು ಅಂಡ್ ಮನೇಲಿ ಜೋಳನು ಇದ್ ಮಾಡ್ತಾರೆ. ಈಗ ಅವರು ಜೋಳನ ಸಾಮೆಗೆ ಶಫಲ್ ಮಾಡ್ಕೊಂಡಿದ್ರೆ ಸ್ವಲ್ಪ ನೆಗ್ಲಿಜಿಬಲ್ ಇರ್ತಿತ್ತು.
ಅವ್ರು ಜೋಳನೂ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಂಡ್ ಸಾಮೆನು. ಅವ್ರ ಪ್ರಕಾರ ಮಿಲೆಟ್ ಅಂದ್ರೆ ಬರೀ ಸಾಮೆ ಅಷ್ಟೇ, ಜೋಳ ಅಲ್ಲ. ಬಿಕಾಸ್ ಜೋಳ ಮನೇಲಿ ಡೈಲಿ ತಿಂತಾ ಇದ್ದಾರೆ. Correct. ಅವರಿಗೆ ಅದು ಸ್ಪೆಷಾಲಿಟಿ ಅಂತ ಅವ್ರಿಗೆ ಅದು ಕ್ಯೂರಿಯಾಸಿಟಿ ಕಾಣಿಸ್ತಿಲ್ಲ. ಸೊ ಜನಗಳಿಗೆ ಇದು ಕೂಡ ಅರ್ಥ ಮಾಡ್ಕೋಬೇಕು, ನಾವು ಸೇವಿಸೋ ರಾಗಿ ಜೋಳ ಕೂಡ ಮಿಲೆಟೆ. ಈಗ ಹೊಸದಾಗಿ ಉಳಿದಿರುವಂತಹ, ನಾವು ಮರ್ತು ಹೋದಂತಹ ಸಿರಿಧಾನ್ಯಗಳನ್ನ ಜನಗಳು ಬೆಳಕಿಗೆ ತಗೊಂಡ್ ಬಂದಿದ್ದಾರೆ. ಬಟ್ ರಾಗಿ ಕೂಡ ಒಂದು ಮಿಲೆಟೆ. ಜೋಳನ ಸ್ವರ್ಗಮ್ ಅಂತ ಹೇಳ್ತಾರೆ, ಮಿಲೆಟ್ ಅಂತ ಹೆಸರಲ್ಲಿ ಸ್ವರ್ಗಮ್ ಮಿಲೆಟ್ ಅಂತ ಹೇಳ್ತಾರೆ. ಆಮೇಲೆ ಸಜ್ಜೆ ಅಂದ್ರೆ ಬಾಜ್ರಾ ಮಿಲೆಟ್. ಸೊ ಜನಗಳು ಅದನ್ನ ತುಂಬಾ ಟ್ರೆಂಡಿಯಾಗಿ ತೋರ್ಸಕ್ ಸ್ಟಾರ್ಟ್ ಮಾಡ್ದಾಗಿಂದ ಪಬ್ಲಿಕ್ಗೆ ಅದೊಂದು ಮಿಸ್ ಗೈಡ್ ಆಗಿ ಫೀಲ್ ಆಗುತ್ತೆ. ನಮ್ಮ ಪ್ರಕಾರ ಆಸ್ ಎ ನ್ಯೂಟ್ರಿಷನಿಸ್ಟ್ ಆಗಿ ನಾನು ಮಿಲೆಟ್ಸ್ ನ ಕಾರ್ಬೋಹೈಡ್ರೇಟ್ ಅಂತ ನೋಡ್ತೇನೆ. ಕಾರ್ಬೋಹೈಡ್ರೇಟ್ ಅಂತ ಬಂದ್ರೆ ಈಗ ನೀವು ಮಿಲೆಟ್ಸ್ ತಗೊಳ್ತಿರೋ ಅಥವಾ ನಾರ್ಮಲ್ ಓಟ್ಸ್ ತಗೊಳ್ತಿರೋ, ರೈಸ್ ತಗೊಳ್ತಿರೋ, ದಟ್ ಡಸಂಟ್ ಮ್ಯಾಟರ್. ಕಾರ್ಬೋಹೈಡ್ರೇಟ್ ಕಾರ್ಬ್ಸ್ ಆಗಿ ನಾವು ನೋಡ್ಬೇಕಾಗುತ್ತೆ. ಬಟ್ ಮಿಲೆಟ್ಸ್ ನ ಸೂಪರ್ ಫುಡ್ ಆಗಿ ತೋರಿಸಿದಾಗ ಅತಿಯಾಗಿ ಸೇವಿಸಿದ್ರು ಕೂಡ ಹೀಗಾಗುತ್ತೆ ಅನ್ನೋದು ಗೊತ್ತಿರ್ಬೇಕು. ಯಾವುದೇ ಆಹಾರ ಸೂಪರ್ ಫುಡ್ ಆದ್ರೂ ಕೂಡ ಅತಿಯಾಗಿ ಸೇವ್ಸಕ್ ಹೋಗ್ಬಾರ್ದು. ನಮ್ ಮಾಡ್ರೇಷನ್ ಏನಿದೆ ಅದು. ಅವ್ರು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಗಂಜಿ ಹೋಲ್ ಮಿಲೆಟ್ ನ ಕನ್ಸ್ಯೂಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಲಿಟಲ್ ಮಿಲೆಟ್ ಕೆಟ್ಟದು ಅಂತ ಅಲ್ಲ. ಈಗ ಮಿಲೆಟ್ ನನ್ನ ಪ್ರಕಾರ ಕಾರ್ಬೋಹೈಡ್ರೇಟ್ ತಗೊಂಡಾಗ ಪ್ರೋಟೀನ್, ಫ್ಯಾಟ್ಸ್, ಫೈಬರ್ನು ಕೂಡ ನಾವು ಜೊತೆಗೆ ತಗೋಬೇಕು. ಸೊ ಅವ್ರು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಮುಂಚೆ ಜೋಳ ಹೇಗ್ ತಗೊಳ್ತಾ ಇದ್ರು, ಜೋಳದ ರೊಟ್ಟೆ, ಕಡಲೆಕಾಳು ಪಲ್ಯ, ಜೊತೆಗೆ ಸ್ವಲ್ಪ ಸ್ಯಾಲಿಡ್, ಪ್ರೋಟೀನ್ಗೆ ಸ್ವಲ್ಪ ಪನೀರು ಅಥವಾ ಬ್ಯಾಲೆನ್ಸ್ ಆಗಿ ತಗೊಳ್ತಾ ಇದ್ರು. ಬಟ್ ಮಿಲೆಟ್ಸ್ ಅವ್ರು ತಗೊಳಕ್ ಸ್ಟಾರ್ಟ್ ಮಾಡ್ದಾಗಿಂದ ಅವ್ರು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಗಂಜಿ, ಬರೀ ಗಂಜಿ. ಸೊ ಫುಲ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅದಾಯ್ತು. ಇದರಿಂದ ಅವರಿಗೆ ಈ ರೀತಿ ಸಮಸ್ಯೆ ಆಯ್ತು. ಸೊ ಅಗೇನ್ ಇದು ಅವರ ಹೆಲ್ತ್ ಕಂಡೀಷನ್, ಪ್ರೀವಿಯಸ್ ಹಿಸ್ಟ್ರಿಯಲ್ಲಿ ಅವರಿಗೆ ಥೈರಾಯ್ಡ್ ಆಗಿ ಹೋಗಿತ್ತು, ಅವರು ರಿವರ್ಸ್ ಮಾಡ್ಕೊಂಡಿದ್ರು, ಅದು ಟ್ರಿಗರ್ ಆಯ್ತು. ಅಂಡ್ ನಾನು ಇವಾಗ ಇತ್ತೀಚೆಗೆ ಕೇಳಿದ್ದು, ಸಕ್ಕರೆನ ಸ್ಟೀವಿಯಾಗೆ ರೀಪ್ಲೇಸ್ ಮಾಡಿದ್ರೆ ಒಳ್ಳೇದು ಅಂತ. ಸಕ್ಕರೆ ಅಂಡ್ ಬೆಲ್ಲ. ಸೊ ಎಷ್ಟು ಮಟ್ಟಿಗೆ ಒಳ್ಳೇದು ಸಕ್ಕರೆನ ಸ್ಟೀವಿಯಾ ಜೊತೆ ರೀಪ್ಲೇಸ್ ಮಾಡೋದು? ಇಸ್ ಇಟ್ ಹೆಲ್ದಿ? ನಿಮ್ಗೆ ಹೇಳಿದಾರ ಶುಗರ್ ತಿನ್ನಲಿಕ್ಕೆ ಹೋಗಬೇಡಿ ಅಂತ? ಹೇಳಿದಾರ? ನೀವು ಶುಗರ್ ಕಡಿಮೆ ಮಾಡಿ, ಶುಗರ್ 0 ಮಾಡಿ, ನೀವು 1 ತಿಂಗಳು ಶುಗರ್ ಫುಲ್ 0 ಮಾಡಿ, ನೀವು ಚೇಂಜಸ್ ನೋಡಿ ಅಂತ. ಓಕೆ. ಸೊ ಈಗ ಫಸ್ಟ್ ಜಾಗ್ರಿ ಮತ್ತೆ ಶುಗರ್ಗೆ ಬರೋಣ. ಸೊ ಸಕ್ಕರೆ ಏನು ಮತ್ತೆ ಬೆಲ್ಲ ಏನು? ಎರಡು ಕೂಡ ಕಬ್ಬಿಂದ ತಯಾರಾಗಿರುವಂತದ್ದು. ಹೌದು. ಬಟ್ ಸಕ್ಕರೆ ಪ್ರೊಸೆಸ್ಡ್, ಅಲ್ಟ್ರಾ ಪ್ರೊಸೆಸ್ಡ್. ಬೆಲ್ಲನು ಪ್ರೊಸೆಸ್ಡ್, ಬಟ್ ಮಿನಿಮಲಿ ಪ್ರೊಸೆಸ್ಡ್. ಅಂಡ್ ಸಕ್ಕರೆ ಬಂದ್ಬಿಟ್ಟು ಅಲ್ಟ್ರಾ ಪ್ರೊಸೆಸ್ಡ್. ಸೊ ಈ ಎರಡರಲ್ಲಿ ನ್ಯೂಟ್ರಿಷನ್ ಡಿಫರೆನ್ಸ್ ನ ನೋಡೋಣ. ಕ್ಯಾಲರಿ ಅಂತ ಬಂದ್ರೆ ಎರಡು ಸೇಮ್ ಕ್ಯಾಲರೀಸ್, ಎರಡರಲ್ಲೂ ಒಂಚೂರು ಕ್ಯಾಲರಿ ಡಿಫರೆನ್ಸ್ ಇಲ್ಲ. ನೀವು 1 ಟೇಬಲ್ ಸ್ಪೂನ್ ಸಕ್ಕರೆ ತಗೊಂಡ್ರು ಅಷ್ಟೇ ಕ್ಯಾಲರೀಸ್ ಕೊಡುತ್ತೆ, ಬೆಲ್ಲ ತಗೊಂಡ್ರು ಅಷ್ಟೇ ಕ್ಯಾಲರೀಸ್ ಕೊಡುತ್ತೆ. ಸೊ ಈಗ ಜಾಗ್ರಿಯಲ್ಲಿ ಒಂದ್ ಸ್ವಲ್ಪ ಮಿನರಲ್ಸ್ ಇರುತ್ತೆ, ಸ್ವಲ್ಪ ನೆಗ್ಲಿಜಿಬಲ್ ಇದೆ. ಸಕ್ಕರೆಕ್ಕಿಂತ ಬೆಟರ್ ಇದೆ, ಬಟ್ ನೆಗ್ಲಿಜಿಬಲ್. ಬಟ್ ಸಕ್ಕರೆಯಲ್ಲಿ ನೋ ನ್ಯೂಟ್ರಿಷನ್. ಜಸ್ಟ್ ಎರಡು ಎನರ್ಜಿ ಕೊಡೋ ಕೆಲಸ ಮಾಡುತ್ತೆ. ಅಂದ್ರೆ ನೀವು ಸಕ್ಕರೆ ರಿಲೇಟೆಡ್ ಯಾವುದೇ ಫುಡ್ ಅನ್ನ ಕನ್ಸ್ಯೂಮ್ ಮಾಡಿದಾಗ ಯು ವಿಲ್ ಫೀಲ್ ಇನ್ಸ್ಟಂಟ್ ಎನರ್ಜೆಟಿಕ್. ಸೊ ಹೀಗಿದ್ದಾಗ ಪ್ರೊಸೆಸ್ಡ್ ಆಗಿರೋದು ಸೇಮ್ ಎರಡು, ಇದರಲ್ಲಿ ಸ್ವಲ್ಪ ಅಲ್ಟ್ರಾ ಪ್ರೊಸೆಸ್ ಇದೆ, ಇದರಲ್ಲಿ ಕಡಿಮೆ ಇದೆ. ದೇಹಕ್ಕೆ ಅದರಲ್ಲಿರೋ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಕ್ ಆಗಲ್ಲ. ಈಗ ನೀವು ಬೆಲ್ಲದ ಚಹಾ ಕುಡಿದ್ರೆ ಬಾಡಿಗೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಹೀಗೆ ಡಿವೈಡ್ ಮಾಡ್ಕೊಳುತ್ತೆ. ಇನ್ ಸೇಮ್ ಮ್ಯಾನರ್ ಶುಗರ್ ಅಲ್ಲಿ ಅಂದ್ರೆ ಗ್ಲೂಕೋಸ್ ಅಲ್ಲಿ ಸುಕ್ರಾಲೋಸ್ ಅಂತ ಇರುತ್ತೆ, ಅದನ್ನ ಐಡೆಂಟಿಫೈ ಮಾಡುತ್ತೆ. ವೆನ್ ಯು ಕನ್ಸ್ಯೂಮ್ ಶುಗರ್ ಇರುವಂತಹ ಟೀನ ಕನ್ಸ್ಯೂಮ್ ಮಾಡ್ತೀರಾ, ಅವಾಗ್ಲೂ ಕೂಡ ಬಾಡಿ ಐಡೆಂಟಿಫೈ ಮಾಡೋದು ಸುಕ್ರಾಲೋಸ್ ಅನ್ನೋ ಎಂಜೈಮ್ ನೇ ಮಾತ್ರ. ಸೊ ಹೀಗಿದ್ದಾಗ ನೀವು ಸಕ್ಕರೆ ತಗೊಳ್ತಿರೋ, ಬೆಲ್ಲ ತಗೊಳ್ತಿರೋ, ಮಾಡ್ರೇಷನ್ ಅಲ್ಲೇ ತಗೋಬೇಕು ಎರಡೂ ಕೂಡ. ಎರಡು ಬೆಸ್ಟ್, ಎರಡು ವರ್ಸ್ಟ್ ಅಂತ ಹೇಳಲ್ಲ. ಇದು ಮೊದಲೇದು. ಇನ್ನು ಸಕ್ಕರೆ ಮತ್ತೆ ಸ್ಟೀವಿಯಾ ಅಂತ ಬಂದ್ರೆ, ಈಗ ಇದ್ರಲ್ಲಿ ನಾವು ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡ್ಬೇಕು. ಸಕ್ಕರೆ ಸ್ವಲ್ಪ ಕ್ಯಾಲರಿ ಡೆನ್ಸು, ಸ್ಟೀವಿಯಾ ಇಸ್ ಲೋ ಕ್ಯಾಲರಿ, ಕ್ಯಾಲರಿ ಸ್ವಲ್ಪ ಕಡಿಮೆ ಇದೆ. ಅಂಡ್ ಸ್ಟೀವಿಯಾ ಪ್ಲಾಂಟ್ ಇಂದ ಡಿರೈವ್ ಮಾಡಿರುವಂತಹ ನ್ಯಾಚುರಲ್ ಶುಗರ್. ಇದು ಒಂದು ಸ್ಟೀವಿಯಾ ಅನ್ನೋ ಒಂದು ಪ್ಲಾಂಟ್ ಇರುತ್ತೆ, ಅದರಿಂದ ಡಿರೈವ್ ಮಾಡಿರ್ತಾರೆ. ಸೊ ಕಂಪ್ಯಾರಿಟಿವ್ಲಿ ಸ್ಟೀವಿಯಾದು ಇಲ್ಲಿವರೆಗೂ ಅಷ್ಟು ಹೆಲ್ತ್ ಇಶ್ಯೂಸ್ ಅಂತ ಬಂದಿಲ್ಲ. ಬಟ್ ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ಬೇಕು ಅನ್ನೋದನ್ನ ತಿಳಿಬೇಕು. ಸಪೋಸ್ ಈಗ ಒಬ್ರು ವೆಯ್ಟ್ ಲಾಸ್ ಜರ್ನಿ ಮೇಲಿದ್ದಾರೆ, ಅವರಿಗೆ ಊಟ ಕಡಿಮೆ ಮಾಡ್ಕೊಳಕ್ ಇಷ್ಟ ಇಲ್ಲ. ಸೊ ದೇ ವಾಂಟ್ ಟು ರೆಡ್ಯೂಸ್ ಅನ್ಹೆಲ್ದಿ ಕ್ಯಾಲರೀಸ್. ಸ್ಟೀವಿಯಾನ ಯೂಸ್ ಮಾಡಬಹುದು, ಬಿಕಾಸ್ ಲೋ ಕ್ಯಾಲರಿ ಇದೆ. ಇದು ಮೊದಲೇದು. ಎರಡನೇದು, ಡಯಾಬಿಟಿಕ್ ಪೇಷಂಟ್ಗೆ ಶುಗರ್ ಅಥವಾ ಜಾಗ್ರಿನ ನಾವು ಕೊಡಕ್ಕಾಗಲ್ಲ, ಹೀಗಾಗಿ ಸ್ಟೀವಿಯಾ ಕೊಡ್ತೀವಿ. ಯಾಕಂದ್ರೆ ಸಕ್ಕರೆಕ್ಕಿಂತ 200 ಇಂದ 250 ಪಟ್ಟು ಜಾಸ್ತಿ ಸ್ವೀಟ್ ಸ್ಟೀವಿಯಾದಲ್ಲಿ ಇರುತ್ತೆ, ನ್ಯಾಚುರಲ್ ಸ್ಟೀವಿಯಾದಲ್ಲಿ. ಬಟ್ ಅಗೇನ್ ಇಟ್ ಈಸ್ ಇನ್ ಮಾಡ್ರೇಷನ್. ಸಕ್ಕರೆ ಆಗಿರ್ಬೋದು, ಸ್ಟೀವಿಯಾ ಆಗಿರ್ಬೋದು, ಜಾಗ್ರಿ ಆಗಿರ್ಬೋದು, ಆಲ್ ಗಿವ್ಸ್ ಸೇಮ್ ಎಫೆಕ್ಟ್ ಆನ್ ಬಾಡಿ. ಸೊ ಮಾಡ್ರೇಷನ್ ಅಲ್ಲಿ ಕನ್ಸ್ಯೂಮ್ ಮಾಡೋದು ಒಳ್ಳೇದು.
ಸ್ಟೀವಿಯಾನ ನೀವು ಲೈಫ್ ಲಾಂಗ್ ಯೂಸ್ ಮಾಡ್ತೀನಿ ಅಂತ ಬಂದ್ರೆ ಮೆಟಬಾಲಿಕ್ ರೇಟ್ ನಿಮ್ದು ಕಡಿಮೆ ಆಗುತ್ತೆ. ಅದು ಸ್ವಲ್ಪ ಬಾಡಿಯಲ್ಲಿ ಅದು ಸೈಡ್ ಎಫೆಕ್ಟ್ ಅನ್ನ ಕೊಡುತ್ತೆ. ಯಾವ ತರ ಸೈಡ್ ಎಫೆಕ್ಟ್? ಸೈಡ್ ಎಫೆಕ್ಟ್ ಅಂದ್ರೆ ಅದು ಪ್ರೊಸೆಸ್ಡ್. ಅಗೇನ್ ಸ್ಟೀವಿಯಾನ ನೀವು ರಾ ಆಗಿ ತಿಂತಾ ಇಲ್ಲ, ಪ್ರೊಸೆಸ್ ಆಗಿದೆ. ಸೊ ಪ್ರೊಸೆಸ್ ಆಗಿರುವಂತದ್ದು ನಿಮ್ಗೆ ಅದು ಒಂದು ಏನಂತಾರೆ, ಅದು ಫಿಲ್ಲಿಂಗ್ ಇಫೆಕ್ಟ್ ಅನ್ನ ಕೊಡುತ್ತೆ. ಯಾವಾಗ ನಿಮ್ ಬಾಡಿಗೆ ಆಟೋಮೆಟಿಕ್ಲಿ ಹೊರಗಡೆಯಿಂದಾನೆ ಫಿಲ್ಲಿಂಗ್ ಇಫೆಕ್ಟ್ ಬರ್ತಾ ಇದೆ ಅಂದ್ರೆ ನಿಮ್ ಬಾಡಿ ವಿಲ್ ನಾಟ್ ವರ್ಕ್ ಆನ್ ದಟ್. ಫಾರ್ ಎಕ್ಸಾಂಪಲ್, ಈಗ ಡಯಾಬಿಟಿಕ್ ಅಲ್ಲಿ ನಿಮ್ ಬಾಡಿಯಲ್ಲಿ ಸ್ವಲ್ಪ ಇನ್ಸುಲಿನ್ ಬಿಡುಗಡೆ ಆಗ್ತಾ ಇದೆ, ಬಟ್ ಕಡಿಮೆ ಆಗ್ತಾ ಇತ್ತು. ಡಾಕ್ಟರ್ ಏನ್ ಮಾಡಿದ್ರು, ನಿಮಗೆ ಇನ್ಸುಲಿನ್ ಸ್ಟಾರ್ಟ್ ಮಾಡಿದ್ರು. ಮುಂಚೆ 20% ಆದ್ರೂ ಪ್ರೊಡ್ಯೂಸ್ ಆಗ್ತಾ ಇತ್ತು. ಒನ್ಸ್ ಯು ಸ್ಟಾರ್ಟ್ ಟೇಕಿಂಗ್ ಇನ್ಸುಲಿನ್ ಇಂಜೆಕ್ಷನ್, ಆ 20% ಕೂಡ ಸ್ಟಾಪ್ ಆಗ್ಬಿಡುತ್ತೆ. ಇನ್ ಸೇಮ್ ಮ್ಯಾನರ್ ಸ್ಟೀವಿಯಾನು ಕೂಡ ಇದೇ ರೀತಿ ವರ್ಕ್ ಆಗೋದು. ಬಟ್ ಹೌ ಲಾಂಗ್ ಇಟ್ ಈಸ್ ಸೇಫ್ ಅಂತ ಬಂದ್ರೆ ಒನ್ಸ್ ಅ ಡೇ ಇಸ್ ಫೈನ್. ಲೈಕ್ ನಿಮಗೆ ಶುಗರ್ ಅನ್ನ ಅವಾಯ್ಡ್ ಮಾಡ್ಬೇಕು ಅಂತ ಇದ್ದೀರಾ, ನಿಮಗೆ ಶುಗರ್ ಬಿಡ್ಬೇಕು ಅನ್ನೋದಕ್ಕೆ ನಿಮ್ಗೆ ಏನಾದ್ರೂ ಎಥಿಕಲ್ ರೀಸನ್ ಇದೆ, ಲೈಕ್ ನಾನು ಅಲ್ಟ್ರಾ ಹೆಲ್ದಿ ಆಗಿರ್ಬೇಕು, ಲೈಕ್ ನಾನು ತುಂಬಾನೇ ಹೆಲ್ದಿ ಆಗಿರ್ಬೇಕು, ತುಂಬಾ ಲಾಂಗ್ ಲೈಫ್ ಲೀಡ್ ಮಾಡ್ಬೇಕು ಅಂತ ಅಂದ್ರೆ ಮಾತ್ರ ಶುಗರ್ ಇಷ್ಟು ಲೆವೆಲ್ಗೆ ಕಟ್ ಡೌನ್ ಮಾಡಿ. ಅನ್ಲೆಸ್ ನಾವು ಎಲ್ಲ ತರ ಆಹಾರವನ್ನ ಎಂಜಾಯ್ ಮಾಡ್ಕೊಂಡು ಹೆಲ್ದಿ ಆಗಿದ್ದು ಪ್ರತಿಯೊಂದು ಮೂಮೆಂಟ್ ಅನ್ನ ಎಂಜಾಯ್ ಮಾಡ್ಬೇಕು ಅಂತ ನಮ್ಮ ಉದ್ದೇಶ ಇದ್ರೆ ವಿ ಕ್ಯಾನ್ ಕನ್ಸ್ಯೂಮ್ ಶುಗರ್ ಆರ್ ಸ್ಟೀವಿಯಾ ಆರ್ ಜಾಗ್ರಿ 1 to 2 tablespoon a day by followed by healthy diet. ಕರೆಕ್ಟ್ ಆಗಿ ಊಟ ಮಾಡ್ಕೊಳ್ತಾ ಇದೀವಿ ಅಂದ್ರೆ ನಾವು ಟೀ ಕಾಫಿಯಲ್ಲಿ ಶುಗರ್ ನ ತಗೋಬಹುದು. ನ್ಯಾಚುರಲ್ ಸ್ವೀಟ್ನರ್ ಆಗಿ ನಾವು ಅದನ್ನ ಯೂಸ್ ಮಾಡ್ಕೋಬಹುದು. ಯಾವುದು ಕೂಡ ಲಿಮಿಟ್ ಮೀರಿ ಹೋಗ್ಬಾರ್ದು. ಈಗ ಸಕ್ಕರೆ 1 to 2 tablespoon ಅಂತ ಬಂದ್ರೆ ನಾವು 2 ರಿಂದ 3 ಸರಿ ಟೀ ತಗೋಬಹುದು, ಬಾಡಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಅಥವಾ ಒಂದ್ಸರಿ ಟೀ ತಗೊಂಡು ಒಂದ್ಸರಿ ಮನೇಲಿ ಶಾವಿಗೆ ಪಾಯಸ ಮಾಡಿದ್ದಾರೆ, ಕ್ಯಾರೆಟ್ ಹಲ್ವಾ ಮಾಡಿದ್ದಾರೆ, ಅದನ್ನ ಎಂಜಾಯ್ ಮಾಡಬಹುದು. ಸೊ ನಿಮ್ಮ ಹೆಲ್ತ್ ಟಾರ್ಗೆಟ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ನೀವು ಕಂಪ್ಲೀಟ್ ಆಗಿ ನೀವು ಇಲ್ಲ ನಾನು ತುಂಬಾನೇ ಹೆಲ್ದಿ ಆಗಿರ್ಬೇಕು, ಪೀಕ್ ಪಾಯಿಂಟ್ ಅಲ್ಲಿ ಇರ್ಬೇಕು ಅಂತ ಅಂದ್ರೆ ನೀವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬಹುದು. ಅದಕ್ಕೆ ಸೈಂಟಿಫಿಕಲ್ ಬ್ಯಾಕ್ ಗ್ರೌಂಡ್ ಅನ್ನ ಹಚ್ಚೋ ಅವಶ್ಯಕತೆ ಇಲ್ಲ. ಅಂದ್ರೆ ಶುಗರ್ ಈಸ್ ಹೆಲ್ದಿಯರ್ ದಾನ್ ಜಾಗ್ರಿ, ಜಾಗ್ರಿ ಇಸ್ ಹೆಲ್ದಿಯರ್ ದಾನ್ ಸ್ಟೀವಿಯಾ, ಹೀಗೆ ನಾವು ಹೆಸರು ಹಚ್ಚೋದು ಬೇಡ. ಕಂಪ್ಯಾರಿಟಿವ್ಲಿ ಶುಗರ್ ಅಂಡ್ ಜಾಗ್ರಿ ಬಾಡಿಗೆ ಸೇಮ್ ಅನಲೈಸ್ ಆಗುತ್ತೆ. ಜಸ್ಟ್ ಮಿನಿಮಲ್ ಮಿನರಲ್ಸ್ ಇರುತ್ತೆ ಅದು. ಸೊ ಮಕ್ಕಳಿಗೆ ಅಂತ ಬಂದಾಗ ಐ ವುಡ್ ಸಜೆಸ್ಟ್ ನೀವು ಹಾಲಲ್ಲಿ ಸಕ್ಕರೆ ಹಾಕೋ ಬದಲು ಬೆಲ್ಲ ಹಾಕಿ. ಅಂಡ್ ಈಗ ಇನ್ನೊಂದು ತುಂಬಾ ಆಶ್ಚರ್ಯವಾದ ಏನಪ್ಪಾ ಅಂದ್ರೆ ಬೆಲ್ಲನ ಈಗ ಪುಡಿ ಮಾಡ್ಕೊಡ್ತಾ ಇದ್ದಾರೆ. ಡೋಂಟ್ ಯು ಥಿಂಕ್ ಇಟ್ ಇಸ್ ಅಲ್ಟ್ರಾ ಪ್ರೊಸೆಸ್ಡ್ ಲೈಕ್ ಶುಗರ್? ಅಂಡ್ ಅದನ್ನ ಆರ್ಗ್ಯಾನಿಕ್ ಅಂತ ಲೇಬಲ್ ಹಾಕ್ತಾರೆ. ಸೊ ನ್ಯೂಟ್ರಿಷನ್ ಲಾಸ್ ಆಗೇ ಆಗುತ್ತೆ. ಈಗ ಪ್ರೊಸೆಸ್ ಆಗ್ತಾ ಇದೆ, ಅತಿಯಾಗಿ ಪ್ರೊಸೆಸ್ ಆಗ್ತಾ ಇದೆ ಅಂದ್ರೆ ನ್ಯೂಟ್ರಿಷನ್ ಹಿಂಡರ್ ಆಗೇ ಆಗುತ್ತೆ ಅಲ್ಲಿ. ಸೊ ಅದಕ್ಕೆ ನಾವು ಮೈಂಡ್ಫುಲ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೀವು ಶುಗರ್ ತಗೊಳ್ತಿರೋ, ಸಕ್ಕರೆ ತಗೊಳ್ತಿರೋ, ನೀವು ಲಿಮಿಟ್ ಅಲ್ಲಿ ತಗೊಳ್ಳಿ. 1 to 2 tables a day. ಟೇಬಲ್ ಸ್ಪೂನ್ ಹೇಳ್ತಾ ಇರೋದು, ನಾಟ್ ಟೀ ಸ್ಪೂನ್. ಟೇಬಲ್ ಸ್ಪೂನ್ ಅಂದ್ರೆ ಇಷ್ಟಿಷ್ಟು ಬರುತ್ತೆ. ಸೊ ಜನರಲಿ ನೀವು ಅದನ್ನ ಒಂದು ಇದರಲ್ಲಿ ಟೀನಲ್ಲೋ ಕಾಫಿನಲ್ಲೋ ಮನೇಲಿ ಯಾವಾಗಾದ್ರೂ ಒಂದ್ಸರಿ ಲಡ್ಡು ಅಥವಾ ಸ್ವೀಟ್ ಮಾಡಿರ್ತಾರೆ, ಒಕೇಶನಲಿ ವಿ ಕ್ಯಾನ್ ಎಂಜಾಯ್ ಇಟ್. ಜೊತೆಗೆ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಅಂಡ್ ಡಯಟ್ ಅನ್ನ ಮಾಡಿದ್ರೆ ಸಾಕು. ಸೊ ನಾನೀಗ 1 month ಕಂಪ್ಲೀಟ್ ಶುಗರ್ ನಿಲ್ಲಿಸ್ಬಿಟ್ರೆ ನನ್ನ ಬಾಡಿಗೆ ಯಾವ ತರ ಎಫೆಕ್ಟ್ಸ್ ಇರುತ್ತೆ? ಹಂಗೆ ಹಾರ್ಮ್ಫುಲ್ ಎಫೆಕ್ಟ್ಸ್ ಏನಾರ ಇರುತ್ತಾ? ಇಲ್ಲ, ಇಟ್ ಈಸ್ ಹೆಲ್ದಿ. ಶುಗರ್ ನೋಡಿ, ಇದು ಪ್ರೊಸೆಸ್ ಆಗಿರೋದ್ರಿಂದ ಶುಗರ್ದೇನು ಬಾಡಿಗೆ ಗ್ಲೂಕೋಸ್, ಸುಕ್ರಲೋಸ್ ಅನ್ನ ಕೊಡುತ್ತೆ, ಎನರ್ಜಿ ಕೊಡುತ್ತೆ. ಸೊ ನೀವು ಅದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದಾಗ ಬಾಡಿ ಎನರ್ಜಿಗೋಸ್ಕರ ಬೇರೆ ನೀವು ಸೇವಿಸಿದಂತ ಆಹಾರದಲ್ಲಿ ಎನರ್ಜಿನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಚಾನ್ಸಸ್ ಆರ್ ದೇರ್ ನಿಮ್ದು ವಿಸರಲ್ ಫ್ಯಾಟ್ ಡೌನ್ ಆಗುತ್ತೆ. ಬೆಲಿ ಫ್ಯಾಟ್ಗೆ ಶುಗರ್ ನೇರವಾಗಿ ಒಂದು, ನಾವು ಇತ್ತೀಚೆಗೆ ನಮ್ಮ ಕ್ಲೈಂಟ್ಸ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ನೋಡಿದಾಗ ಯಾರು ಕಂಪ್ಲೀಟ್ ಆಗಿ ಶುಗರ್ ಕಟ್ ಡೌನ್ ಮಾಡ್ತಾರೆ ಅಲಾಂಗ್ ವಿತ್ ಹೆಲ್ದಿ ಡಯಟ್ ಅನ್ನ ಮಾಡಿದಾಗ ಮಾತ್ರ ಬೆಲ್ಲಿ ಫ್ಯಾಟ್ ರೆಡ್ಯೂಸ್, ಅಂದ್ರೆ ಬಾಡಿಲಿ ಇಂಚ್ ಲಾಸ್ ಆಗುತ್ತೆ, ಫ್ಯಾಟ್ ಬರ್ನಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ, ಮೆಟಬಾಲಿಸಮ್ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ಎನರ್ಜಿಗೆ ಅದು ಆಹಾರವನ್ನ ತಗೊಳ್ತಾ ಇದೆ. ಸೊ ಕ್ಯಾಲರಿ ಬರ್ನಿಂಗ್ ಇಲ್ಲಿ ಚೆನ್ನಾಗಿ ಆಗ್ತಾ ಇದೆ ಅಂತ ನಾವು ನೋಡ್ಬೋದು. ಅಂಡ್ ಜೊತೆಗೇನೆ ಸ್ಕಿನ್ ಮೇಲೆ ಒಳ್ಳೆ ಎಫೆಕ್ಟ್ ಇದೆ. ಯಾರು ತುಂಬಾ ಶುಗರ್ ಅನ್ನ ಕಂಪ್ಲೀಟ್ ಆಗಿ ಕಟ್ ಡೌನ್ ಮಾಡ್ತಾರೋ ಅವ್ರದ್ದು ಸ್ಕಿನ್ ಸ್ವಲ್ಪ ಹೆಲ್ದಿ ಆಗಿರೋದನ್ನ ನೋಡಿದೀವಿ. ಬಟ್ ಇದು ಯಾರಿಗೆ ವರ್ಕ್ ಆಗುತ್ತೆ ಅಂದ್ರೆ ಒಬ್ರು ಹೆಲ್ದಿ ಪರ್ಸನ್ ಮಾಡ್ತಾ ಇದ್ದಾರೆ ಅಂತ. ಸಪೋಸ್ ಈಗ ಒಬ್ರು PCOD ಕ್ಲೈಂಟ್ ಇದ್ದಾರೆ, ಅವರಿಗೆ ಸಿಸ್ಟಿಕ್ ಆಕ್ನೆ ಇದೆ, ಅವರು ಶುಗರ್ ಬಿಡೋದ್ರಿಂದ ಅವರಿಗೆ ಸ್ಕಿನ್ ಮೇಲೆ ಅಷ್ಟೊಂದೇನು ವ್ಯತ್ಯಾಸ ಕಾಣಿಸಲ್ಲ. ಮೇ ಬಿ ಅವರ ಹೆಲ್ತ್ ಅಲ್ಲಿ ಸ್ವಲ್ಪ ಒಳ್ಳೆ ಒಂದು ಪಾಸಿಟಿವಿಟಿನ ಕಾಣ್ಬೋದು. ಬಟ್ ಅದೇ ಅಗೇನ್ ಡಯಟ್ ಜೊತೆ ಮಾಡಿದ್ರೆ ಮಾತ್ರ. ಈಗ ನೀವು ಶುಗರ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದ್ರೆ ಬಟ್ ಹೊರಗಡೆ ನಿಮ್ಗೆ ಏನ್ ಬೇಕು ಅದನ್ನ ತಿಂತಾ ಇದ್ರ ಅಂದ್ರೆ ಆದಷ್ಟು ರಿಸಲ್ಟ್ ಇರೋದಿಲ್ಲ. ಸೊ ಕಂಪ್ಲೀಟ್ ಹೊಲಿಸ್ಟಿಕ್ ಅಪ್ರೋಚ್ ಇಸ್ ತುಂಬಾ ಇಂಪಾರ್ಟೆಂಟ್. ಆರ್ಗ್ಯಾನಿಕ್ ಅಂತ ಬಂದಾಗ ಆರ್ಗ್ಯಾನಿಕ್ ಫುಡ್ಸ್ ಎಷ್ಟು ಆರ್ಗ್ಯಾನಿಕ್ ಆಗಿರುತ್ತೆ ನೋಡಕ್ ಹೋಗಿರಲ್ವಲ್ಲ ನಾವು. ಈಗ ಒಂದು ಫ್ಯಾಕ್ಟರಿ ಲೇಬಲ್ ಏನೋ ಹಾಕಿದ್ದಾರೆ ಆರ್ಗ್ಯಾನಿಕ್ ಅಂತ, ಹೂ ನೋಸ್ ದಟ್ ಬಿಹೈಂಡ್ ದ ಸೀನ್ ಏನ್ ಆಗ್ತಾ ಇದೆ ಅಂತ. ಮೇ ಬಿ ಒಂದು ಪ್ರಾಡಕ್ಟ್ ಗೆ ಅವರು ಸರ್ಟಿಫಿಕೇಶನ್ ತಗೊಂಡು
ಆಮೇಲೆ ಒಂದು ಪ್ರಾಡಕ್ಟ್ ಅನ್ನ ಎಲ್ಲ ಚೆಕ್ ಮಾಡಿಸಿ ಆಮೇಲೆ ನೆಕ್ಸ್ಟ್ ಬ್ಯಾಚಸ್ ಏನ್ ರೆಡಿ ಆಗುತ್ತೋ ಅಲ್ಲಿ ಚೇಂಜಸ್ ಆಗಬಹುದು. ಅದಕ್ಕೆ ಯಾವುದೇ ಒಂದು ಆಹಾರವನ್ನ ನಾವು ಎಷ್ಟು ಬೇಕೋ ಅಷ್ಟು ಸೇವಿಸಿದಾಗ ಅದು ಆರ್ಗ್ಯಾನಿಕ್ ಆಗಿರ್ಲಿ ಅಥವಾ ಆರ್ಗ್ಯಾನಿಕ್ ಇಲ್ಲದೆ ಇರೋದಾಗಿರ್ಲಿ ಎಫೆಕ್ಟ್ ಏನು ಅಷ್ಟೊಂದು ಬೀಳೋದಿಲ್ಲ. ಸೊ ಅದಕ್ಕೆ ನಾವು ಚೂಸ್ ಮಾಡೋದು ತುಂಬಾ ಒಳ್ಳೇದು. ಇಲ್ಲಿ ಆರ್ಗ್ಯಾನಿಕ್ ತುಂಬಾ ಕಾಸ್ಟ್ ಜಾಸ್ತಿ. ಸೊ ಎಕನಾಮಿಕ್ ಕಂಡೀಷನ್ ನಾವು ನೋಡ್ಬೇಕಾಗತ್ತೆ. ಈಗ ನೀವು ತುಂಬಾ ಪಾರ್ಟಿ ಚೆನ್ನಾಗಿದೆ ನಿಮ್ದು ಅಂದ್ರೆ ನೀವು ಜಾಮ್ ಪಾರ್ಟಿ ಇದ್ದೀರಾ, ಯು ಕ್ಯಾನ್ ಗೋ ಫಾರ್ ಆರ್ಗ್ಯಾನಿಕ್ ಥಿಂಗ್ಸ್, ಯು ಕ್ಯಾನ್ ಗೋ ಫಾರ್ ಬ್ರೌನ್ ರೈಸ್ ಇನ್ಸ್ಟೆಡ್ ಆಫ್ ವೈಟ್ ರೈಸ್. ಮಿಡಲ್ ಕ್ಲಾಸ್ ಜನಗಳಿಗೆ ಲೆಟ್ ದೆಮ್ ಬಿ ವಿತ್ ನಾರ್ಮಲ್ ರೇಂಜ್ ಆಫ್ ಫುಡ್. ಬಿಕಾಸ್ ನಮ್ಗೆ ಬ್ಯಾಲೆನ್ಸ್ ಆಗಿ ನಾವು ಊಟ ಮಾಡಿದಾಗ ಬ್ರ್ಯಾಂಡ್ ಮ್ಯಾಟರ್ ಆಗೋದಿಲ್ಲ ಅಂಡ್ ಆರ್ಗ್ಯಾನಿಕ್ ಇಲ್ಲದೆ ಇರೋದು ಇದು ಕೂಡ ಮ್ಯಾಟರ್ ಆಗೋದಿಲ್ಲ. ಈಗ ನನಗೆ ಕ್ಲೈಂಟ್ ಕೇಳ್ತಾರೆ ಬ್ರೌನ್ ರೈಸ್ ತಗೊಳ್ಳ ಮೇಡಮ್ ಅಂತ. ಐ ಡೋಂಟ್ ಥಿಂಕ್ ಸೊ ಇಟ್ ಈಸ್ ನೆಸೆಸರಿ. ಯಾಕಂದ್ರೆ ನೀವು ವೈಟ್ ರೈಸ್ ಜೊತೆ ಕಾಂಬಿನೇಷನ್ ಅಲ್ಲಿ ಏನ್ ತಗೊಳ್ತಾ ಇದಾರ ಅದ್ರ ನಿಮ್ಗೆ ಗೊತ್ತಾದ್ರೆ ಸಾಕು, ನಿಮ್ದು ವೆಯ್ಟ್ ಲಾಸ್ ಆಗುತ್ತೆ. ಅಂಡ್ ಇನ್ನು ತುಂಬಾ ಜನ ಕೇಳ್ತಾರೆ ಮೇಡಮ್ ರೈಸ್ ಬಿಡ್ಬೇಕಾ, ಇನ್ನು ಜಾಯಿನ್ ಆಗಿರಲ್ಲ ಮುಂಚೆನೆ ಕೇಳ್ತಾರೆ ಮೇಡಮ್ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದ್ಮೇಲೆ ರೈಸ್ ಬಿಟ್ಬಿಡ್ಬೇಕಾ, ನಾನು ಮಂಗಳೂರು ಸೈಡು, ನನಗೆ ರೈಸ್ ಬೇಕು, ಫಿಶ್ ಬೇಕು, ನಾನ್ ವೆಜ್ ಬಿಡ್ಬೇಕಾ, ಲೈಕ್ ಇಲ್ಲಿವರೆಗೂ ಕುತ್ತಿಗೆವರೆಗೂ ದುಃಖನ ತಗೊಂಡ್ ಬಂದು ಹೇಳ್ತಾರೆ. ನಾನ್ ಹೇಳ್ತೀನಿ ರೈಸ್ ಯಾಕೆ ಬಿಡ್ಬೇಕಂತಿದ್ರ, ನಾನೇನಾದ್ರೂ ಹೇಳಿದ್ನ? ಇಲ್ಲ ನೀವು ಜಾಯಿನ್ ಆದ್ಮೇಲೆ ಹೇಳಿದ್ರೆ. ಅಲ್ಲ ನಾನ್ ಯಾಕೆ ಹೇಳ್ತೀನಿ ಅಂತ ಕೇಳ್ತೇನೆ ಅವರಿಗೆ. ಇಲ್ಲ ನನ್ಗೆ ಗೊತ್ತು ಎಲ್ಲಾ ಡೈಟಿಷಿಯನ್ಸು ಜಾಯಿನ್ ಆದ್ಮೇಲೆ ರೈಸ್ ತಿನ್ನಕ್ ಬಿಡೋದೇ ಇಲ್ಲ, ನಾನು ತುಂಬಾ ಕಡೆ ನೋಡಿದೀನಿ ಅಂತ. ಅದಕ್ಕೆ ನಾನು ಹೇಳ್ತೀನಿ ರೈಸ್ ಅನ್ನ ನಾವು ಹೇಗ್ ನೋಡ್ಬೇಕು. ಈಗ ಡೈಟಿಷಿಯನ್ ಅಂತ ಬಂದಾಗ ನಾವು ಪ್ರತಿಯೊಂದು ಪದಾರ್ಥದಲ್ಲೂ ನ್ಯೂಟ್ರಿಷನ್ ಅನ್ನ ಹುಡುಕ್ತಿವಿ. ಫಾರ್ ಮೀ ರೈಸ್ ಇಸ್ ಅ ಕಾರ್ಬೋಹೈಡ್ರೇಟ್ ಲೈಕ್ ಜೋವಾರ್ ಅಂಡ್ ರಾಗಿ ಸೇಮ್. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಇಟ್ ಈಸ್ ಎ ಇನ್ಕಂಪ್ಲೀಟ್ ಪ್ರೋಟೀನ್. ಅದರಲ್ಲಿ ಲೈಸಿನ್ ಅಂದ್ರೆ ಅಮೈನೋ ಆಸಿಡ್ಸ್ ಏನಿರುತ್ತೆ 9, ಅದರಲ್ಲಿ ಒಂದು ಮಿಸ್ಸಿಂಗ್ ಇರುತ್ತೆ, ಲೈಸಿನ್ ಅನ್ನೋದು. ಸೊ ಅದಕ್ಕೆ ನಾನೀಗ ಏನ್ ಮಾಡ್ತೀನಿ, ಲೈಸಿನ್ ಕಂಪೌಂಡ್ ಇರುವಂತಹ ಬೇರೆ ಒಂದು ಪದಾರ್ಥನ ಮ್ಯಾಚ್ ಮಾಡ್ಕೊಳ್ತೇನೆ. ದಾಲ್ ಕೊಟ್ಬಿಡ್ತೀನಿ. ಬೀನ್ಸ್ ಲೈಕ್ ರಾಜ್ಮಾ ಕೊಟ್ರೆ ಕಂಪ್ಲೀಟ್ ಅದು ಒಂದು ಹೆಲ್ದಿ ಮೀಲ್ ಆಗುತ್ತೆ. ಲೈಕ್ ರೈಸ್ ಕಿಚಡಿ, ರಾಜ್ಮಾ ಕರಿ ವಿತ್ ರೈಸ್ ಅಂದ್ರೆ ಅನ್ನದ ಜೊತೆ ರಾಜ್ಮಾ ಕರಿನ ಕೊಟ್ರೆ ಅದು ಕಂಪ್ಲೀಟ್ ಮೀಲ್ ಆಗುತ್ತೆ. ದೇ ಕ್ಯಾನ್ ಎಂಜಾಯ್ ದೇರ್ ಸ್ಯಾಟಿಸ್ಫ್ಯಾಕ್ಟ್ ಆಗುವಂತಹ ಒಂದು ರೈಸ್ ಮೀಲ್ನ ಎಂಜಾಯ್ ಮಾಡ್ಬೋದು. ಸೊ ಕಾರ್ಬೋಹೈಡ್ರೇಟ್ ಅಂತ ಬಂದ್ರೆ ನಾವು ಜೋಳ, ರಾಗಿ ಅಂದ್ರೆ ರಾಗಿ ಮುದ್ದೆ, ಚಪಾತಿ ತಗೊಳ್ತಾ ಇದೀವಿ ಅಂದ್ರೆ ರೈಸ್ ಕೂಡ ತಗೋಬೇಕು. ಮುಂಚೆ ತಿನ್ಕೊಂಡ್ ಬಂದಿದೀವಿ. ಇಷ್ಟ ಏನಂದ್ರೆ ಎಲ್ಲವನ್ನ ಮಾಡರೇಷನ್ ಅಲ್ಲಿ ಮಾಡೋದು ಒಳ್ಳೇದು. ರೈಸ್ ತಿನ್ಬೇಕು ಅಂತ ತಕ್ಷಣ ತುಂಬಾ ಜನ ರೈಸ್ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬಟ್ ಹೌ ಟು ಟೇಕ್ ರೈಸ್ ಇಟ್ ಮ್ಯಾಟರ್ಸ್ ಅ ಲಾಟ್. ರೈಸ್ ಅಲ್ಲಿ ಏನ್ ಕೊರತೆ ಇದೆ ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ನಾವ್ ಏನ್ ಜೊತೆಗೆ ತಗೋಬೇಕು ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಈ ತರ ನಾವು ಕಾಂಬಿನೇಷನ್ ಅಲ್ಲಿ ಫುಡ್ ತಗೊಂಡ್ರೆ ಏನು ತೊಂದರೆ ಆಗಲ್ಲ.